ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಮುಹುಮತ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವರ್ಗಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯಪದವಿ ಪ್ರಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚಾನಂದಂ. ಏನಾಯ್ತು? ಪಾಂಡುರಾಜ ಮೃತನಾದ. ಪೂರ್ವಂ ಶಚೀರಮಣಮಿಚ್ಛತ. ಆಗ ಒಂದು ಪ್ರಶ್ನೆ ಬಂತು. ಅದಕ್ಕೆ ಕಿಂದಮ ಅಂತಕ್ಕಂಥ ಮುನಿ ಕೊಟ್ಟ ಶಾಪ ಕಾರಣವಾಯಿತು ಅಂತ ಹೇಳಿ ಸಾಮಾನ್ಯ ಪ್ರಚಾರದಲ್ಲಿರೋದು. ಅದು ಸರಿ, ಆದ್ರೆ ಪೂರ್ತಿ ಸರಿಯಲ್ಲ. ಯಾಕೆಂದ್ರೆ ಆಚಾರ್ಯ ಕಾರಣ ಕೊಡ್ತಾರೆ. ಆತ ಋಷಿಕಕ್ಷೆಯವನು, ಇವರು ದೇವಕಕ್ಷೆಯತ. ಈತನಿಗೆ ಶಾಪ ಕೊಡೋ ಶಕ್ತಿ ಇತ್ಯಾದಿಗಳ ಆತನಿಗಿಲ್ಲ. ಅದು ನಿಜವಾಗ್ಲೂ ಕಾರಣ ಏನಿತ್ತು ಅಂದರೆ, ಪೂರ್ವಂ ಶಚೀರಮಣಮಿಚ್ಛತ ಏಷ ವಿಘ್ನಂ ಶಕ್ರಸ್ಯ ತದ್ದರ್ಶನೋಪಗತೋ ಹಿ ಚಕ್ರೇ ತೇನೈವ ಮಾನುಷಮವಾಪ್ಯ ರತಿಸ್ಥ ಏವ ಪಂಚತ್ವಮಾಪ ಪ್ರತಿವಿಘ್ನಮಪುತ್ರದಾಂಚ ಸ್ವಾತ್ಮೋತ್ತಮೇಷು ಅಥ ಸುರೇಷು ವಿಶೇಷತಶ್ಚ ಸ್ವಲ್ಪೋಪಿ ದೋಷಃ ಉರುತಾಮಭಿಯಾತಿ ಯಸ್ಮಾತ್. ಪೂರ್ವಂ ಶಚೀರಮಣಂ ಇಚ್ಛತಃ ಏಷಃ ವಿಘ್ನಂ ಶಕ್ರಸ್ಯ ತದ್ದರ್ಶನೋಪಗತಃ ಹಿ ಚಕ್ರೇ ತೇನ ಏವ ಮಾನುಷಂ ಅವಾಪ್ಯ ರತಿಸ್ಥಃ ಏವ ಪಂಚತ್ವಂ ಆಪ ರತಿವಿಘ್ನಂ ಅಪುತ್ರತಾಂ ಚ ಸ್ವಾತ್ಮೋತ್ತಮೇಷು ಅಥ ಸುರೇಷು ವಿಶೇಷತಃ ಚ ಸ್ವಲ್ಪೋಪಿ ದೋಷಃ ಉರುತಾಂ ಅಭಿಯಾತಿ ಯಸ್ಮಾತ್. ತೇನ ಏವ ಪೂರ್ವಂ ಹಿಂದೆ, ಮೂಲ ರೂಪದಲ್ಲೇನೆ ಪರಾವಹ ಮರುತ್ತಾಗಿದ್ದಾಗ ಒಮ್ಮೆ ಏನು ಮಾಡಿದ? ಶಚೀರಮಣಂ ಇಚ್ಛತಃ ಏಷ ವಿಘ್ನಂ ಶಕ್ರಸ್ಯ ದರ್ಶನೋಪಗತೋ ಹಿ ಚಕ್ರೇ. ಒಮ್ಮೆ ಶಚೀರಮಣವನ್ನು ಬಯಸಿದ್ದಂತಹ ಇಂದ್ರನಿಗೆ ಈ ಪರಾವಹ ಗಂಧ ಬರುತ್ತೇನು ಮಾಡ್ದ? ವಿಘ್ನವನ್ನು ಮಾಡ್ದ. ಏನು ವಿಘ್ನ ಮಾಡ್ದ? ತದ್ದರ್ಶನೋಪಗತಃ. ಆತ ನೋಡ್ಲಿಕ್ಕೆ ಅಂತ ಹೊರಟ. ಅದು ಸಂದರ್ಶನದ ವೇಳೆ ಅಲ್ಲ, ಹೋಗಬಾರ್ದಾಗಿ. ತಪ್ಪಾಯ್ತು. ಎಷ್ಟು ಸೂಕ್ಷ್ಮ ವಿಚಾರಗಳಿವೆಲ್ಲ ಕೂಡ ತಮಗೆ ಇಂಥ ವಿಷಯನೇ ಗಮನಕ್ಕೆ ಬಂದಿರೋದಿಲ್ಲ. ಆದ್ದರಿಂದ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅಭ್ಯಾಸ ಅವೆಲ್ಲ ಇದೆಯಲ್ಲ, ಸರಿಯಾದ ದೊಡ್ಡವರ ತಗೋಬೇಕಾದ್ರೆ ಅವನು ಏನು ಮಾಡಬೇಕು? ಇದ್ದಕ್ಕಿಂತ ನುಗ್ಗಬಾರ್ದು. ಪರವಾಗಿ ಇವತ್ತು ಲೋಕದಲ್ಲಿ ಪದ್ಧತಿ ಇರೋದು ಹಾಗೆ. ಬೇರೆ ದೇಶಗಳಲ್ಲೆಲ್ಲ ಮನೆಗೆ ಹೋಗ್ಬೇಕಾದ್ರೂ ಕೂಡ ಹೇಳಿ ಹೋಗ್ತಾರಂತೆ. ಈ ಬೆಂಗಳೂರಲ್ಲಿ ಹೋಗಿ ವಾಪಸ್ ಹೋಗ್ಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ, ಇಲ್ದೆ ಹೋಗ್ಬಿಟ್ರು. ಅದರಿಂದ ಈಗ ತಗೊಂಡು ಬರ್ತಾರೆ. ಆದರೆ ಹೌದ್ಯಾ ಹೋಗಾಗಿದೆ ಹಾಗೆ. ಕಾರಣ ಏನಂದ್ರೆ, ಇನ್ನೊಂದು ಅಷ್ಟು ದೂರ ಬಂದು ಇಲ್ಲ ಆದ್ರೆ ಬಜೆಟ್ ಆಗುತ್ತೆ ಅಂತ ಅದೊಂದು ಕಾರಣ ಅಷ್ಟೆ. ಬಟ್ ಅದು ಶಿಸ್ತದು ಅಲ್ಲಿರೋದೇ ನಿಯಮ. ಅದೇ ಕಾರಣ ಏನೋ ಇರ್ಬೋದು ಆ ಸಮಸ್ಯೆ. ಇವರು ಅಡ್ಡ ಹಾಕ್ಬಾರ್ದು ಅದಕ್ಕೆ. ಅದರಿಂದ ಏನಾಯ್ತು? ತದ್ದರ್ಶನ ಇನ್ನೇನು ಬೇರೆ ವಿಘ್ನ ಮಾಡಿದ್ದಲ್ಲ. ಆತ ರಾಕ್ಷಸರು ಮಾಡಿದಾಗ ವಿಘ್ನ ಮಾಡಿದ್ದಲ್ಲ. ಅಕಾರದಲ್ಲಿ ಸಂದರ್ಶನಕ್ಕೆ ಹೋಗಿ ಮಾತಾಡ್ಸಕ್ಕೆ ಹೋಗಿದ್ದೆ, ತಪ್ಪಾಯ್ತು. ಆ ಪಾಪದಿಂದಾಗಿ ತೇನೈವ ಮಾನುಷಮ. ತಮಾಷೆ ಅಂದ್ರೆ ಇಂದ್ರದೇ ಶಾಪ ಕೊಟ್ಟರು ಅಂತ ಹೇಳಿಲ್ಲ ಅಲ್ಲಿ. ಶಾಪ ಕೊಟ್ಟರು ಅಂತ ಹೇಳಿಲ್ಲ. ಅಷ್ಟು ದೋಷನೇ ಕಾರಣ ಆಯ್ತು ಆತರೆ. ಇದು ಅರ್ಥ ಆಯ್ತು. ಬೆಂಕಿ ಶಾಪ ಕೊಡ್ಬೇಕಾಗಿಲ್ಲ. ಸುಟ್ರೆ ಏನಾಗುತ್ತದ? ಸುಟ್ಬಿಡತ್ತಷ್ಟೆ. ಶಾಪ ಯಾರು ಕೊಡ್ಬೇಕಾಗಿಲ್ಲ. ಬೆಂಕಿ ಶಕ್ತಿ ಏನದು? ಸುಡೋದು. ದೊಡ್ಡವರೆಲ್ಲ ಬೆಂಕಿ ಇದ್ದ ಹಾಗೆ. ಅವರ ದ್ರೋಹವನ್ನು ಯಾವಾಗಲೂ ಕೂಡ ಮಾಡ್ಲಿಕ್ಕೆ ಹೋಗಲೇಬಾರದು. ಹೋದ್ರೆ ಏನಾಗುತ್ತದ? ಈ ರೀತಿ ಪರ್ಯವಸಾನ ಆಗುತ್ತೆ. ಇದೊಂದು ಸ್ವಾರಸ್ಯವಾದ ಪ್ರಸಂಗ. ಹೌದು, ಯಾಕೆ ಹೇಳ್ತಾರೆ ತಕ್ಷಣ ಉತ್ತರ ಅದೇ ಇಮಿಡಿಯೇಟ್ ಆಗಿ. ನಿಮ್ಮ ಪ್ರಶ್ನೆಗೆ ಉತ್ತರ ಈಗ ಹೇಳ್ತಾರೆ. ತೇನೈವ ಮಾನುಷಂ ಅವಾಪ್ಯ. ಅದರಿಂದ ಒಂದು ದೋಷ ಏನಾಯ್ತು? ಮನುಷ್ಯನಾಗಿ ಹುಟ್ಟೋ ಶಾಪ ಆಗಾಯ್ತು. ಅಂತ ತಪ್ಪಿತಸ್ಥನಾದ. ಎರಡನೇದೇನು? ರತಿಸ್ಥ ಏವ. ತಾನು ಈ ರೀತಿಯಾಗಿ ತನ್ನ ಪತ್ನಿ ಸಂಗಮದಲ್ಲಿ ಇದ್ದಾಗಲೇ ಸಾಯ್ತಕ್ಕಂಥ ಒಂದು ಯೋಗ ಬಂತು. ಜೊತೆಗೆ ಅಪುತ್ರತಾಂಚ, ಸ್ವಂತ ಮಕ್ಕಳನ್ನು ಪಡೆಯಲಿಕ್ಕಾಗಲಿಲ್ಲ. 3 ಕಾರಣ ಬಂತವೆ. ಇದು ಯೋಚನೆ ಮಾಡಬೇಕು. ಒಂದು ಮುಖ್ಯವಾಗಿ ಅದು ದೇವಕಕ್ಷೆಯಲ್ಲಿದ್ದಾನೆ. ತುಂಬ ಡಿಫರೆನ್ಸ್ ಇಲ್ಲ. ಯಾರಿಗೆ? ಇಂದ್ರದೇವರಿಗೂ ತುಂಬ ಅಂದರೆ ವಾಯುದೇವರಿಗೂ ಆ ಥರ ಡಿಫರೆನ್ಸ್ ಇಲ್ಲ. ಅಷ್ಟಕ್ಕೇನೆ ಏನಾಯ್ತದ?
ಅವರು ಡಿಫರೆನ್ಸ್ ಇರೋದು ಇದ್ರೂ ಕೂಡ ಭಾರಿ ಭಾರಿ ಅಲ್ಲ ಒಂದು. ಎರಡನೇದಾಗಿ ಆತ ಏನು ಉದ್ದೇಶಪೂರ್ವಕ ಮಾಡಿದ್ದು ಅಲ್ಲ, ತಿಳಿತಾ. ಇಷ್ಟಾದ್ರೂ ಕೂಡ ಎಂಥ ಶಿಕ್ಷೆ, ಶಾಪನೂ ಕೊಟ್ಟಿಲ್ಲ ಅವನು, ಇಷ್ಟಾದ್ರೂ ಎಂಥ ಶಿಕ್ಷೆ ಅನುಭವಿಸ್ಬೇಕಾಯ್ತಾಯ್ತು. ಈಗ ಇದಾಯಿತು. ಯಾಕೆ ಹೀಗಾಗತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಸ್ವಾತ್ಮೋತ್ತಮೇಶು ಅಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷಃ ಉರುತಾಂ ಅಭಿಯಾತಿ ಯಸ್ಮಾತ್. ಸ್ವಾತ್ಮೋತ್ತಮೇಶು ಸೋತ್ತಮರ ಬಗ್ಗೆ, ಸುರೇಶು ಅದರಲ್ಲೂ ದೇವತೆಗಳ ಬಗ್ಗೆ, ವಿಶೇಷತಃ ಸುರೇಶು ಏನ್ ತಪ್ಪನ್ನು ಮಾಡ್ತಾನೆ, ಸ್ವಲ್ಪ ಅಪಿ ಹೇಳಿ, ಸ್ವಲ್ಪ ಸ್ವಲ್ಪ ಅಪಿ ತಸ್ಯ ಮಾತ್ರಗಳು ಭಾರಿ ತಪ್ಪದು. ಉತ್ತಮರಾಗಿದ್ದರೆ ಮುಗಿದವರು. ಆಚಾರ್ಯ ಹೇಳ್ತಾರೆ, ಶೂದ್ರನಾಗಿದ್ದರೂ ಸರಿಯೇ, ಜ್ಞಾನಭಕ್ತಿ ಸರಿಯಾಗಿದ್ದರೆ ಅವನಿಗೆ ಗೌರವ ಕೊಡಿ ಅಂತ ಹೇಳಿ. ಶೂದ್ರನ ಬಗ್ಗೆ ಎಷ್ಟು ವಿಶಾಲವಾದ ದೃಷ್ಟಿ ಅದು. ಅದು ನಿಜವಾದ ತತ್ವಶಾಸ್ತ್ರ ಅಂದ್ರೆ ಅದು. ಆ ಭಾವನೆ ಬಂದೇ ಇಲ್ಲ, ಅದರಿಂದಾಗಿನೇ ಓದೆಲ್ಲ ವ್ಯರ್ಥ ಆಗಿಬಿಟ್ಟ. ಓದಿದ್ದಕ್ಕೆ ಅರ್ಥ ಇದೆಲ್ಲ ಓದ್ಬೇಕು, ನಿರ್ಣಯ ಓದೋದೆಲ್ಲ ಹೀಗಾಗ್ತದೆ. ತಾತ್ಪರ್ಯ ಓದಿಬಿಟ್ರೆ ಮನುಷ್ಯ ಒಳ್ಳೆ ಡಿಸಿಪ್ಲೈನ್ಡ್ ಲೈಫ್ ಬದುಕ್ತಾನೆ. ಅದು ಯಾವ ಲೆವೆಲ್ಲೂ ಸರಿಯಾಗಿ ಓದೋ ಪದ್ಧತಿ ಬರದೇ ಹೋದರೆ ಉಪಯೋಗ ಬರೋದಿಲ್ಲ. ಸ್ವಾತ್ಮೋತ್ತಮೇಶು, ಸೋತ್ತಮೇಶು ಅಂತ ಅರ್ಥ. ಸ್ವಾತ್ಮ ಸ್ವ, ಸ್ವ ಉತ್ತಮೇಶು, ಸ್ವ ಉತ್ತಮೇಶು ಎರಡು ಒಂದೇನೆ. ತನಗಿಂತ ಉತ್ತಮರಾದವರಲ್ಲಿ ಅದು ಹೇಳಿದ್ದಾರೆ. ಯಾತಕ್ಕೆ ಅಂದರೆ ಸೋತ್ತಮ ಗುರವ ಪ್ರೋಕ್ತಾಹ, ಯಾಕಂದ್ರೆ ಉತ್ತಮರ ತನಗೆ ಗುರುಗಳ ಸಮಾನ ಅವರಾದ್ದರಿಂದ ಎಂದು ಅವರ ಬಗ್ಗೆ ಏನು ಮಾಡಿಕೊಡೋದು, ದ್ರೋಹವನ್ನು ಮಾಡಿಕೊಡು, ತಿಳಿದೇನೂ ಮಾಡಿಕೊಡುದು. ಭಾರಿ ಆಶ್ಚರ್ಯ. ತಿಳಿಸಲ್ಲ, ತಿಳಿದೇನು ದ್ರೋಹ, ತಿಳಿದೇ ಮಾಡ್ತಾರೆ. ತಿಳಿದೇ ಮಾಡ್ತಾರೆ ಅಂದರೆ ಎಷ್ಟು ಅವಜ್ಞೆಯಿಂದ ಕಾಣ್ತಾರೆ. ಏನು ಮಹಾ ಅಂತ ತಿಳ್ಕೋದು, ಎಷ್ಟು ಅನ್ಯಾಯ. ಇವ್ರು ಏನು ಮಹಾ ಅಲ್ಲ ಈ ಮಧ್ಯೆ, ಭಾಳ ಭಾರಿ ತಪ್ಪದು. ಇವೆಲ್ಲ ಇಲ್ಲದೆ ಹೋಗಿದ್ದಕ್ಕೆ ಎಷ್ಟೇ ಓದಿದ್ರು ಅದು ಕೆಲಸಕ್ಕೆ ಬರದೆ ಹೋಗೋ ಸಂಭವ ಇದೆ. ಸುರೇಶು ಪಂಚತ್ವ ಅಂದ್ರೆ ಸತ್ತೋಗೋದು ಅಂತ. ಇವು ಪ್ರಸಿದ್ಧ ಪದ, ಪಂಚತ್ವ ವೈದಿದರು ಸತ್ವ ಐದಾಗ್ಬಿಟ್ರ ಅಂತ ಕೇಳೋದಿಲ್ಲ ಯಾರು ಕೂಡ. ಒಂದೋಗ ಐದಾಗ್ಬಿಟ್ರ ಅಂತಲ್ಲ, ಪಂಚಭೂತಗಳಿಂದ ಹುಟ್ಟಿದವರು ವಾಪಸ್ ಹೋಯ್ತು ಅಂತ ದೇಹ ಅಷ್ಟೇ. ವಿಶೇಷತಶ್ಚ ಸ್ವಲ್ಪೋಪಿ ದೋಷಃ ವೃತಾಂ ಅಭಿಯಾತಿ ಯಸ್ಮ. ಸ್ವಲ್ಪ, ಅಲ್ಪ ಅಲ್ಲ, ಸ್ವಲ್ಪ ಭಾರಿ ಸಡದು. ಅಲ್ಪ ಅಂದ್ರೆ ಸಡದು, ಸ್ವಲ್ಪ ಭಾರಿ ಚಿಕ್ಕ ದೋಷ ಕೂಡ ಏನಾಗುತ್ತದ, ಭಾರಿ ದೊಡ್ಡ ಪಾಪಕ್ಕೆ ಕಾರಣ ಆಗುತ್ತೆ. ಇದು ಎಷ್ಟು ಇಂಪಾರ್ಟೆಂಟ್ ಲೈನ್. ಇಂಥದ್ದೆಲ್ಲ ಕೋಟಬಲ್ ಸರಿಯಾಗಿ ಇಟ್ಕೊಂಡ್ಬಿಟ್ಟು ಅದನ್ನ ಪಾಠ ಮಾಡಿಸ್ಬೇಕಲ್ಲ. ಯಾಕೆ ಇದು ಕ್ವಶನ್ ಆಫ್ ಲೈಫ್. ಇದು ರೋಡ್ ಟ್ರಾಫಿಕ್ ರೂಲ್ಸ್ ಅಂತ ಇಲ್ಲ, ಇದು ಲೈಫ್ ರೂಲ್ಸ್ ಇವೆಲ್ಲ ಕೂಡ. ಇದನ್ನ ಅರ್ಥ ಮಾಡ್ಬೇಕು. ಹೇಳ್ಕೊಡೋರೆ ಹಾಗೆ ಹೇಳ್ಕೊಟ್ಬಿಡ್ತಾರೆ, ಅವರೇ ಬಿಡೋಗ್ಲಿ ಆ ಕಡೆಗೆ, ನಮ್ದೆಲ್ಲ ಬಿಟ್ಬಿಡ ಆ ಕಡೆ, ಮಾಡಬಾರ್ದು ಹಾಗೆಲ್ಲ ಕೂಡ. ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಇದ್ದೇ ಇರುತ್ತೆ, ಅದು ದೊಡ್ಡ ವಿಚಾರ ಅಲ್ಲ. ಇದಕ್ಕದಕ್ಕೆ ಸಂಬಂಧ ಇಲ್ಲ. ಆಫೀಸರ್ ಬಾಯಿ ಬಂದ ಬೈತಾನೆ, ನೀವು ತಿರಿ ಬೈಯಾಗಿಲ್ಲ, ಬೈದಾದ್ರೆ ಮತ್ತೆ ಬೈತಾನೆ, ಇನ್ನೂ ಆಕ್ಷನ್ ತಗೋತಾನೆ ಮತ್ತೆ. ಡಿಸೋಬಿಡಿಯನ್ಸ್ ಟು ದಿ ಇದಾಗಿ ಸುಪೀರಿಯರ್ ಅಂತ ಹೇಳ್ಬಿಟ್ಟು ಮಾತಾಡೋಕೆ ಬರೋದಿಲ್ಲ. ಹಿಂದೆ ಬ್ರಿಟಿಷರ ಕಾಲಕ್ಕಂತೂ ಕೊಂದಾಗ ತಕ್ಷಣ ಶೂಟ್ ಮಾಡಿಬಿಡ್ತಾರೆ, ಅಂಥ ಸಿಟ್ಟು. ಸ್ಕೂಲಲ್ಲಿ ಇದ್ದವ್ರು ಸಲ್ಯೂಟ್ ಹಿಡಿದವ್ರು ಕೆಲಸ ಹೋಯ್ತು ಅಂತಾನೆ ಅರ್ಥ, ಗೊತ್ತಾಯ್ತಾ? ಡಿಸ್ಮಿಸ್ಡ್ ಅಂತ ಅರ್ಥ. ಅದೆಲ್ಲ ಎಷ್ಟೋ ಜನ ಆದವರು ಹಿಂದೆಲ್ಲ ಈಗ ಹೋಗಿದ್ದಾರೆ, ಹಿಂದೆಲ್ಲ ಹೇಳ್ತಾ ಇತ್ತು ತುಂಬ ವಯಸ್ಸಾದವ್ರು. ಅದು ಬಿಟ್ಟು ಅಚ್ಚಕೃತಿ ಬಂದೆ, ಕೆಲಸ ಕಳ್ಕೊಂಡು ಅಚ್ಚಕೃತಿ ಬಂದಾರೆ. ಅದು ಹೇಳಕ್ಕೋರು ಕೇಳಲಿಲ್ಲ, ಅವ್ರಿಗೆ ಗೆಟ ಔಟ್ ಅಂತ ಕಳಿಸೇ ಬಿಟ್ಟು. ಇದೆಲ್ಲ ಅದು ತಪ್ಪದು, ಆ್ಯಕ್ಚುಲಿ ಟೂ ಮಚ್ ಆಯ್ತು ಅದು ಬಿಟ್ಟು. ಹಾಗಲ್ಲ ಇದು ಅಂದರೆ ಆ ಕಾಲದಲ್ಲಿ ಒಂದು ಉದ್ದೇಶ ಆತನಿಗಿದೆ. ಬರೀ ಆ ಕಾಲದಲ್ಲಿ ಹೋಗೋದು ಬೇರೆ, ಆತ ಬೇರೆ ಕೆಲಸ ವಿಗ್ರಹ ಮಾಡಿದ್ದು ಬೇರೆ, ಎರಡೆರಡು ಸೇರಿರ್ತದೆ. ಆ ಕಾಲ ಸಂದರ್ಭ ಸೇರಿ ಹೇಳಿದೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಅವ್ರೇನೋ ಬೇರೆ ಪ್ರೋಗ್ರಾಮ್ ಹಾಕೊಂಡಿರ್ತಾರೆ. ಇವ್ನು ಹೋಗಿದ್ರಿಂದ ಅಥವಾ ಕಿರಿಕಿರಿ ಆಯ್ತು ಅದರಿಂದ. ಕಿತ್ತು ಎಲ್ಲೋ ಬಂದಿದ್ದಾನೆ, ವಾಪಸ್ ಕಳ್ಸೋಕೆ ಸಾಧ್ಯ ಆಗ್ತಾ ಇಲ್ಲ, ಇಕ್ಕಟ್ಟಿ ಸಿಕ್ಕಿಬಿಡ್ತಾರೆ. ಅದರಿಂದ ಆ ಕೆಲಸಕ್ಕೆ ಅನ್ಯಾಯ ಆಗುತ್ತೆ ಎಷ್ಟೋ ಸಲ. ಹಾಗಾಗಬಾರ್ದು. ಏನೈವ ಯಾರಿಗೆ ಯಾವ ಉದ್ದೇಶ ಉಪನ್ಯಾಸ ಕೊಟ್ಟು ಕಾಲಕ್ಕೆ ಬರ್ನೇ ನಿಂತ್ಕೊಂಡು ಎಷ್ಟು ಬಜೀತಿ ಆಗುತ್ತಾಗ, ಅಷ್ಟು ದೂರ ಬಂದೇನೆ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತಲ್ಲ. ಅದಕ್ಕೆ ಯಾವಾಗ ಕೂಡ ಏನು ಮಾಡಬೇಕು, ಕೇಳಿ ನೋಡಿ ವಿಚಾರ ಮಾಡ್ಕೊಂಡು ಅದು ಧರ್ಮ. ಅಷ್ಟಕ್ಕೆ ಪುಣ್ಯ. ಅಷ್ಟು ಬುದ್ಧಿ ಆಯ್ತೋ ಬಿಡ್ತೋ, ಆ ಕಾನ್ಸೆಪ್ಟ್ಗೆ ಪುಣ್ಯ ಸಿಗುತ್ತೆ. ಆವಾಗ ಪುಣ್ಯ ಸಂಪಾದನೆ ದೊಡ್ಡ ಆಲ್ಟದು. ಎರಡರೂ ದುಡ್ಡು ಮಾಡಕ್ಕೆ ಬರೋದಿಲ್ಲ. ದುಡ್ಡು ಮಾಡೋದು ಏನದು, ಆಲ್ಟದು. ಸೇಮ್ ಸ್ಯಾಲ್ರಿ, ಸೇಮ್ ಜಾಬ್, ಒಳ್ಳೆ ಕೆಲಸ. ಅವ್ರು ಏನಿಲ್ಲ, ಇದೇ ಸ್ಥಿತಿಯಲ್ಲಿದೆ, ಯಾವ ಇಂಪ್ರೂವ್ಮೆಂಟು ಇಲ್ಲ. ದುಡ್ಡು ವೆಚ್ಚ ಮಾಡೋದು, ಇದು ಮಾಡೋದು, ಏನೋ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಇವ್ರು ಹಾಗೆ ಒಳ್ಳೆ ರೀತಿ ಮಾಡಿಬಿಟ್ಟು ಸಣ್ಣ ಡೆವಲಪ್ ಮಾಡ್ತಾರೆ. ಅದು ಪುಣ್ಯ ಕಳಿಸೋದು ಅದಕ್ಕಿಂತ ದೊಡ್ಡ ಆಲ್ಟದು. ಅವ್ರು ಎಂತ ಕಸ್ಟಮರ್ಸ್ ಇರ್ತಾರೆ, ಕಳ್ಕೊಂಬಂದ್ರೆ ಗಿರಾಕಿ ನೋಡಿ ಏನು ಮಾಡಿದ್ರು ಕೂಡ ತುಂಬ ರಶ್ ಇರುತ್ತೆ. ನೋಡಿದ್ದೇನೆ ಆ್ಯಕ್ಚುಲಿ. ಯಾವುದೋ ಪದಾರ್ಥ ಹುಳ ಇತ್ತು ತೊಗೊಂಡಾಗ, ಕೊಟ್ಟು ಹೇಳಕ್ಕೆ ಹೋಗ್ತಾ ತಕ್ಷಣ ತೊಗೊಂಡಿದ್ದು ವಾಪಸ್ ಕೊಟ್ಟು ಬೇರೆ ಸ್ವಲ್ಪ ಆರ್ಗ್ಯೂ ಮಾಡಿದ್ರೆ ಎಲ್ಲೇ ಹೋಗ್ಬಿಡ್ತಾರೆ, ಹುಳ ಇತ್ತಂತೆ ಎಲ್ಲ ಹೊರಟ್ಬಿಡ್ತಾರೆ. ಎಷ್ಟು ನ್ಯಾಕ್ ಅದು ತಿಳಿತೇವೆ. ಏನು ಮಾತಾಡಲಿಲ್ಲ, ಫಸ್ಟ್ ಕೊಟ್ಟು ಸಾರಿ ಅಂತ ಕಳಿಸ್ಬಿಟ್ಟ ಬೆಲ್ಲಿಗೆ. ಅದು ಏನು ಯಾರಿಗೆ ಕೇಳಿಸ್ಬಾರ್ದು. ಜಗಳ ಕುತ್ಕೊಂಡ ದೊಡ್ಡ ವಿಚಾರ ಅಲ್ಲ. ಇವ್ರು ಸುಳ್ಳು ಹೇಳಿರ್ಬೋದು ಕೆಲವು ಸಲ,
ಹೋಗ್ಬಿಡ್ತಾರೆ. ಇದು ಹೆಚ್ಚು ಆರ್ಗ್ಯೂ ಮಾಡೋದಿಲ್ಲ. ಉಳಿದವ್ರಿಗೆ ಅನಿಸುತ್ತೆ ಏನು ಪಾಪ ಎಷ್ಟು ಡೀಸೆಂಟ್ ಇದ್ದಾನೆ ಅಂತ ಅನ್ಸುತ್ತೆ. ಅದೊಂದು ಕೌಶಲ. ಯೋಗ ಕರ್ಮಸ್ಸು ಕೌಶಲ. ಇದೆಲ್ಲ ನಮಗೆ ಗೊತ್ತಾಗ ಮಾತಿದ್ರೆ ಜಗಳ ಕೆಟ್ಟ ಮಾತಾಡೋದು ಬರೀ ಇದರಲ್ಲೇ ಕಾಲ ಕಳೀತಾರೆ ತುಂಬಾ ಜನಗಳು ತಮ್ಮ ಲೈಫ್ನಲ್ಲಿ ಬಹುಕಾಲನ ವೇಸ್ಟ್ ಪಾಪ ಸಾಧನೆಗೆ ಆಗುತ್ತೆ. ಇದು ಬಂದ ಸ್ವಲ್ಪ ಪುಣ್ಯ ಕೂಡ ಹೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಆಫೀಸ್ಗಳಲ್ಲೇ ಸಾಮಾನ್ಯ ಮೇಂಟೈನ್ ಮಾಡೋ ಪದ್ಧತಿ ಇದೆ, ಮನೆಗಳಲ್ಲಿ ಮೇಂಟೈನ್ ಮಾಡೋದಿಲ್ಲ. ಅಲ್ಲಿ ಡಿಸ್ಮಿಸ್ ಆಗ್ತೇವೆ, ಸಸ್ಪೆಂಡ್, ಅದು ಭಯ ಇದೆ. ಇಲ್ಲಿ ಯಾರು ಭಯ ಇಲ್ಲ ಅವ್ರಿಗೆ. ಅದ್ರ ಮೇಲೆ ಆಕ್ಷನ್ ತಗೋತಾರಂತ ಗೊತ್ತಿಲ್ಲ ಅವ್ರಿಗೆ. ಸ್ವಾತ್ಮೋತ್ತಮೇಶು ಅಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಸ್ವಲ್ಪ ಧರ್ಮಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇದು ಆಪೋಸಿಟ್ ನೋಡ್ಬೇಕೀಗ. ಧರ್ಮಾಚರಣೆ ಸ್ವಲ್ಪ ಮಾಡಿದ್ರು ಕೂಡ ಏನಾಗುತ್ತದ, ದೊಡ್ಡ ಭಯ ಕಾಪಾಡುತ್ತೆ. ಅದನ್ನು ಸ್ವಲ್ಪ ಮಾಡಿದ್ರು ಕೂಡ ಇದಾಗತ್ತೆ. ಯಾತಕ್ಕೆ ಅಂದ್ರೆ ಯಾರಲ್ಲಿ ಮಾಡ್ತೀರಿ, ಯಾರ ಬಗ್ಗೆ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ, ಯಾವಾಗ ಮಾಡ್ತೀರಿ, ಇವೆಲ್ಲ ಕೌಂಟ್ ಆಗತ್ತೆ. ವಿಜ್ಞಾನೇ ಯಾವಾಗ ಎಲ್ಲಿ ಮಾಡಿದ್ದು ಹೋದ ಕಾಲು ತುಳ್ಕೊಂಡು ಹೋದ, ಅಪರಾಧ ಆಗ್ಲೇ ಇಲ್ಲ. ಅದು ಯಾತಕ್ಕೆ, ಯಾರು ಬಿದ್ದರಿ ಅವ್ರನ್ನ ಎತ್ಲಕ್ಕೆ ಹೋಗ್ತಾ ಇದ್ದಾನೆ ಪಾಪ, ಗೊತ್ತಿರೋ ಕಾಲು ತುಳ್ದ, ಇವನೇ ಬಂದ್ಬಿಟ್ಟು ಸಾರಿ ನೋಡ್ಬೇರಿ ಹೋಗು ಅಂತ ಹೇಳ್ತಾರೆ. ಯಾತಕ್ಕೆ, ತುಳಿದಿದ್ದು ಹೌದು, ಅದ್ರ ಉದ್ದೇಶ ಇಲ್ಲೇ ಇಲ್ಲ, ಇಂಟೆನ್ಷನ್ ಇಲ್ಲ. ಇನ್ನೊಬ್ರು ಉದ್ದೇಶ ಬಂದೇ ತುಳಿತೀರಿ ಅಂತಾನೆ ಅಷ್ಟಕ್ಕೆ ಹೊಡೆದಾಗ್ತದೆ. ಯಾರು ತುಳಿತೀರಿ ಅಂತ ಹೇಳೋದಕ್ಕೆ ಅರ್ಥ ಆಯ್ತಾ. ಒಂದು ಕೆಲಸಕ್ಕೇನೆ ಡಿಫರೆಂಟ್ ಆಂಗಲ್ ಅಲ್ಲಿ ನೋಡ್ಬೇಕಾದ್ರೆ ಆ ದೃಷ್ಟಿಯಲ್ಲಿ. ಯಾಕೆ ಮೇಲ್ಕುಡಿ ಹೌದಾ, ಇಲ್ಲಿ ಪರವಾಗಿಲ್ಲ ನೋಡಿ. ಸ್ವಾತ್ಮೋತ್ತಮೇಶು ಅಥ ಸುರೇಶು ಇಂಥ ವಾಕ್ಯಗಳನ್ನು ಸರಿಯಾಗಿ ನಾವು ಯಾವಾಗ ಬಹಳ ಮನಸ್ಸು ಟೆಂಪಾಗ ಸಂಬಂಧಿ ವಾಕ್ಯ ಜ್ಞಾಪಕ ಮಾಡ್ಕೋಬೇಕು. ಶೆಟ್ಟು ಬಂದಿರೋ ಮಾಡ್ಲಕ್ಕೆ ಹೊರಟ ಕಾಲಕ್ಕೆ ತಕ್ಷಣ ಜ್ಞಾಪಕ ಮಾಡ್ಕೊಂಡು ಕೂಲ್ ಆಗಿಬಿಡ್ಬೇಕು. ಯಾಕೆ ವಾಕ್ಯ ಹೇಳಿದ್ದಾರೆ ಇಲ್ಲಿ, ಹುಷಾರಾಗಿರ್ಬೇಡ ನಾವು. ಕೆಲವು ಮಾತುಗಳು ಆ ಸಮಯದೊಳಗೆ ಗೈಡ್ ಮಾಡುತ್ತೆ. ಓದಿದ್ದೆಲ್ಲ ತಕ್ಷಣ ಗೈಡ್ ಮಾಡಿಬಿಡುತ್ತೆ. ತಡ್ಕೋತಾನೆ, ಅಲ್ಲಿ ತಡ್ಕೋತಾನೆ. ಆಫೀಸ್ನಲ್ಲಿ ಸುಮ್ಮನೆ ತಲೆ ಬಗ್ಸಿ ನಿಂತಿರ್ತಾನೆ, ಏನು ಮಾಡದೆ ಹೋದ್ರು ಕೂಡ ತಲೆ ತೆಗೆಸಿರ್ತಾನೆ. ಜನರಲಿ ಎದುರು ಮಾತಾಡೋದು ವೆರಿ ರೇರ್. ಯಾವನು ಮಾತಾಡ್ತಾನೆ ಅಂದ್ರೆ ತನ್ನ ಇನ್ನೂ ಬೆಟರ್ ಇನ್ಫ್ಲೂಯೆನ್ಸ್ ಇದ್ದು ಇವ್ರು ಆಕ್ಷನ್ ತಗೊಳ್ಳೋ ಶಕ್ತಿ ಇದ್ರೆ, ನೇರ ಮಾಡಿದ್ರೆ ಅಲ್ಲಿದ್ದಾರೆ ಅವ್ರು ಗೊತ್ತಿರೋರು ಆ ರೀತಿ ಇದ್ರೆ. ಇಲ್ಲದೆ ಹೋದ್ರೆ ಕೆಲಸ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬೇಕಾದ್ರೆ ಉಳಿದವರೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸುಮಾರು 50 ವರ್ಷ ಆಗಿದೆ, ಗಲಾಟೆ ಮಾಡಿಕೊಟ್ರೆ ಬೀದಿ ಬೀಳ್ತಾನೆ, ಬೇರೆ ಕೆಲಸ ಸಿಗೋ ಚಾನ್ಸ್ ಹೊತ್ತು ಇಲ್ಲ. ಇದು ಹೋಯ್ತು, ಮುಂದೆ ಏನು ಮಾಡಬೇಕು? ಕೆಲವು ಟೂರ್ ಶಾರ್ಟ್ ಟೆಂಪರ್ ಗಲಾಟೆ ಮಾಡಿಕೊಂಡ್ರೆ ಪೂರ್ತಿ ಜೀವನ ಪೂರ್ತಿ ಕಷ್ಟಪಡ್ತಾನೆ. ಒಂದು ಮಾತನ್ನು ತಡ್ಕೋಬೇಕಾಗತ್ತೆ, ಅನಿವಾರ್ಯ. ಪುತ್ರಾನ್ ನಿವಾರ್ಯ. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣರೆಲ್ಲ ಸೋತೊಬ್ಬರಿದ್ದಾಗೆ ಮತ್ತೆ ತಿಳ್ಕೊಂಡ್ಬಿಡ್ಬೇಕು ಒಂದು ರೂಲ್ನ. ಅದಕ್ಕೆ ಭಾಗವತರು ಹೇಳ್ತಾರೆ, ಅವ್ರು ಏನಾದ್ರು ಮಾಡ್ಲಿ, ಬೈಲಿ ಗೀಲಿ ಸುಮ್ಮನೆ ಎದ್ದು ಬಿಡಿ ಸಾಕು, ಗೊತ್ತಾಯ್ತು. ಅನುಗ್ರಹ ಅಂತ ತಿಳ್ಕೊಂಬಿಡಿ. ಯಾಕೆ ನೀವು ತಪ್ಪು ಮಾಡಿ ಬೈತಾರೋ ಅಕ್ಸೆಪ್ಟ್ ಇಟ್. ತಪ್ಪು ಮಾಡಿದ್ರೆ ಶಿಕ್ಷೆ ಇದು. ತಪ್ಪು ಮಾಡದೆ ಬೈತಾರೋ ಡೋಂಟ್ ವೆರಿ, ಅವ್ರ ಪುಣ್ಯ ನಿಮಗೆ ಬರುತ್ತೆ. ಅರ್ಥ ಆಯ್ತಾ? ಅವ್ರ ಪುಣ್ಯ ನಿಮಗೆ ಬರೋದ್ರಿಂದ ತಡ್ಕೊಬಿಡಿ, ಏನು ಯೋಚನೆ ಇಲ್ಲ. ಅರ್ಥ ಆಯ್ತಾ? ಈಗ ಬಹಳ ಇಂಪಾರ್ಟೆಂಟ್ ಇದೆಲ್ಲ. ನಾವು ಇದನ್ನ ಇವು ಬೇಸಿಕ್ ಪ್ರಿನ್ಸಿಪಲ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದಾಗ ಎಷ್ಟು ಓದಿದ್ರೂ ಪ್ರಯೋಜನ ಬರೋದಿಲ್ಲ. ಇಷ್ಟೇ ಇದ್ರೆ ಸಾಕು, ಬರೀ ಕಾಮನ್ ಸಿಂಪಲ್ ವ್ಯಾಲ್ಯೂಸ್ ಭಾರಿ ಪುಣ್ಯ ತಂದು ಕೊಡೋದು. ಸ್ವಾತ್ಮೋತ್ತಮೇಶು ಅಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಮಭಿಯಾತಿ ಯಸ್ಮ. ಭಾರಿ ದೊಡ್ಡದಾಗತ್ತೆ, ಗೊತ್ತಾಯ್ತಾ ಅಂತ ಹೇಳಿ. ಇಂಥದ್ದು ಒಂದು ಪ್ರಸಂಗ ಇದೆ, ನೆನಪಾಗತ್ತಾ? ಇಟೋ ಇದೇ ರೀತಿ ಇರತಕ್ಕಂಥ ಭಾಗ ಹಿಂದೆ ಬಂದಿದೆ, ಮುಂದೆ ಬರೋದು ಕೇಳ್ತಾ ಇಲ್ಲ. ಹಿಂದೆ ಬಂದಿದೆ ಈಗಾಗಲೇ, ಔಟ್ ಆಫ್ ಸಿಲೆಬಸ್ ಅಲ್ಲ. ಇಂಥದ್ದೇ ಅದೇ ಕೇಳ್ತಿರೋ ನಾನೀಗ. ಕೇಳಿಬಿಟ್ರೆ ಹೋಯ್ತಲ್ಲ, ಆ ಆನ್ಸರ್ ಕ್ವಶನ್ ಆನ್ಸರ್ ಪೇಪರ್ ಕೊಟ್ಟಾಗುತ್ತೆ. ಅಲ್ಲ, ಶಾಪನೇ ಕೊಟ್ಟಿತ್ತು ಅದು. ಎಲ್ಲಿದೆ? ಇದೇ ರೀತಿ ಇರೋದು, ಚೂರು ವ್ಯತ್ಯಾಸ ಇದೆ ಅಷ್ಟೇ. ಗೊತ್ತಾಗ್ತಾ ಇಲ್ಲ. ಏನ ಅದು ಕೊನೆ ದಾರಿ ಹಸ್ತಾರೆ ಹೇಳ್ತಾರೆ. ಮಂಥರೆ ಮಾಡಿಲ್ಲ, ಪಟ್ಟಾಭಿಷೇಕ ನಿಲ್ಲಿಸಿತ್ತು. ಮಂಥರೆ ಪಟ್ಟಾಭಿಷೇಕ ನಿಲ್ಲಿಸಿದ್ರು. ಆಕ್ಚುಲಿ ರಾಮದೇವ್ ಸಂಕಲ್ಪನೆ ಆಗಿತ್ತು, ಅವ್ರ ಉದ್ದೇಶನೇ ಆಗಿತ್ತು. ಅರ್ಥ ಆಯ್ತಾ? ಈಗ ಸ್ವಲ್ಪ ನೋಡೋ ದೃಷ್ಟಿಯಿಂದ ಏನದು ಪಟ್ಟಾಭಿಷೇಕ ನಿಲ್ಸ ಕೆಲಸ. ಕಲ್ಲು ಹೊಡೆದಾಗ ರಾಮನ್ ಬೈದೂ ಇಲ್ಲ, ರಾಮನ್ ಬೈತಾ ಇಲ್ಲ. ನಾನೀಗ ಹೇಳಿದ ರಾಮನ್ ಬೈತಾ ಇಲ್ಲ, ನಿನಗೆ ಒಳ್ಳೇದಾಗಬೇಕು ಹೇಳ್ತಾ ಇದ್ದೇನೆ ಅಷ್ಟೇ ಹೇಳಿದ್ದು. ಅಷ್ಟಕ್ಕೆ ಏನಾಯ್ತು, ಅಂಧನ್ ತಮಸ್ಸಿಗೆ ಹೋಗ್ತಾಳೆ. ಇದು ಹೋಗಿದ್ದು ಎಲ್ಲಿ ಬಂದಿದ್ದೀತ? ಭೂಲೋಕ ಕೊಟ್ಟಿದ ಇದಾಯ್ತು, ಸರಿ. ಅಂಧನ್ ತಮಸ್ಸಿಗೆ ಹೋಗ್ತಾವ. ಅದೇ ಒಂದು ತಪ್ಪಿಗೆ ಭೂತ್ವಾ ದಾಸಿ ವಿರುಂಪ ರಾಮಾಭಿಷೇಕಂ ಅಂತ ಹೇಳಿದ್ದಕ್ಕೆ ಹೋಗಿದ್ದು ಅಂಧನ್ ತಮಸ್ಸಿಗೆ ಹೋದ್ಲು ಅವಳು. ಅರ್ಥ ಆಯ್ತಾ? ರಾಜನ ಕೊಲ್ಲೋ ಎಫರ್ಟ್ ಏನ್ ಮಾಡುತ್ತೆ? ಕೊಲ್ಲೋ ಎಫರ್ಟ್ ಅಷ್ಟೇನೆ. ಪ್ಲಾನ್ ಮಾಡಿದ್ ಕೇಳಿಸ್ಕೊಂಡ್ರು, ದೊಡ್ಡ ಶಿಕ್ಷೆ ಕೊಡ್ತಾನ. ಈಗ ರಾಜನ ಕೊಲ್ಲೋಕೆ ಹೊಟ್ಟಿದ್ದಾನ ಅವನಿಗೆ. ಕೊಲೆ ಮಾಡೋ ಕಾನ್ಸೆಪ್ಟೇ ತಪ್ಪು. ಯಾರನ್ನ ಕೊಲ್ಲೋಕೆ ಹೊಟ್ಟಿದ್ದಾನ ಅವನೀಗ? ಅಂಥವನು ಎಷ್ಟು ಶಿಕ್ಷೆ ಕೊಡ್ತಾರಾಗ. ಈಗ ಅಲ್ಲಿ ಬಂಧನೆ ಕೇಸ್ ಅಂಥದ್ದು. ಇಲ್ಲಿ ಇಂದ್ರದೇವರಿ ಮಾಡಿದ ವಿರೋಧ, ಅದರಿಂದ ಭೂಲೋಕದಲ್ಲಿ ಹುಟ್ಟಿ ಮಕ್ಕಳಿಲ್ಲದಂತೆ ಆಗಿ ಕಾಯ ಸಾಯ ಪ್ರಸಂಗ ಇಷ್ಟೆಲ್ಲ ದೋಷಕ್ಕೆ ಕಾರಣ ಆಯ್ತು. ಅಲ್ಲಿ ರಾಮದೇವರು ಸರ್ವೋತ್ತಮರು,
ಅವ್ರು ಮಾಡಿದ ದೋಷ ಏನಾಯ್ತು ಈಗ? ಜಸ್ಟ್ ಇನ್ಫ್ಯಾಕ್ಟ್ ರಾಮನ ಉದ್ದೇಶವೇ ಇದಾಗಿದ್ರು ಕೂಡ ಪಾಪ ಬಂತು. ಆ ಉದ್ದೇಶ ಇವಳಿಗೆ ಗೊತ್ತಿಲ್ವಲ್ಲ, ಕೆಡಕ್ ಮಾತ್ರ ಇವಳಿಗೆ ಇರೋದು. ಕೈಕೇಯಿ ಕೂಡ ಏನಾಯ್ತು, ಆ ಒಂದು ತಪ್ಪಿನಿಂದ ಅವಳು ಸ್ವರೂಪಕ್ಕೆ ಅಫೆಕ್ಟ್ ಆಯ್ತು ಒಂದು ದೃಷ್ಟಿಯಿಂದ. ಎಷ್ಟು ಅಫೆಕ್ಟ್ ಆಯ್ತು? ಯಾರಿಗೆ ಯಾರಿಗೆ ಅದೇ ಹೇಳಿದ್ದು. ಇದು ಇಂಟೆನ್ಷನ್ ಇಲ್ಲ, ಅದೇ ಹೇಳ್ತೀವಿ, ಇಂಟೆನ್ಷನ್ ಇಲ್ಲ, ಸ್ವಲ್ಪ ವ್ಯತ್ಯಾಸ, ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ದೋಷ ಎಂತದ್ದಿದ್ದು? ಬಟ್ ರಾಮದೇವ್ ಅಭಿಪ್ರಾಯ ಆಗಿರ್ಬೇಕಾದ್ರೆ ಯಾಕೆ ಮಾಡ್ಬೇಕಾಗಿತ್ತು? ಅದು ಅವಳಿಗೆ ಗೊತ್ತಿಲ್ಲ, ಆ ಉದ್ದೇಶ ಇಲ್ಲ, ಆದ್ರಿಂದಾಗನೇ ಹಾಗಾಯ್ತು. ಕೈಕೇಯಿಗೆ ಇನ್ವಾಲ್ವ್ ಆಗಿದ್ದಕ್ಕೋಸ್ಕರ ಹೇಳ್ತಾರೆ, ಕೌಶಲ್ಯ ಸುಮಿತ್ರೆ ಸಿಕ್ಕ ಗತಿ ಆಕೆ ಸಿಗಲಿಲ್ಲ ಕೊನೆಗೂ ಕೂಡ ಅಂತ ಹೇಳ್ತಾರೆ. ಶಾಶ್ವತವಾದ ತಪ್ಪಾಯ್ತು ಅದು. ಅದು ಮಾತ ಕೇಳಿದ್ದಕ್ಕೆ, ಯಾರ್ದೋ ಮಾತು ಕೇಳಿ ಮಾಡೋ ತಪ್ಪಿಗೂ ಕೂಡ ಎಂಥ ಶಿಕ್ಷೆ ಸಿಗುತ್ತೆ ಮೊದಲ ಸಾಕ್ಷಿ. ಇಂಥ ವ್ಯಾಲ್ಯೂಸ್ ನಮ್ಮಲ್ಲಿ ತಪ್ಪಿ ಹೋಗಿ ಬಹಳ ದುರಂತ ಆಗಿರೋದು. ಇದ್ದಿದ್ರೆ ನಿಜವಾಗ್ಲೂ ನಮಗೆ ಸರಿಯಾಗಿ ಫಾಲೋ ಮಾಡಿಬಿಟ್ರೆ ಎಲ್ಲ ಜನ ಲೈಕ್ ಮಾಡ್ತಾರೆ, ಸಿಕ್ಕಾಬಿಟ್ಟೆ ಲೈಕ್ ಮಾಡ್ತೀವಿ. ಯಾಕೆಂದ್ರೆ ಎಷ್ಟು ತತ್ವ ದೊಡ್ಡದಿರ್ಬೋದು ಇವ್ರದ್ದು ಯೋಚನೆ ಮಾಡ್ತಾರೆ. ಬರೀ ಜಗಳ ಗಂಟು, ಬರೀ ಮೋಸ ತುಂಬ ಇತ್ತು. ಅದು ಹೆಚ್ಚಿನ ಕೆಲವು ಇಲ್ಲ ಅಂತಿಲ್ಲ, ಬಟ್ ಹೆಚ್ಚು ಮೆಜಾರಿಟಿ ಏನಾಗುತ್ತೆ ಅಂತ ಕೇಳಿದ್ರೆ ಈ ಥರ ಟ್ರೈನಪ್ ಆಗಿಬಿಟ್ಟು ಅವ್ರಿಗೆ ಇದೇ ಬರೋದಿಲ್ಲ. ಇನ್ನೊಬ್ರು ದ್ವೇಷ ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ನನಗೆ ಆ ಥರ ಹೇಳ್ಕೊಡ್ತಾರೆ. ಅದು ಸ್ವಲ್ಪ ತಾಮಸಿ, ಬಟ್ ಕಾರಣ ಆಗಿದ್ದೆ ಅವನು, ಕಾರಣ ಆಗಿತ್ತು. ಒಂದು ತಪ್ಪು ಸಿಗಬೇಕಲ್ಲ, ಇದು ತಪ್ಪಾಯ್ತು. ಇವತ್ತು ಫೇಲ್ ಆದವನೇ, ಅವ್ರು ಓದಿಲ್ಲ ಫೇಲ್ ಆಗಿದ್ದಾನೆ ಕರೆಕ್ಟು, ಆದ್ರೆ ಸುಮ್ಮನೆ ಫೇಲ್ ಮಾಡೋಂಗಿಲ್ಲ, ಬರೋದಿಲ್ಲ ಅಂತ ಕಾರಣ ಕೊಡ್ಬೇಕು ಅದಕ್ಕೆ. ಅದು ಓದಿಲ್ಲ ಅಂತ ನನಗೆ ಗೊತ್ತು ಹಾಗೆಲ್ಲ ಹೇಳಬಾರ್ದು. ಅದು ಬರೋದಿಲ್ಲ ಫೇಲ್ ಮಾಡಿ, ಅಷ್ಟೇ ಸಿಂಪಲ್ ಆನ್ಸರ್. ತಪ್ಪು ಮಾಡಿದ್ರೆ ಶಿಕ್ಷೆ ಅಷ್ಟೇ. ಸ್ವರೂಪ ನೋಡ್ಬೇಕು, ಎಲ್ರಿಗೂ ಸ್ವರೂಪ ಗೊತ್ತಾಗಲ್ಲ. ಏನು ಗೊತ್ತಾದ್ರೆ ಸಾಕು, ಅಪರಾಧ. ಕಳ್ಳನ ಸ್ವರೂಪ ನಮಗೆ ಗೊತ್ತಾ? ಮರ್ಡರ್ ಸ್ವರೂಪ ನಮಗೆ ಗೊತ್ತಿರುತ್ತಾ? ತಪ್ಪು ಶಿಕ್ಷೆ ಅನುಭವಿಸ್ತಾರೆ, ಸ್ವರೂಪ ನಮಗೆ ಗೊತ್ತಿಲ್ಲ. ಕೆಲಸ ಒಳ್ಳೆಯವನೂ ಆಗಿರ್ಬೋದು ಯಾವುದೋ ಕಾರಣಕ್ಕೆ, ಅಲ್ಲಿ ಈಗಿನ ಕಾಲ ಶಿಕ್ಷೆ ಡಿಸರ್ವ್ಸ್ ಅಷ್ಟೇ. ಏನು ಮಾಡೋಕ್ಕಾಗ, ಒಳ್ಳೆಯವನಾಗಿದ್ರು ಕೂಡ ಏನು ಮಾಡ್ಬೇಕಾಗ ಅನುಭವಿಸ್ಲೇಬೇಕು. ಈ ದೃಷ್ಟಿಯಿಂದ ನಾವು ದೋಷಗಳಲ್ಲಿ ತಾರತಮ್ಯ ಇದೆ, ಇದು ಗೊತ್ತಾಗುತ್ತೆ. ದೋಷಗಳಲ್ಲಿ ತಾರತಮ್ಯ ಇದೆ. ಯಾರ ಬಗ್ಗೆ ಮಾಡ್ತೇವೆ, ಎಲ್ಲಿ ಇವ್ರು ಹೋದ ಗಲೀಜು ಮಾಡಿದ, ಎಲ್ಲಿ ಯಾರ್ದೋ ಮನೆಯಲ್ಲಿ ಬೈದು ಕಳಿಸಿದ್ರು ಮುಗೀತು. ತೀರ್ಥಕ್ಷೇತ್ರಕ್ಕೆ ಹೋದ ಗಲೀಜು ಮಾಡ್ತಾರೆ ನಮ್ಮ ಜನ, ಅಲ್ಲೂ ಸೇವಿಸ್ಬಿಡ್ತಾರ. ಇದೇ ಕೆಲಸ ಆಗೋದ. ತೀರ್ಥಕ್ಕೆ ಬರೋದು ಎಷ್ಟು ಪಾಪ. ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಪುಣ್ಯ ಅಲ್ಲೇ ಇಲ್ಲ, ಬರೀ ಪಾಪದ ರಾಶಿ. ಹೇಳ್ತಾ ಹೌದು. ಚಂದ್ರಸುಖಿ ಅದು ಇನ್ನೊಂದು ರೀತಿ ಅಪರಾಧ, ಬೇರೆ ಟೈಪ್. ಅದು ಇಲ್ಲಿ ಆಗಲ್ಲ, ಸ್ವಲ್ಪ ಅದು ದೊಡ್ಡ ದೋಷನೇ, ನೋಡೋದಕ್ಕೆ ದೊಡ್ಡ ದೋಷ ಅದು. ಇಲ್ಲಿ ಹಾಗಲ್ಲ, ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡಿದ್ದು ಅಷ್ಟೇ, ಜಸ್ಟ್ ಅದು ಅನ್ನೋಯಿಂಗ್ಲಿ ಮಾಡಿದ ಡಿಸ್ಟರ್ಬೆನ್ಸ್, ಅಷ್ಟಕ್ಕೆ ಅಷ್ಟು ಎಫೆಕ್ಟ್ ಆಯಿತು. ದೋಷ ಎಷ್ಟೋ ಸತಿ ನಾವು ಹೇಳ್ತೇವೆ ಏನು ಪಾಪ ಮಾಡಿದ್ವಿ ಅಂತ ಹೇಳ್ತೇವೆ. ಅದಕ್ಕೆ ಅರ್ಥ ಏನು ಅಂದರೆ, ಈ ತಪ್ಪಾಗಿದೆ, ಈ ಒಂದು ದುಃಖ ಅನುಭವಿಸೋ ಒಂದು ಪಾಪ ನಾವು ಮಾಡಿರಲೇಬೇಕು, ಇಲ್ಲೋರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಅರ್ಥ ಇದೆ, ನಮಗೆ ಗೊತ್ತಿಲ್ಲ. ಈಗ ಎಷ್ಟೊತ್ತ ನನಗೆ ಗೊತ್ತಾಗ ಎಷ್ಟು ಲಾಂಗ್ ಹಾಕಿರ್ತಾರೆ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಕೇಳ್ತಾರೆ. ಅದೇ ಓಹ್ ಆಗ ಅರ್ಥ, ಓ ಈ ಕಾರಣಕ್ಕ ಅಂತ ಹೇಳಿ ತಿದ್ಕೋತಾರೆ. ಅಲ್ಲಿ ಆರ್ಗ್ಯೂ ಮಾಡೋದ್ರಿಂದ ಪಾಸ್ ಆಗಲ್ಲ, ಅವ್ರು ತಿದ್ಕೊಂಡ್ರೆ ಪಾಸ್ ಆಗ್ತಾರೆ ಹೊರತು ಆರ್ಗ್ಯೂ ಮಾಡೋದೇ ಉಪಯೋಗ ಬರೋದಿಲ್ಲ. ಯಾವ್ದು ಶಾಸ್ತ್ರ ಯಾವಾಗಲೂ ಕೂಡ ಅಷ್ಟೇ, ಮೇಷ್ಟ್ರು ಬೈದಾಗ ಕರೆಕ್ಟ್ ಮಾಡಿದಾಗ ಅದು ಯಾವ ರೀತಿ ಪಾಸಿಟಿವ್ ಅಂತ ತಗೋತಾರಲ್ಲ ಆ ರೀತಿ ತಗೋಬೇಕು. ಆಗ ಮಾತ್ರ ಸಾಧನೆ ಮಾಡಕ್ಕೆ ಮಾತು ಅದರಿಂದ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಇದ್ ಬದಲು ಹಾಳು ಮಾಡ್ಕೊತಾನೆ ಅಷ್ಟೆ, ಮಾಡೋದಿಲ್ಲ. ಮಾಡಿದ್ದಿದೆಯಲ್ಲ, ಕೇಸ್ಗಳಿದೆಯಲ್ಲ, ಆಯ್ತು ಕಡಿಮೆ. ಆದ್ರೆ ಮಾಡಿಲ್ಲ ಅಂತಲ್ಲ, ಆಗತ್ತೆ. ಆದ್ರೆ ನಾವು ಮಾಡೋದು ಭಾರಿ ಜಾಸ್ತಿ ಜಿರಬೆಳಗಾರ ಇರುತ್ತೆ. ಮತ್ತೆ ವಿಮರ್ಶೆ ಮಾಡೋದು ತಪ್ಪಲ್ಲ, ನೆನಪಿಗಳು ವಿಮರ್ಶೆ ಮಾಡೋದು ತಪ್ಪಲ್ಲ, ತಪ್ಪು ಅಂತ ಹೇಳೋದು ತಪ್ಪಲ್ಲ. ಬಟ್ ಅದನ್ನ ಹೇಳೋ ರೀತಿ ಇರೋದು. ಹೇಳಿದ ನನ್ನ ಪ್ರೊಫೆಸರ್ ಯಾವುದೋ ಪ್ಲಸ್ ಮೈನಸ್ ತಪ್ಪಾಗಿಬಿಟ್ಟಿದ್ದಾನೆ, ಸ್ಟೂಡೆಂಟ್ ನೋಡ್ತಾನೆ, ಆನ್ಸರ್ ಬರ್ತಾ ಇಲ್ಲ, ಒದ್ದಾಡ್ತಾನೆ ನನ್ನ ಪ್ರೊಫೆಸರ್, ಸರ್ ಅಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾನೆ. ತಕ್ಷಣ ಅವ್ನು ಗುಡ್ ಅಂತ, ಏನೋ ಬೆಸ್ಟ್ ತಪ್ಪು ಮಾಡಿದ್ದೆ, ಹಾಗಲ್ಲ ಅಂದ್ರೆ ಪಂಜಿತಾಗ ಹೇಳೋದಕ್ಕೊಂದು ರೀತಿ ಇರುತ್ತೆ. ಯಾವಾಗ ಕೂಡ ಆ ಥರ ಮಾತಾಡ್ತಾರೆ, ತುಂಬ ಜನ ಇರ್ತಾರೆ, ಯಾವಾಗ ಈಗ ಬಾಯತ್ತೆ ಹೊಲಸು ಮಾತಾಡೋದು. ಅವ್ನು ಹೇಳ್ತಾನೆ, ಒಣಗಿರುತ್ತೆ, ಸರ್ ಸ್ವಲ್ಪ ಅಲ್ಲಿ ಇದ್ದಾಗ, ಅದು ಕೂಡ ಹೇಳ್ತಾರೆ ಇದ್ದಾಗ ಕಾಣುತ್ತೆ ಆ ಥರ ಅಂತ. ಅವ್ರಿಗೆ ಗೊತ್ತು ಇದ್ದೇ ಇದೆ ಅಂತೇಳಿ, ಆದ್ರೂ ಕೂಡ ಏನಂತಾರೆ, ಸ್ವಲ್ಪ ಅಲ್ಲಿ ಇದ್ದಾಗ ಕಾಣುತ್ತೆ ಅಂತ ನೋಡ್ತಾರೆ. ಎಸ್ ಯು ಆರ್ ರೈಟ್ ಅಂತ. ಆ ಒಂದು ಡಿಸೆನ್ಸಿ ಮೇಂಟೈನ್ ಮಾಡೋದು. ಯಾಕಂದ್ರೆ ಆಕಸ್ಮಿಕ ಅನ್ನೋದು ಇಂಟೆನ್ಷನಲ್ ಅಲ್ಲ. ತಪ್ಪು ಮಾಡಿದಾಗಲೂ ಕೂಡ ನೋಡೋ ರೀತಿ ಇದೆ. ಇದು ಲೈಫ್. ಅದು ಲೈಫ್ ಬರೀ ಮಾತಾಡೋದು ಕಲ್ತ್ಕೊಂಡ್ರೆ ಪಾಂಡಿತ್ಯ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅದು ಅಪ್ಲಿಕೇಶನ್ ಬೇಕು. ಇಂಟ್ರಾಸ್ಪೆಕ್ಷನ್ ಮೆಥಡ್ ಇಲ್ಲದೆ ಹೋದರೆ ಉಪಯೋಗ ಬರೋದಿಲ್ಲ. ಆ ರೀತಿಯಲ್ಲೇ ಪಾಠ ಹೇಳೋದು. ಒಬ್ಬ ಶಿಷ್ಯ ತಪ್ಪಾಡಿದ ಬರುತ್ತಾ ಇರೋದು ಭಾಗವತದಲ್ಲಿ. ಅಷ್ಟು ಜನ ಯಾತಕ್ಕೆ ಒಬ್ಬನೇ ಕೆಲಸ ಮಾಡ್ತೀನಿ ಅಂತ ತಕ್ಷಣ ಗೆಟ್ ಔಟ್ ಅಂದರು. ಬೌದ್ಧ ಪಾಪ ಎಲ್ಲ ಇಲ್ಲೇ ಬಿಟ್ಟು ಬೌದ್ಧ ಜ್ಞಾನ ಅಂತೇಳಿ. ಅದಕ್ಕೆ ಉಳಿದವ್ರು ಅವಮಾನ ಅಷ್ಟು ಜನಕ್ಕೆ ಅಂತ ಅರ್ಥ. ಅವಕಾಶ ಕೊಡಬಾರ್ದು ಹಾಗೆ. ಹೌದು ಮುಂದೆ ಆಗಿ ತಪ್ಪಾಗಿಲ್ವ, ಶಿಕ್ಷೆ ಅನುಭವಿಸಿಲ್ಲ ಅವ್ರ ಮುಂದೆ. ಹೌದು, ಅದೇನಾಯ್ತು, ಸ್ವರೂಪನೂ ಹಾಗಿದ್ದು ತಪ್ಪು ಮಾಡಿಲ್ಲ. ಇದು ಸ್ವರೂಪ ಹಾಗಿಲ್ಲ. ಮುಂದೆ ಇವರೆಲ್ಲ ಎಂಥವ್ರು ಗೊತ್ತಾ,
ಎಂಥ ತಪಸ್ ಬೇಕಾದ್ರೆ ಮಾಡಿ ಕಳ್ಕೊತಾರೆ, ಆ ಶಕ್ತಿ ಇದೆ. ಪೆನಾಲ್ಟಿ ಇದೆ, ಪೆನಾಲ್ಟಿ ಹಾಕ್ತಾರೆ, ಹೋದ ಫಾಸ್ಟಾಗಿ ಹೊಲ್ಟ. ಆ್ಯಕ್ಚುಲಿ ಹೋಗಬಾರ್ದಿತ್ತು, ಅಲ್ಲಿ ರಾಂಗ್ ಸೈಡಲ್ಲೇ ಹೋದ. ಯಾತಕ್ಕೆ ಗೊತ್ತಾ, ಕೊಟ್ಟು ಪೆನಾಲ್ಟಿ ಬಿಸಾಕ್ತಿದೆ ಆ ಟೈಪ್ ಹೋದ. ಅರ್ಥ ಆಯ್ತಾ? ಪೆನಾಲ್ಟಿ ಹೇಳ್ತೀವಿ ಅಥವಾ ನಂಗೆ ಗೊತ್ತಿದ್ದಾರೆ ಫೋನ್ ಮಾಡಿ ಬಿಸ್ಕೊತೀನಿ ಅಂತ. ಅದು ಎಲ್ಲರಿಗೂ ಸಾಧ್ಯನಾ? ಅದು ಸಾಧ್ಯ. ಇವಾಗ ದುಡ್ಡೇ ಇಲ್ಲ, ಬರೀ ಖಾಲಿ ಜಾಯ್ಬೋ 1000 ರೂಪಾಯಿ ಮೇಲೆ ಎಲ್ಲಿ ಕೊಡ್ತಾನೆ. ವೆಹಿಕಲ್ ಚೇಂಜ್ ಮಾಡಿದ್ರು, ಮತ್ತೆ ಓಡಾಡ್ಬೇಕು. ತಪ್ಪು ಮಾಡಿ ಅರಿಸೋಡೋ ಶಕ್ತಿ ಇರ್ಬೇಕು ಯಾವಾಗ ಕೂಡ. ಪಾಪ ಮಾಡೋದು ಎಷ್ಟು ದೊಡ್ಡದಲ್ಲ. ಏನ್ ಮಾಡ್ಬೇಕು, ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಕೆಲವರು ಇರ್ತಾರೆ, ನಾನು ಡೈಜೆಸ್ಟ್ ಮಾಡ್ತೀನಿ ಅಂತೇಳಿ ಜಾಸ್ತಿ ತಿಂದ್ರು ಕೂಡ ಅದು ಜೀರ್ಣ ಆಗತ್ತೆ, ಯೋಚನೆ ಮಾಡಬೇಡಿ. ಕೆಲವು ಸ್ವಲ್ಪ ತಿಂದ ಆಸ್ಪತ್ರೆ ಸೇರೋರು ಇರ್ತಾರೆ. ಅದು ಜೀರ್ಣ ಮಾಡೋದು ಅಂದ್ರೆ ಏನು? ಆ ತಪ್ಪನ್ನ ತೆಗೆದುಕೊಳ್ಳೋ ಶಕ್ತಿ ಇರ್ಬೇಕು, ಅದು ಜೀರ್ಣ ಮಾಡ್ಕೊಳ್ಳೋದು ಅಂತ. ಊಟ ಜೀರ್ಣ ಮಾಡ್ಕೊಳ್ಳೋದಲ್ಲ. ಅದು ಫೇಸ್ ಮಾಡಿ ರೆಡಿ ಇದ್ದೇನೆ ನಾನು ಅಂತ ಹೇಳ್ಬೇಕು. ಮಾದ್ರೀಪತಿ ಮೃತಮವೇಕ್ಷ ರುರೋಧ ದೂರಾತ್ ಸ್ವಾತ್ಮೋತ್ತಮೇಶ್ವಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ವೃತಾಮಭಿಯಾತಿ ಯಸ್ಮಾತ್. ಮಾದ್ರೀಪತಿ ಮೃತಮವೇಕ್ಷ ರುರೋಧ ದೂರಾತ್ ತಚ್ಶುಶ್ರೂಃ ಚ ಪೃಥಯಾ ಸಹ ಪಾಂಡುಪುತ್ರಾಃ ತೇಷು ಆಗತೇಷು ವಚನಾದಪಿ ಮಾದ್ರವತ್ಯಾಃ ಪುತ್ರಾನ್ ನಿವಾರ್ಯ ಚ ವೃಥಾ ಸ್ವಯಮೇವ ಚ ಅಗಾತ್. ಮಾದ್ರೀಪತಿ ಮೃತಂ ಅವೇಕ್ಷ ರುರೋಧ. ತಕ್ಷಣ ಮಾದ್ರಿ ನೋಡಿದ್ರು ಭಾರಿ ದುಃಖ ಆಯ್ತು, ಪಾಪ ದುಃಖಪಟ್ಟು. ಅಷ್ಟು ದಿವಸ ಕಾಪಾಡ್ಕೊಂಡಿದ್ದು ಎಲ್ಲ ಹೊರಟು. ಶಾಪ ಬಂದು ಎಷ್ಟು ದಿವಸ ಆಯ್ತಾ ಆತನಿಗೆ? ಈಗಾಗಲೇ ಸಾಮಾನ್ಯ ಸೆನ್ಸಲ್ಲೂ ಕೂಡ 15-16 ವರ್ಷ ಆಗೋಗ್ಬಿಟ್ಟು ಶಾಪ. ಅಷ್ಟು ದಿವಸಗಳ ಕಾಲ ಇವರು ಏನು ಮೇಂಟೈನ್ ಮಾಡಿದ್ರು, ತಪ್ಪು ಮಾಡಿಬಿಟ್ಟೆ ಅಂತ ಭಾರಿ ದುಃಖಪಟ್ಟರು. ರುರೋ ಒಳಗೆ ಹತ್ಲು ಹತ್ಲು ಅಂತ ಅರ್ಥ. ರೋದನ ರುರಾವ ಅದು ವರ್ಬ್, ವರ್ಬ್ನಲ್ಲಿ ಫಾರಂ ಲಿಟ್ಟಲ್ ಹಾಗೆ ಬರೋದು. ದೂರಾತ್ ತಚ್ಛುಶ್ರುವಶ್ಚ ಪೃಥಯಾ ಸಹ ಪಾಂಡುಪುತ್ರಾಃ. ಅದನ್ನ ಕುಂತಿ ಏನ್ ಮಾಡ್ತಿದ್ದಾಳೆ ಪಾಪ, ಪರಿವೇಷಣ ಪರ ಬಡಿಸ್ತಾ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಜನ ಅಲ್ಲಿ ಬರೀ ಬ್ರಾಹ್ಮಣರು, ದೊಡ್ಡ ಮಹಾ ತಪಸ್ವಿಗಳಿದ್ದ ಜಾಗ ಅದು ಬದರಿ, ಅಲ್ಲಿ ತಾನೇ ಇದ್ದಿದ್ದವರು. ಅಂಥವ್ರಿಗೆಲ್ಲ ಬಡಿಸೋ ಉತ್ಸವ. 14 ವರ್ಷದ ಜನ್ಮಾಷ್ಟಮದ ಉತ್ಸವ ಯಾರ್ದು? ಅರ್ಜುನದು. ಆದ್ರಿಂದ ಒಳ್ಳೆ ಉತ್ಸವ ಕಾಲಕ್ಕೆ ಬಡಿಸೋ ವ್ಯವಸ್ಥೆ ಇವೆಲ್ಲ ಮಾಡ್ಬೇಕಾದ್ರೆ ಬರೀ ಯಜಮಾನಿ ತಾನೇ ಆಕಿ ಉಳ್ಕೊತಾ ಇದ್ರೆ ಗಮನ ಕೊಟ್ಟಿಲ್ಲ ಆಕಿ ಪಾಪ. ಎಲ್ಲ ಸೇರ್ಕೊಡ್ತು. ಯಾವಾಗಲೂ ಕುಂತಿ ಕಂಟ್ರೋಲ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ದೂರ ಇದ್ದಿಂದ ಆಗಲಿಲ್ಲ. ಅದು ಅದನ್ನ ಕೇಳಿಸ್ತಾ ಆಕಿ ಎಷ್ಟು ಜೋರಾಗಿ ಹತ್ಲು ಅಂದ್ರೆ ಅವ್ರಿಗೆಲ್ಲ ಕೇಳಿಸ್ತು ಎಲ್ಲರಿಗೂ ಕೂಡ. ಪೃಥಯಾ ಸಹ ಪಾಂಡುಪುತ್ರ, ಉಳಿದ ಪಾಂಡವರಿಗೆಲ್ಲರೂ ಕೇಳಿಸ್ತು. ಏನೋ ಆಯ್ತು ಅಂತ ತಿಳ್ಕೊಂಡು ಬಂದ್ರು. ತೇಷು ಆಗತೇಷು ಎಲ್ಲ ಬಂದು ನೋಡ್ತಾರೆ. ವಚನಾದಪಿ ಮಾದ್ರವತ್ ಕೂಗಿದ್ಲು, ಹತ್ಲು, ಅದೆಲ್ಲ ಬಂದ್ರು. ಆಗ ಆಕೆ ಹೇಳಿದ್ಲು ತಕ್ಷಣನೇ, ಕುಂತಿ ಬರ್ಲಕ್ಕೆ ಹೊರಟಾಗ, ನೀವು ಮೊದಲು ಹುಡುಗರನ್ನ ಕರ್ಕೊಂಡ್ಬರ್ಬೇಡ, ನೀನು ಒಬ್ಬಳೇ ಬಾ ಅಂತ ಹೇಳಿ. ಯಾಕೆಂದ್ರೆ ಆ ದುಃಖದ ಸಂಗತಿ ನಿಧಾನವಾಗಿ ಗೊತ್ತಾಗಲಿ ಅಂತ ಹೇಳಿದ್ಲು. ಹಾಗೆ ಪುತ್ರಾನ್ ನಿವಾರ್ಯ ಚ ಪೃಥಾ ಸ್ವಯಮೇವ ಚಾಗ, ಏನೋ ಆಘಾತ ಆಗಿದೆ ಅಂತೇಳಿ ತಾನು ಬಂದು. ಪತ್ಯುಃ ಕಲೇವರಮವೇಕ್ಷ ನಿಶಮ್ಯ ಮಾದ್ರ್ಯಾಃ ಕುಂತಿ ಭೃಶಂ ವ್ಯಥಿತ ಕಮಲೈವ ಮಾದ್ರೀಂ ಧಿಕೃತ್ಯ ಚಾನುಮರಣಾಯ ಮತಿಂ ಚಕಾರ ಯಸ್ಯಾ ತಸ್ಯಾ ಸ್ವನೋ ನುದಿತಜಃ ಶ್ರುತ ಆಶುಪಾರ್ಥೈಃ. ಪತ್ಯುಃ ಕಲೇವರಂ ಅವೇಕ್ಷ ನಿಶಮ್ಯ ಮಾದ್ರ್ಯಾಃ ಕುಂತಿ ಭೃಶಂ ವ್ಯಥಿತ ಹೃತ್ಕಮಲಾ ಏವ ಮಾದ್ರೀಂ ಧಿಕೃತ್ಯ ಚ ಅನುಮರಣಾಯ ಮತಿಂ ಚಕಾರ ತಸ್ಯಾಹ ಸ್ವನಃ ರುದಿತಜಃ ಶ್ರುತಃ ಆಶುಪಾರ್ಥೈಃ. ಪತ್ಯುಃ ಕಲೇವರಂ ಅವೇಕ್ಷ. ಕಲೇವರ ಅದೀಗ ಬರೀ ಬಾಡಿ ಅಷ್ಟೇ. ಕಲೇವರವನ್ನು ನೋಡಿದ್ಲು, ಭಾರಿ ಸಿಟ್ಟು ಬಂತು. ನೋಡಿದ್ಲು, ದುಃಖ ಸಿಟ್ಟು ಎಲ್ಲ ಬಂತು. ನಿಶಮ್ಯ ಮಾದ್ರ್ಯಾಹ ಕುಂತಿ ಭೃಶಂ ವ್ಯಥಿತ ಹೃತ್ ಕಮಲೈವ ಮಾದ್ರಿ. ಒಂದ್ ಕಡೆ ದುಃಖ ನೋವು ಎಲ್ಲ ಸೇರ್ಕೊಂಡೋಯ್ತು. ಭಾರಿ ಸಿಟ್ಟು ಬಂದು ಧಿಕೃತ್ಯ, ಇಷ್ಟೇ ಎಚ್ಚರಿಕೆ ಇಲ್ಲ ಮೈ ಮೇಲೆ ಅಂತ ಬೈದ್ಲು ಆಕೆ. ಅನುಮರಣಾಯ ಮತಿಂ ಚಕಾರ. ಅನುಮರಣ, ಅನುಸೃತ್ಯ ಮರಣಂ ಅನುಮರಣಂ ಅಂದ್ರೆ ತಾನು ಜೊತೆಗೆ ಸಹ ಗಮನ ಮಾಡ್ಲಿಕ್ಕೆ ಇಷ್ಟಪಟ್ಟರು ಕುಂತಿ. ತಸ್ಯಾಸ್ವನಃ ಅಂತೂ ತಾನು ಜೋರಾಗಿ ಹತ್ಲು. ಹಾಗೇನ ರುದಿತಜಃ ಶ್ರುತ ಆಶು ಪಾರ್ಥೈ. ಪಾಂಡವರನ್ನು ಬಿಟ್ಟು ಬಂದಿಲ್ಲ, ಅವರೆಲ್ಲ ಅವರೇ ಬಂದಿರಿ, ಅವರೆಲ್ಲ ಕೂಡ ಬಂದು ಜೊತೆಗೆ ಋಷಿ ಬಿರುಗಳು ಎಲ್ಲ ಸೇರ್ಕೊಂಡ್ರು. ಆ ಪ್ರಸಂಗದಲ್ಲಿ ದೊಡ್ಡ ಆಘಾತ ಆಯ್ತಲ್ಲ, ಎಲ್ಲ ಸೇರ್ಕೊಂಡ್ರು. ದೇಶ ಜೋಡಿ ಕೆಲಸ ಮಾಡಿದ್ದೇನೀಗ ಮಾಡಿದ್ದೇನೆ ಆಕಿ. ಶಾಪ ಇರೋದು ಗೊತ್ತಿದೆ ಅಂದ್ರೆ ದೂರ ಇರ್ಬೇಕ ಬೇಡವೋ? ಶಾಪ ಇರೋದು ಗೊತ್ತಿದ್ದಕ್ಕೆ ತಾನೇ ಆಯ್ತ ಸನ್ಯಾಸಿ ಆಗ್ತೀನಿ ಅಂದ. ಬೇಡ ಅಂದ್ರು, ಜವಾಬ್ದಾರಿ ತಗೊಂಡ್ರು. ಕುಂತಿ ಕೊಟ್ ಮಾತು ಉಳಿಸ್ಕೊಂಡ್ರು ಪಾಪ. ನೀವು ಸನ್ಯಾಸಿಯಾಗೇ ಇರು, ಯೋಚನೆ ಮಾಡಬೇಡ. ನೀವು ಸನ್ಯಾಸಿ ಆದ್ರೆ ಸೇವೆ ಮಾಡಕ್ಕೆ ನಿಂತಿರ್ಲಕ್ಕೆ ಬರೋದಿಲ್ಲ, ಆಶ್ರಮಕ್ಕೆ ವಿರುದ್ಧ ಆಗುತ್ತೆ. ಸನ್ಯಾಸಿ ಅಂತೇ ಇರು, ಸೇವೆಗೆ ಅವಕಾಶ ಕೊಡು ಅಂತ ಕೇಳಿದ್ರು. ಹಾಗೆ ಆಯ್ತು. ಇಷ್ಟಿಷ್ಟು ಪಾಲನೆ ಮಾಡಿದ್ಲು. ಇವತ್ತಾಕೆ ಆ ಮರ್ತು ಬಿಟ್ಟು ಕುಂತಿ ಮೆಚ್ಯೂರಿಟಿ ಮಾದ್ರಿಗಿಲ್ಲ.
ರೋಟ್ ವಯಸ್ಸಿನಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಕೂಡ ಕುಂತಿ ಬಹಳ ಗ್ರೇಟ್. ತಮಾಷೆ ಮಾದ್ರಿ ಕೂಡ ಪರಭಾಹ ಮರುತ್ತೇನೆ ಹೆಂಡತೇನೆ ಸ್ವರೂಪದಲ್ಲಿ ಇಬ್ಬರು ಹೆಂಡಂದ್ರ ತಾನಿಗೆ, ಇಬ್ಬರು ಹುಟ್ಟಿ ಬಂದಿದ್ದಾರೆ. ಆದರೆ ಕುಂತಿ ಬರೀ ವಯಸ್ಸಿನಲ್ಲಿ ಮಾತ್ರ ಅಲ್ದೇನೆ ಎಲ್ಲದರಲ್ಲೂ ಕೂಡ ಬಹಳ ಮೆಚೂರ್. ಮಹಾಭಾರತ ಪ್ರಾರಂಭದಲ್ಲೇ ಹೇಳ್ತಾರೆ, ಮಹಾಭಾರತದ ಅನೇಕ ಸಂದೇಶಗಳಲ್ಲಿ ಕುಂತ್ಯಾಹ ಧೃತಿಂ ಚೈವ, ಕುಂತಿಯ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಅದರ ಕೆಲವು ಹೆಂಗಸರಿಗೆಲ್ಲ ದೊಡ್ಡ ಮೆಸೇಜ್. ಕುಂತಿ ಹೇಗೆ ಫೇಸ್ ಮಾಡಿದ್ಲು, ಎಂಥ ದುಸ್ಥಿತಿಯನ್ನು ಹೇಗೆ ಫೇಸ್ ಮಾಡಿದ್ಲು ಎಂಬುದನ್ನು ಹೇಳ್ತಾರೆ. ಅನುಮರಣಾಯ ಮತಿಂ ಚಕಾರ ತಸ್ಯಾಹ ಸ್ವನಃ ರುದಿತಜಃ ಶ್ರುತಃ ಆಶು ಪಾರ್ಥೈ. ತಸ್ಯಾ ಸ್ವನ ಅಂದ್ರೆ ಧ್ವನಿ ಕೂಡಲೇ ಕೇಳಿಸ್ತು. ಅವರೆಲ್ಲ ಬಂದರು. ತೇಷ್ವಾಗತೇಷ್ವಧಿಗಾಸ ವಿರಾವಯೇತಂ ಸರ್ವೇಪಿ ಶುಶ್ರುಭು ಋಷಿ ಪ್ರವರ ಅಥಾತ್ರ ಆಜಗ್ಮುಹು ಉತ್ತಮ ಕೃಪಾ ಋಷಿಲೋಕ ಮಧ್ಯೆ ಪತ್ನೀರೂಪಾನುಗಮನಾಯ ಚ ಪಸ್ಪೃಥಾತೆ. ತೇಷು ಆಗತೇಷು ಅಧಿಕಃ ಆಸ ವಿರಾವಹ. ಅವರು ಬಂದಾಗ ಮೊದಲು ಒಬ್ಳತ್ಲು ಧ್ವನಿ ಜಾಸ್ತಿ ಇತ್ತು, ಕುಂತಿಸಲು ಇನ್ನೂ ಜಾಸ್ತಿ ಆಯ್ತು, ರೈತರು ಇನ್ನೂ ಜಾಸ್ತಿ ಆಯ್ತು. ಏನಾಯ್ತು ಇಲ್ಲಿ? ಅಧಿಕ ರಾವ ವಿರಾವ ಅಧಿಕ ಪೂರ್ವಾತ್. ರಾವ ಅಳೋ ಧ್ವನಿ, ವಿರಾವ ಭಾರಿ ಅಳೋದು, ಅಧಿಕ ಇನ್ನೂ ಹೆಚ್ಚು. ಎಲ್ಲರೂ ಬರ್ಲಕ್ಕೆ ಶುರುವಾಯ್ತಾಗ. ಅಲ್ಲ ಏನಾಯ್ತು ಅಂತ ಬಂದರು. ಚಕಾರ ಋಷಿಲೋಕ ಮಧ್ಯೆ ಸರ್ವೇಪಿ ಶುಶ್ರುವು ಋಷಿ ಪ್ರವರಾಹ ಅಥಾತ್ರ. ಎಲ್ಲರೂ ಧ್ವನಿ ಕೇಳಿದ್ರು, ಎಲ್ಲ ಅಲ್ಲಿಗೆ ಬಂದರು ಪಾಪ. ಆಜಗ್ಮುಹು ಉತ್ತಮ ಕೃಪಾ. ಅವ್ರು ಕರುಣಾಡೋರು, ಊಟ ಮುಗಿಸ್ಕೊಂಡು ಕೈ ತೊಗೊಂಡು ಆ ಕಡೆ ಹೋಗಲಿಲ್ಲ. ಏನೋ ಆಘಾತ ಎಲ್ಲರೂ ಎಸ್ಕೇಪ್ ಆಗಿಬಿಡ್ತಾರೆ ಎಷ್ಟೋ ಜನ. ಉತ್ತಮ ಕೃಪಾ, ತುಂಬ ಕೃಪಾಳುಗಳು. ಕೃಪಾ ಅಂದ್ರೆ ಏನೋ? ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರ್ ಮನೀಷಿಣಃ. ಬರೀ ಅಯ್ಯೋ ಪಾಪ ಯಾರು ಬಿದ್ದಿರ್ತಾರೆ, ಅಯ್ಯೋ ಪಾಪ ಅಂತ ಹೋಗ್ಬಿಡ್ತಾರೆ, ಏನು ಮಾಡಕ್ ಬರ್ತಾ ಇಲ್ಲ. ಅದಕ್ಕೇನಂತಾರೆ? ಅನುಕಂಪ ಅಂತ ಕರಿ. ಗೊತ್ತಾಯ್ತಾ? ಹೃದಯಶ್ಚ ದ್ರವೀಭಾವ. ಮನಸ್ಸು ಕರೆ ಅಯ್ಯೋ ಅಂತು, ಬಟ್ ಅವೇನು ಹೆಲ್ಪ್ ಮಾಡಕ್ ಬರ್ತಾ ಇಲ್ಲ ಪಾಪ. ಅವನಿರೋ ಸಮಸ್ಯೆನ ಪರಿಹಾರ ಮಾಡೋ ಶಕ್ತಿ ನಮಗಿಲ್ಲ. ಅದಕ್ಕೇನಂತಾರೆ? ಐ ಪಿಟಿ ಯು, ಅಷ್ಟೇ, ಅನುಕಂಪ. ಆದ್ರೆ ಉಪಕಾರ ಮಾಡೋಷ್ಟು ಬುದ್ಧಿ ಬಂದ್ರೆ ಏನಂತಾರೆ? ಅದಕ್ಕೆ ಕೃಪಾ ಅಂತ ಕರಿ. ಎರಡು ಸೂಕ್ಷ್ಮ ವ್ಯತ್ಯಾಸ ಇದೆ. ನೋಡೋದಕ್ಕೆ ಎರಡು ರಫಲಿ ಸಿನಾನಿಯಮ್ಸ್ ಕಂಡ್ರು, ಸೂಕ್ಷ್ಮ ವ್ಯತ್ಯಾಸ ಇದೆ. ಅದಕ್ಕೆ ಆಚಾರ್ಯ ಒಂದು ಕೋಟ್ ಮಾಡಿದ್ದಾರೆ, ಆಚಾರ್ಯ ಬೇರೆ ಇದೆ ಭಾಗವತಾತ್ಪರ್ಯದಲ್ಲಿ, ಸೇರಿಸ್ಕೋಬೇಕಾದ್ರೆ. ಉಪಕಾರಂ ಕರ್ತುಮಿಚ್ಛಾ ಕೃಪಾ ಇತ್ಯಾಹುರ್ ಮನೀಷಿಣ ಅಥವಾ ಕೃಪಾ ಮಾಹುರ್ ಮನೀಷಿಣ. ಋಷಿಲೋಕ ಮಧ್ಯೆ ಪತ್ನಿ ನೃಪಾನುಗಮನಾಯ ಚ ಪಸ್ಪೃಧಾತಿ. ಪತ್ನಿ ದ್ವಿವಚನ, ಪತ್ನಿ ಇಬ್ರು ಕೂಡ ಪಸ್ಪೃಧಾತೆ. ಏನ್ ಮಾಡಿದ್ರು ಅವರಿಬ್ರು? ಸ್ಪರ್ಧೆ ಮಾಡಿದ್ರು. ನಾನು ಹೋಗ್ತೀನಿ ಸಾಗಮನ ನಾನು ಮಾಡ್ತೀನಿ, ನಾವು ಇಬ್ಬರು ಗಲಾಟೆ ಶುರುವಾಗಿ. ಉಳಿದವ್ರು ಕೇಳಿದ್ರೆ ಇಬ್ರು ಹೋಗಿ ಅಂತ ಬಿಡ್ತಿದ್ರು ಅಷ್ಟೇ. ಅವತ್ತಾರೆ ಇಬ್ರು ಹೋಗ್ಬಿಡ್ರಿ, ಯಾಕೆ ಗಲಾಟೆ ಮಾಡಬೇಕು? ಇಬ್ರು ಹೋಗೋಣ ಅಂತ ಸಂತಾನ ಅವರೇ ಮಾಡ್ಕೋಬಹುದಾಗಿತ್ತಲ್ಲ. ಇದು ಸೂಕ್ಷ್ಮ ಪ್ರಶ್ನೆ. ಉತ್ತರ ಕೊಡ್ತಾರೆ, ಮಕ್ಕಳು ಚಿಕ್ಕದಿದ್ದಾಗ ಒಬ್ಬ ತಾಯಿ ಇದ್ರು ಕೂಡ ಸಾಗಮನ ಮಾಡಬಾರ್ದು. ಇಬ್ಬರಿದ್ದಾಗ ಒಬ್ರು ಹೋಗ್ಬೋದು ಅಷ್ಟೇ. ಇಬ್ಬರಿದ್ದಾಗ ಒಬ್ರು ಹೋಗ್ಬೋದು, ಆದ್ರೆ ಇಬ್ರು ಹೋಗಾಗಿಲ್ಲ. ಸೊ ಇಲ್ಲಿ ಒಬ್ಬರಿಗೆ ಚಾನ್ಸ್ ಇರೋದು, ಯಾರಾದ್ರು ಒಬ್ರು ಹೋಗ್ಬೇಕು. ನಾನು ಹೋಗ್ತೀನಿ ಅಂತ ಕುಂತಿ, ನಾನು ಹೋಗ್ತೀನಿ ಅಂತ ಮಾತ್ರಿ. ಇಲ್ಲೂ ಕಾಂಪಿಟೇಷನ್. ಅಲ್ಲೇನು ನಡೀತು ಅಂತ ಹೇಳ್ತಾರೆ ಅವ್ರು. ಮುಂದೆ ಅದೆಲ್ಲ ತುಂಬ ಸ್ವಾರಸ್ಯ ಇದೆ. ಇದರಿಂದ ಏನಾಯ್ತು? ಸಾಗಮನ ಕಂಪಲ್ಸರಿ ಅಲ್ಲ, ನೆನಪಿರ್ಬೇಕು. ಸಾಗಮನ ಕಂಪಲ್ಸರಿ ಅಲ್ಲ, ಆದರೆ ಅವರಾಗಿ ಹೋದ್ರೆ ಬೇಡ ಅಂತ ಹೇಳಾಗಿಲ್ಲ. ಮತ್ತೆ ದುರ್ಮರಣ ಅಂತ ಕರಿಬಾರದು. ಬೇರೆ ಸುಮ್ಮನೆ ಹತ್ರ ದುರ್ಮರಣ. ಈ ರೀತಿ ಹೋದ ದುರ್ಮರಣ ಅಲ್ಲ. ಶರಭಂಗರು ದೇಹ ಬಿಟ್ಟರು, ದುರ್ಮರಣ ಅಲ್ಲ. ಯಾಕೆ? ವಯಸ್ಸು ಮುಗಿದಿತ್ತು, ಎಲ್ಲ ಕಾರ್ಯ ಮುಗಿದಿತ್ತು, ಒಳ್ಳೆ ಕ್ಷೇತ್ರ, ರಾಮದೇವ ದರ್ಶನ ಮಾಡಿಬಿಟ್ರು, ದೋಷ ಆಗಲಿಲ್ಲ. ಉಳಿದವರು ಸತ್ರ ತಪ್ಪೇ. ಡ್ರೈವಿಂಗ್ ಕಾರಣ ಕೊಟ್ಟವನು, ವಾಲೆಂಟ್ರಿ ರಿಟೈರ್ಮೆಂಟ್ ಕಾರಣ ಕೊಟ್ಟ, ಕಣ್ಣು ಹೋಗಿದೆ, ಡ್ರೈವ್ ಮಾಡೋ ಮತ್ತೆ ಅಂತ ಯಾರು ಹೇಳೋದಿಲ್ಲ. ಬೇರೆ ಕೆಲಸ ಕೊಟ್ಟ, ನೋ ಗುಡ್ ಡ್ರೈವರ್ ಇಲ್ಲೇ ಇರು ಅಂತ ಹೇಳ್ತಾರೆ. ಯಾಕೆ? ಬೇರೆ ಕಾರಣ ಸಾಲ್ವ್ ಮಾಡೋಣ ಅಂತ. ಅದು ಕಣ್ಣೇ ಹೋಗಿದೆ, ಏನು ಮಾಡಕ್ಕೆ ಬರುತ್ತೆ? ಇಲ್ಲಿ ವ್ಯಾಲಿಡ್ ರೀಸನ್ ಇದೆ, ಒಬ್ರು ಹೋಗ್ಲೇಬೇಕು. ನಾನು ಹೋಗ್ತೇನೆ ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ತೇ ಸನ್ನಿವಾರ್ಯ ಅಥವಾ ಪೃಥಾ ಮಥ ಮಾದ್ರವತ್ಯ. ಇವತ್ತು ದಿನ ಬೆಳಗಾದ್ರೆ ಗಂಡನನ್ನು ಕೊಂದು ಪರಾರಿ ಓದ್ತಾ ಇರ್ತೀವಿ. ಅದೇ ಮಹಾಭಾರತ ರಾಮಾಯಣಗಳನ್ನ ಸರಿಯಾಗಿ ಪ್ರವಚನ ತರದೆ ಹೋದ್ರೆ ಎಷ್ಟು ಅನಾಹುತ ಆಗುತ್ತೆ. ಇವೆಲ್ಲ ಮಾತಿಗೆ ಆಗಿಬಿಟ್ಟಿದೆ. ಶಾಸ್ತ್ರ ಆದ್ರೆ ಒಂದು ಮಾತಿಗೆ ಯಾರು ಚೆನ್ನಾಗಿ ಮಾತಾಡ್ತಾರೋ ಗುಡ್ ಅಂತ. ಹಾಗಾಗಬಾರ್ದು. ಅನುಸಂಧಾನ ಬಹಳ ಮುಖ್ಯ. ಒಂದು ಯಾವಾಗಲೂ ಎಜುಕೇಶನ್ಗೂ ಮಾಡೋ ಉಪಯೋಗ ಏನಂತ ಕೇಳಿದ್ರೆ, ಮನುಷ್ಯನನ್ನ ಒಂದು ರೀತಿ ಒಳ್ಳೆ ಸುಸಂಸ್ಕೃತನ ಮಾಡೋದು. ಅದಾಗದೆ ಹೋಗ್ಬಿಟ್ರೆ ಪರ್ಪಸ್ ಸರ್ವ್ ಆಗಿಲ್ಲ ಅಂತ. ಸ್ನಾನ ಮಾಡ್ಕೊಬಂದು ಹಿಂದಿನ ದಿವಸ ಕೊಡಿ ಹಾಗೆ ಇದೆ ಅಂತಾರೆ, ಸ್ನಾನ ಮಾಡಿದ್ಯಾ ಬೈತಾರೆ. ಸ್ನಾನ ಇದನ್ನ ಕೇಳೋದೆಲ್ಲ ಹಾಗೆ. ಓದ್ದಾಗ ಒಂದು ಕಲ್ಚರ್ ಬರ್ಬೇಕು. ಎಜುಕೇಟೆಡ್ ಅಂತ ತಕ್ಷಣ ಒಂದು ಡೀಸೆನ್ಸಿ ಬಂದ್ಬಿಡೋದು, ನಿರೀಕ್ಷೆ ಮಾಡ್ತಾರೆ. ಪರ್ಮಿಟೆಡ್ ಬಟ್ ಕಂಪಲ್ಸರಿ ಅಲ್ಲ. ಯಾವ ಕಾಲಕ್ಕೂ ಇದಲ್ಲ. ಉದಾಹರಣೆ, ಕೌಶಲ್ಯ ಸುಮಿತ್ರ ಅವರಿದ್ದು ದಶರಥ ಹೋದ, ಯಾರು ಸಾಗಮನ ಮಾಡಲಿಲ್ಲ, 3 ಜನ ಸಾಗಮನ ಮಾಡಲಿಲ್ಲ. ಮಾಡಬೇಕು ಅಂದ್ರೆ ನಿಯಮ ಇಲ್ಲ. ಅರ್ಥ ಇದೆ ಗೊತ್ತಿಲ್ಲ, ಸುಮ್ಮನೆ ಬೈತಾರೆ ಅಷ್ಟೇ ಅವರು. ಆ ವಿಲಿಯಂ ಬೆಂಟಿಗೆ ಬಂದು ಸ್ಟಾಪ್ ಮಾಡಿಬಿಟ್ಟ, ಉಪಕಾರ ಮಾಡಿದ ಅಂತೇಳಿ.
ಅವ್ನು ಮಾಡಿರ್ಬೋದು ಅದೆಲ್ಲ ಒಪ್ಪೋಣ. ಬಟ್ ಬೇಸಿಕಲಿ ಅಲ್ಲಲ್ಲ, ಮೊದಲಿಂದ ನಿಯಮ ಹಾಗಿದೆ. ಇದು ಕ್ರಿಯೇಟ್ ಮಾಡಿದ ನಿಯಮ ಅಲ್ಲ ಅದು. ಅವ ಅಲ್ಲಿ ಮಾಡಿದ್ದಕ್ಕೆ ಏನು ಉಪಯೋಗ ಇದೆ ಅಂದ್ರೆ ಅದೇನ್ ಮಾಡ್ದ, ಈ ಕಡೆ ಅಲ್ಲೆಲ್ಲ ರಜಪೂತ್ರರು ವಿಪತ್ತತೆ ಅಂತ ಸತ್ರೆ ಕೈಕಾಲು ಕಟ್ಟು ಜೊತೆಗೆ ಹಾಕ್ತಿದ್ರು. ಅದನ್ನ ಸ್ಟಾಪ್ ಮಾಡು, ಅದು ಒಪ್ಪೋದಿಲ್ಲ ಶಾಸ್ತ್ರ. ಅದು ಮರ್ಡರ್ ಇದ್ದಾಗ ಲೆಕ್ಕ ಯಕ್ಷಿ. ಅದು ಬೇಡ, ಅವ್ರು ತಯಾರಿಲ್ಲ ಹೋಗ್ಲಿಕ್ಕೆ, ಒಬ್ಬಳೇ ಇದ್ದಾಳೆ ಅಂತ ತಿಳ್ಕೊಬೋಣ. ಅಲ್ಲೂ ಹೋಗಬಹುದೇ ಹೊರತು ಹೋಗ್ಲೇಬೇಕು ಅಂತ ಅಲ್ಲ, ನೆನ್ಪಿಟ್ಕೋಬೇಕು. ಸಾಗಮನ ಕಂಪಲ್ಸರಿ ಅಲ್ವೇ ಅಲ್ಲ. ಇಷ್ಟ ಬಂದು ಹೋದ್ರೆ ತಪ್ಪಲ್ಲ, ಇಷ್ಟ ಬಂದು ಹೋದ್ರೆ ತಪ್ಪಲ್ಲ ಅಷ್ಟೇ ಹೊರತು ಅದನ್ನು ಟ್ರೈ ಮಾಡ್ಬೇಕು ಆದಷ್ಟು ಸಮಾಧಾನ ಮಾಡ್ಲಿಕ್ಕೆ. ಜೀವ ಉಳಿಬೇಕು ಆ ದೃಷ್ಟಿಯಲ್ಲಿ. ಎಲ್ಲರೂ ವಿಧವೆ ಶಬ್ದಕ್ಕೆ ಅರ್ಥ ವಿಧವೆ ಇಲ್ಲ ಅಂತ ಆಗ್ಬಿಡುತ್ತೆ, ವಿಧವೆ ನಿಲ್ಲ ಅಂತ ಆಗುತ್ತೆ. ಹಾಗಾಗಬಾರ್ದು, ನಿಯಮ ಅದು. ಆದ್ರೆ ಹೋಗ್ತೀನಿ ಅಂತ ಹೇಳಿದಾಗ ಅವಳು ಭಾರಿ ಗಟ್ಟಿ ಆಗಿದ್ದರೆ ಪರವಾಗಿಲ್ಲ ಅಂತ ಹೇಳಿದ್ರು. ಅದು ಇಲ್ಲ ಹೊತ್ತ ಚಾನ್ಸೇ ಇಲ್ಲ, ಹೋಗ್ಲೇಬಾರದು. ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಇವರು ಹಿಸ್ಟರಿ ಟೀಚ್ ಮಾಡ್ಬೇಕಾರೆ ನಮ್ಮೆಲ್ಲ ಪದ್ಧತಿ ಇತ್ತು, ಹೋಗ್ಲಾಡ್ಸ್ಬಿಡ್ತೈತಿ. ಓದೋದ್ರಲ್ಲಿ ಹೋಗ್ಲಾಡ್ಸೇ ಬಿಟ್ಟು ಅವ್ರು ಹೋಯ್ತು. ಎಷ್ಟು ಕೆಟ್ಟ ಪದ್ಧತಿ ಇತ್ತು ನಮ್ಮಲ್ಲಿ ಅಂತ ನಮ್ಮ ಕಲ್ಚರ್ನೇ ಬೈಲಕ್ಷಣ ಮಾಡ್ತಾರೆ ಜನ. ಆ ತಪ್ಪು ಹೇಳೋದು, ಹಾಗೆ ಹೇಳ್ಬಾರ್ದು. ಹಾಗಿರ್ಲಿಲ್ಲ, ಸರಿಯಾಗಿತ್ತು. ಇವನ್ ಮಾಡಿದ ತಪ್ಪು ಅಂತ ಹೇಳ್ಬಾರ್ದು, ಇವ್ ಸರಿನೇ ಮಾಡ್ದ. ಆದ್ರೆ ಇವನಿಂದನೇ ಕ್ರಿಯೇಟ್ ಆಗಿ ಮೊದಲಿನಿಂದ ಇದ್ದ ಪದ್ಧತಿ ಆಗಿತ್ತು. ಒತ್ತಾಯ ಸಾಗಮನ ಇರಲೇ ಇಲ್ಲ. ಕೆಲವು ಮೂರ್ಖತನ ಏನ್ ಮಾಡ್ಬಿಟ್ರಿ ಕೆಲವರು, ಕಂಪಲ್ಸರಿ ಮಾಡಿ ಕೈಕಾಲು ಕಟ್ಟಿ ಬಿಸಾಕಿ ಮಾಡಿದ್ರೆ ಎಷ್ಟು ಅನ್ಯಾಯ ಇಲ್ಲ ಏನದು. ಅದನ್ನ ಮಾಡ್ಲಿಕ್ಕೆ ಇಷ್ಟು ಮಾಡಿದ್ರಲ್ಲ ಅದನ್ನ ನಿಲ್ಲಿಸ್ತೆ, ಅದು ಒಳ್ಳೇತೆ, ಅದು ತಪ್ಪು ಅಂತ ಹೇಳಬಾರ್ದು. ಮತ್ತೆ ಆದ್ರೆ ಮೊದಲಿಂದ ತಪ್ಪಿತ್ತು, ಇದು ನಮ್ಮ ಸಂಸ್ಕೃತಿನೇ ಚೇಂಜ್ ಮಾಡಿಬಿಟ್ಟ, ಶಾಸ್ತ್ರನೇ ಬದಲಾವಣೆ ಅಂತ ತಪ್ಪು ಹೇಳೋರಿಗೆ ತಿಳುವಳಿಕೆ ಇಲ್ಲ ಅಂತ. ಆ ರೀತಿಯೇ ಹೇಳೋದಾದ್ರಿಂದ ಇವ್ರು ಹಿಸ್ಟ್ರಿ ಓದ್ತಿರೋ ಹೊತ್ತಿಗೆ ನಮ್ಮ ಇದ್ರ ಬಗ್ಗೆ ಹೆಂಟೆಂಟ್ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ ಆಗ್ಲೇ. ಆ ರೀತಿ ಕೇಳೋದ್ರಿಂದ ಏನಾಗುತ್ತೆ, ಪಾಠ ಮಾಡೋ ಮೇಷ್ಟ್ರಿಗೂ ಓದ್ತಿರೋದಿಲ್ಲ, ಡೆವಲಪ್ ಮಾಡ್ಕೊಂಡು ನಾವು ಹಿಂದೂ ಸಂಸ್ಕೃತಿ ಉಪಯೋಗ ಇಲ್ಲ. ಕಾಲಕ್ಕೆ ಚೇಂಜ್ ಆಗ್ತಾ ಬಂತು, ಅದು ಹೇಳ್ತಾ ಏನೋ ಸೇರಿಸ್ಬಿಟ್ಟು ಕಡಿ ಸಾಳು ಮಾಡ್ಬಿಡ್ತಾರೆ. ಇನ್ನೂ ಸ್ವಲ್ಪ ಚೇಂಜ್ ಮಾಡೋಣ ಈಗ ಅಂತ ಹೋಗ್ತಾರೆ, ಕೊನೆ ಕೆಟ್ಟೋಗ್ಬಿಡುತ್ತೆ. ಏನ ಉದ್ದೇಶ ಏನು ಅಂದ್ರೆ, ಒಂದು ಮಾತಿದೆ, ಪತಿಯ ಜೊತೆಗೆ ಹೊರಟಂತ ಸತಿಗೆ ಒಂದು ಸಿಂಪಲ್ ಅಪ್ಪ, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯ್ತು ಗಂಡನಿಗೆ. ಹೆಂಡತಿ ಏನ್ ಮಾಡ್ತಾಳೆ, ತಾನು ಅಲ್ಲೇ ಹೋಗಿ ಇದೇ ಕ್ವಾರ್ಟರ್ಸ್ ನಾಳೆ ಅಲ್ಲೇ ಇನ್ನೊಂದು ಕ್ವಾರ್ಟರ್ಸ್ ಹೊಡಿರು ಅಂತ ಹೇಳ್ತಾರೆ. ರೂಲ್ಸ್ ಬೇಕಾದ್ರೆ ಏನಾಗಬೇಕು, ಅವರು ಶೆಫ್ಟ್ ವೇಕೆಟ್ ಇಟ್ಟು ಅವ್ರು ಇರ್ಲಕ್ಕೆ ಬರೋದಿಲ್ಲ. ಅವಳು ಜೊತೆ ಫಾಲೋ ಮಾಡಿದ್ದೆ, ಎಲ್ಲಿದ್ದಾರೆ ಗಂಡ ಎಲ್ಲಿರ್ತಾರೋ ಅಲ್ಲಿರ್ಬೇಕಂತೇಳಿ. ಇಲ್ಲಿ ಗಂಡ ಹೋದ ಅಲ್ಲಿ ಹೋದು. ಇದೆಲ್ಲ ಅಧ್ಯಾತ್ಮ ಗೊತ್ತಿದ್ರೆ ಅರ್ಥ ಆಗುತ್ತೆ. ಅನುಗಮನ ಅಂತ ಕರೀತೀವಿ, ಜೊತೆಗೆ ಹೋಗೋದು. ಎಲ್ಲ ಕಡೆ ವಾಕಿಂಗ್ ಎಲ್ಲ ಜೊತೆಗೆ ಹೋಗ್ಬೇಕಾದ್ರೆ ಮಾರ್ಕೆಟ್ ಜೊತೆ ಹೋಗಿ ಇಲ್ಲಿಗೂ ಜೊತೆಗೆ ಹೋಗ್ಬೇಕು ಅಂತ ಅರ್ಥ. ಇಷ್ಟ ಇದ್ರೆ ಹೋಗ್ಬೇಕು ಅಲ್ಲಿಗೆ. ಇಲ್ಲ ಕಂಪಲ್ಸರಿ ವಿಚಾರ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಈಗಾಗಲೇ, ಅದು ತಪ್ಪು ಅಂತ ಅನ್ಸೋದಿಲ್ಲ. ಅನುಮರಣ, ಅನುಗಮನ, ಸಹಗಮನ, ಒಂದೇ ಜೊತೆಗೆ ಹೋಗೋದು. ಮೇನ್ ಓದ್ ತಗೊಂಡಿದ್ದಾರೆ ಅವರು, ಜೊತೆಗೆ ಇರ್ತೀವಿ ಅಂತ ಓದ್ ತಗೊಂಡಿರ್ತಾರೆ, ಹೋಗ್ತಾರೆ. ಫಲ ಏನೋ ಹಿಂದಿನ ಕಾಲ ಗೊತ್ತಾಗ್ತಿತ್ತು, ಆ ಲೋಕಕ್ಕೆ ಹೋಗ್ತಿದ್ವಿ. ಇವತ್ತು ನಾವು ಹಿಂದೆ ಗೊತ್ತಾಗ್ತಿದ್ದಿಲ್ಲ. ಡೆಲ್ಲಿಗೆ ಹೋದವ್ರು ಲೆಟರ್ ಬರೋವರೆಗೂ ನಾವು ಕಾಯ್ತಾ ಕೊಡ್ಬೇಕಾಗ್ತಿತ್ತು. ಲೆಟರ್ ಬಂದು ಹೇಳಿದಾಗ 6-15 ದಿವಸ ಆದ್ಮೇಲೆ ಮುಟ್ತಿರ್ತವೆ. ಹಳ್ಳಿಗಳು ನಮ್ದೆಲ್ಲ ಯಾವಾಗಲೂ ಲೆಟರ್ ಬರೋದು, ಕೆಲಸ ಬರ್ತಾರೆ ಇರಲಿಲ್ಲ. ಹಳೆ ಲೆಟರ್ ಬಂದಾಗ ಬಿಸಾಕಿ ಹೋಗ್ಬಿಡ್ತೀವಿ ಎಲ್ಲೋ ಒಂದು ಕಡೆಗೆ. ಅವ್ರು ದೂರ ಬರ್ಬೇಕು ಹಳ್ಳಿಗೆ, ಅವ್ನ ಸೈಕಲ್ ಹಾಕೊಂಡು ಕೆಲವು ನಡ್ಕೊಂಡ್ ಬರ್ಬೇಕು. ಅವ್ನು ಒದ್ದಾಡಿದ್ರೆ ಬರ್ದೆ ಅಲ್ಲದೆ ಬಿಸಾಕಿ ಡೆಲಿವರಿ ಮಾಡಿದ್ರೆ ಕೈ ತೊಳ್ಕೊಂಡ್ಬಿಡ್ತೀವಿ. ಅಂತ ಕಾಲ ಇತ್ತು. ಈಗ ಮುಟ್ತಿರ್ಲಿಕ್ಕೆ ಜಸ್ಟ್ ರೀಚ್ ಅಂತ ಹೇಳ್ತಾ ಬಂದೆ ಏನ ಈ ಅನುಕೂಲ ಹೇಗಿದೆ ನಮಗೆ, ಇಮಿಡಿಯೇಟ್ ಕಮ್ಯುನಿಕೇಶನ್ ಎಲ್ಲಿ ಹೇಳ್ತಾ ಇರ್ತಾ. ಹಿಂದೆ ಆ ಥರ ಇತ್ತು, ಅದು ಮುಟ್ಟಿದ್ದು ಕಾಣಿಸ್ತಿರ್ತೀವಿ. ಆದ್ರಿಂದ ಜಾಗವನ್ನ ಮಾಡಿದ್ರೆ ನಾವು ಗಂಡನ ಜೊತೆಗೆ ಹೋದ್ರೆ ಯಾರು ದುಃಖ ಪಡ್ತಾರ, ಹೋದ್ರೆ ಟ್ರಾನ್ಸ್ಫರ್ ಆಯ್ತು ಅಂತೇಳಿ ರಿಕ್ವೆಸ್ಟ್ ಆದ್ರೂ ಖುಷಿಯಿಂದ ಹೊರಡ್ಬಿಡ್ತಾರೆ ಎಲ್ಲರೂ ಕೂಡ. ಅಂತ ಒಂದು ವಾತಾವರಣ ಇತ್ತು. ಈಗೆಲ್ಲ ನಮಗೆ ಕಾಣೋದಿಲ್ಲ ಯಾವುದು ಕೂಡ, ಕಲಿಯುಗದಲ್ಲಿ ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ. ಶಾಸ್ತ್ರ ಓದೋದಿಲ್ಲ, ಮತ್ತೆ ಅವ್ರಿಗೆ ತಿಳ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಇಂದ ಶಾಸ್ತ್ರನೂ ಇತ್ತು, ಕಣ್ಣಿಗೆ ಕಾಣಿಸ್ತಾನೂ ಇತ್ತು. ಧರ್ಮಾಚರಣೆ ಕಣ್ಣಿಗೆ ಸಾಕ್ಷಾತ್ ಯಾವ ಹೋಮ ಮಾಡಿದಾರ ಫಲ ಕಾಣಬೇಕಾಗ್ಲೇನೆ. ದ್ರುಪದರಾಜ ಮಾಡಿದ, 2 ಮಕ್ಕಳು ಹುಟ್ಟುಬಿಟ್ಟು ಕ್ಷಣಕ್ಕೇನೆ, ಎಂಥ ಶಕ್ತಿ ಇತ್ತು. ಆಗ ಅದಕ್ಕೆ ಸಹಜವಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತೇನೂ ಇಲ್ಲ, ಹಾಗಾಗಿದೆ ಅಷ್ಟೇ. ಆದ್ರಿಂದ ಫಲ ಕಂಡಾಗ ಯಾರು ತಾನೇ ಬಿಡ್ತಾರೆ. ಇಂಜಿನಿಯರಿಂಗ್ ಒಂದೇ ಕೆಲಸ ಸಿಕ್ತು, ಕಾಣುತ್ತೆ ಫಲ, ನಮ್ಮ ಮಗ ಓದ್ಲಿಂತ ಹೊರಟ ಆಮೇಲೆ ಹೊತ್ತಾನೆ ಶಾಸ್ತ್ರ ಉದ್ದೇಶ ಸಿಗಲಿಲ್ಲ, ಓದೋದು ಬೇಡ ಅಂತ ಅನ್ಕೊಂಡು. ಇದು ಕಣ್ಣಿಗೆ ಫಲಕ್ಕೆ ದೃಷ್ಟ ಫಲ ಅಂತ ಕರೀತಾರ. ಹಿಂದೆ ಫಲಗಳೆಲ್ಲ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಾಲ ಇತ್ತು. ಅಂಥ ಕಾಲದಲ್ಲೂ ದುರ್ಯೋಧನ ತಪ್ಪು ಮಾಡಿದ ಅಂದ್ರೆ ಮಹಾಪಾಪಿ ಅಂತ ಅರ್ಥ ಆಗುತ್ತೆ. ಹಾಳಾಗೋದು ಕಣ್ಣಾರೆ ಕಾಣೋದನ್ನು ಕೂಡ ಅವನ್ನ ಬಿಟ್ಟು ಇನ್ನೂ ಹಠ ಮಾಡಕ್ ಹೋದ್ನಲ್ಲ, ತಪ್ಪಾಯ್ತು. ಏನು ಪ್ರಶ್ನೆ ಏನೋ, ಯಾರು ಹೇಳಿದ್ರಿ ಹೋಗ್ಲಿಲ್ಲ? ಯಾರು ಹೋಗ್ಲಿಲ್ಲ ಹೇಳಿ, ಎಲ್ಲಿ ಎಲ್ಲಿ ಹೋಗಿಲ್ಲ ಹೇಳಿ, ನೀವು ತೋರಿಸಿ ಎಲ್ಲಿ ಹೋಗಿಲ್ಲ. ಹೇಳಿ ಯಾರು ಹೇಳಿ ಹೇಳಿ. ನೀವು ಓನ್ ಟೈಮ್ ತಗೊಂಡು ಹೇಳಿ, ಏನು ಯೋಚನೆ ಇಲ್ಲ. ಗೊತ್ತಾಯ್ತಾ? ಏನಾಯ್ತು, ಅವರೆಲ್ಲ ಈಗ ಬ್ರಾಹ್ಮಣರಿದ್ದಾರೆ. ಕೇಳೋ ಎಲ್ಲ ಧರ್ಮಶಾಸ್ತ್ರದಲ್ಲಿ ಬ್ರಾಹ್ಮಣ ಅಂದ್ರೆ ಮುಗಿದು ಇಂಜಿನಿಯರಿಂಗ್ ಕೆಲಸ ಬರುತ್ತೆ ಅಂತ ಅರ್ಥ ಅವನಿಗೆ.
ಬ್ರಾಹ್ಮಣ ಅಂದರೆ ನೋಸ್ ಎವ್ರಿಥಿಂಗ್, ಧರ್ಮಶಾಸ್ತ್ರದಲ್ಲಿ ಪ್ರವೀಣ. ಆತನೇ ಹೈಕೋರ್ಟ್ ಕೋರ್ಟ್ ಇದ್ದ ಹಾಗೆ ಮೊದಲು ಅಲ್ಲಿಂದ ಶುರುವಾಗುತ್ತೆ ಬ್ರಾಹ್ಮಣ, ಅಲ್ಲಿ ಇಮಿಡಿಯೇಟ್ ಕೋರ್ಟ್ ಇದ್ದಾಗ ಪಂಚಾಯತ್, ಹಳ್ಳಿ ಪಂಚಾಯತಿ ಆಗ ಹಾಗೆ. ಅಲ್ಲಿ ಉತ್ತರ ಸಿಕ್ಕರೆ ಮುಂದೆ ಹೋಗೋ ಪ್ರಸಂಗನೇ ಬರಲ್ಲ ಅವರು. ಅವ್ರು ಹೇಳಿದರು ತಕ್ಷಣ, ತೇ ಸನ್ನಿವಾರ್ಯತು ಪೃಥಾಂ ಅಥ ಮಾದ್ರವತ್ಯ ಭರ್ತು ಸಹಾನುಗಮನಂ ಬಹುಶೋರ್ಥಯಂತ್ಯಾಹ ಸಂವಾದಮೇವ ನಿಜ ದೋಷಮಪೇಕ್ಷ ತಸ್ಯಾಹ ಚಕ್ರು ಸದಾವಗತ ಭಾಗವತೋಚ್ಚ ಧರ್ಮಾಹ. ಎಷ್ಟು ಚೆನ್ನಾಗಿ ಬರೀತಾರೆ ಆಚಾರ್ಯ. ಅವ್ರು ಮಾತೆತ್ತಿದ್ರೆ ಅವ್ರು ಸೂಪರ್, ಹೇಳಕ್ಕೆ ಸಾಧ್ಯ ಇಲ್ಲ. ತೇ ಸನ್ನಿವಾರ್ಯ ತು ಪೃಥಾಂ, ಎಷ್ಟು ವಿಷಯ ಪ್ಯಾಕ್ ಮಾಡ್ತಾರೆ. ಪೃಥಾಂ ಅಥ ಮಾದ್ರವತ್ಯ ಭರ್ತು ಸಹ ಅನುಗಮನಂ, ಸಹಾನುಗಮ ಸಾಗರ ಅರ್ಥ ಬಿಡಿಸಿದ್ರು. ಸಹಗಮನ ಪದ ಸಹಾನುಗಮನಂ ಅಂತ ಅರ್ಥ, ಅದಕ್ಕೆ ಅರ್ಥ ಸಹ ಅನುಗಮನಂ ಬಹುಶಃ ಅರ್ಥಯಂತ್ಯಾಹ ಸಂವಾದಂ ಏವ ನಿಜದೋಷಂ ಅವೇಕ್ಷ ತಸ್ಯಾಹ ಚಕ್ರುಃ ಸದಾವಗತ ಭಾಗವತ ಉಚ್ಚ ಧರ್ಮಾಹ. ಅವ್ರ ಕ್ವಾಲಿಫಿಕೇಶನ್ ಸದಾವಗತ ಭಾಗವತ ಉಚ್ಚ ಧರ್ಮಾಹ. ಎಂಥ ಬ್ರಾಹ್ಮಣರವರು? ಅವಗತ ಧರ್ಮಾಹ, ಧರ್ಮ ತಿಳಿದವರು. ಯಾವ ಧರ್ಮ? ಅವಗತ ಉಚ್ಚ ಧರ್ಮಾಹ. ಶ್ರೇಷ್ಠ ಇಂಥ ಕನ್ಫ್ಯೂಷನ್ ಬಂದಾಗ ಏನ್ ಮಾಡಬೇಕು ಅಂತ ಧರ್ಮ ಸೂಕ್ಷ್ಮ, ಅದು ಧರ್ಮ ಸೂಕ್ಷ್ಮ ತಿಳಿದವರು. ಎಂಥ ಧರ್ಮ ಸೂಕ್ಷ್ಮ? ಅದು ಭಾಗವತ. ಭಾಗವತ ಯಾವ್ದು? ಕಂಪ್ನಿ ರೂಲ್ ಬೇರೆ, ಸರ್ಕಾರ ನಿಯಮ ಬೇರೆ. ಸರ್ಕಾರ ನಿಯಮ ದೊಡ್ಡದು, ಕಂಪ್ನಿ ನಿಯಮ ದೊಡ್ಡದು. ಸರ್ಕಾರದ ನಿಯಮ ಕಂಪ್ನಿ ನಿಯಮ ತೆಗೆದಾಕ್ಬೋದ್ಬೇಕಾದ್ರೆ, ಕಂಪ್ನಿ ಸರ್ಕಾರ ನಿಯಮ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಸರ್ಕಾರಿ ಮತ್ತು ಅನುಗುಣವಿದ್ದಾಗ ಮಾತ್ರ ಏನಾಗುತ್ತೆ, ಕಂಪ್ನಿ ನೇಮ ಹೊರಡು ಸ್ಟ್ಯಾಂಡ್ಸ್ ಇದ್ದವ್ರು ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಉಚ್ಚದ ಭಾಗವತ ಭಗವಂತನ ಧರ್ಮ. ಅವಗತ ತಿಳಿದವರು, ಯಾವಾಗ? ಸದಾ ತಿಳಿದವರು, ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೋ ಇದ್ದವ್ರು ಬ್ರಾಹ್ಮಣರು ಅಂತ ಕರಿಬೇಕು. ಇವತ್ತು ಬ್ರಾಹ್ಮಣರಿಂದ ಸೊಲ್ಯೂಷನ್, ಬ್ರಾಹ್ಮಣರಿಂದ ದೊಡ್ಡ ಗಲಾಟೆ ಆಗಿರೋದು ಇವತ್ತು. ಆಕ್ಚುಲಿ ಏನಾಗಬಾರ್ದು ಅವರಲ್ಲಿ? ಎಲ್ಲ ಧರ್ಮ ತಿಳಿದವರಾದ್ರಿಂದ ಸುಖವಾಗಿರ್ಬೇಕಲ್ಲ. ಸದಾ ತೇ ಸನ್ನಿವಾರ್ಯತು ತಸ್ಯಾಹ ಚಕ್ರುಃ ಸದಾ ಅವಗತ ಭಾಗವತ ಉಚ್ಚ ಧರ್ಮಾಹ. ಪ್ರತಿ ಪದನೂ ನೋಡ್ಬೇಕು, ಆಗ ಆಚಾರ ನಿರ್ಣಯ ಸ್ವಾರಸ್ಯ ಗೊತ್ತಾಗುತ್ತೆ. ತೇ ಸನ್ನಿಧಾರ್ಯ ಸನ್ನಿವಾರ್ಯತು ಪೃಥಾಂ, ಜಡ್ಜ್ಮೆಂಟ್ ಕೊಟ್ಟವರು, ಕುಂತಿ ನೀನು ಹೋಗಬೇಡ, ಮಾದ್ರಿನೇ ಹೋಗಲಿ ಅಂತೇಳಿ. ಸಾಗಮನ ಕಣ್ಮತಿ ನೀರು ಕೊಡೋದಿಲ್ಲ, ಮಾದ್ರಿ ಕೊಡ್ತೇವೆ. ಯಾತಕ್ಕೆ? ಮಾದ್ರವತ್ಯ ಭರ್ತು ಸಹ ಅನುಗಮನಂ ಬಹುಶೋ ಅರ್ಥ. ಮೊದಲೇ ಕಾರಣ ಬಹುಶೋ ಅರ್ಥ ಎಂತ್ಯ, ತುಂಬಾ ಕೆಡ್ತಾ ಇದ್ದಾಳೆ. ನನಗೆ ಕೊಡಿ, ನನಗೆ ಕೊಡಿ, ನನಗೆ ಕೊಡಿ, ಒಪ್ಪಿಗೆನಾ ಅಂತ ಹೇಳಿ ಕೆಡ್ತಾ ಇದ್ದಾಳೆ. ಒಂದು ಕಾರಣ. ಎರಡನೇ ಕಾರಣ ಸಂವಾದವೇವ ನಿಜದೋಷಮವೇಕ್ಷ. ಅವಳು ಯಾಕೆ ಹಠ ಮಾಡ್ತಿದ್ದಾಳು ಗೊತ್ತಾ? ತನ್ನ ತಪ್ಪಿದೆ ಅದರಲ್ಲಿ. ಅವನು ಸಾವಿಗೆ ಯಾರು ಡೈರೆಕ್ಟ್ ಕಾರಣ? ಈಗ ನಾನು, ಕುಂತಿ ಕಾರಣ ಅಲ್ಲ. ಸೊ ನಾನು ಹೋಗ್ಬೇಕಷ್ಟೇ. ತಿಳಿತಾ? ಎರಡನೇ ಕಾರಣ. ಇವ್ರಿಗೆ ಸನ್ನಿ ತಡೆದ್ರು, ನೀನು ಹೋಗಬಾರ್ದು ಅಂತ. ಯಾರನ್ನ ತಡೆದ್ರು? ಕುಂತಿಯನ್ನು ತಡೆದ್ರು, ಪೃಥಾಂ ತಡೆದ್ರು. ಈಕೆ ತಡಿಲ್ಲ, ನೀನು ಹೋಗ್ಬೋದು ಅಂತ ಹೇಳಿದ್ರು. ಯಾಕೆ? ಬಹಳ ಕೇಳ್ಕೊಂಡಕ್ಕೆ ಏನು ಕಾರಣ ಅಂದ್ರೆ ನಿಜ ದೋಷಮವೇಕ್ಷ, ತನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡು. ಇವರು ಕೂಡ ಏನ್ ಮಾಡಿದ್ರು? ಅವಳ ತಪ್ಪನ್ನು ಇವರು ಅರ್ಥ ಮಾಡ್ಕೊಂಡು, ಅವಳು ತಪ್ಪಿತಸ್ಥಳಾಗಿದ್ದಾಳೆ, ಹೋಗಕ್ಕೆ ಇಷ್ಟಪಡ್ತಾ ಇದ್ದಾಳೆ, ಆದ್ರಿಂದ ಅವಳು ಹೋಗ್ಲಿ ಅಂತ ಒಪ್ಪಿಗೆ ಕೊಟ್ಟರು. ಅದೇನ್ ತಪ್ಪು ಅಂತ ಮುಂದೆ ಹೇಳ್ತಾರೆ. ತಸ್ಯಾಚಕ್ರು ಸದಾಭಗತ ಭಾಗವತೋಚ್ಛ ಧರ್ಮ. ಏನ್ ಭಾಗವತ ಉಚ್ಚ ಧರ್ಮ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದಿನ ಇದರಲ್ಲಿ ಬಹಳವಾಗಿ ಅಂತ. ಹೌದೌದು, ಇಂದು ಜಾಸ್ತಿ ಕೇಳ್ಕೊಂಡು ಇಲ್ಲ, ನನ್ನ ಮಾತಿಗೆ ನಾನೇ ಹೋಗ್ಬೇಕು ಆ ಥರ. ಇಬ್ಬರದಿದ್ದಾರೆ, ಒಬ್ರು ಜಾಸ್ತಿ ಕೇಳ್ಕೊಂಡವ್ರಿಗೆ ಏನ್ ಮಾಡ್ತಾರೆ? ಪ್ರಿಫರೆನ್ಸ್ ಕೊಡ್ತಾರೆ. ಸಾಮಾನ್ಯ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಪ್ರತಿ ವರ್ಷ ಅಪ್ಲೈ ಮಾಡ್ತಾನೆ. ತುಂಬಾ ಅವತ್ತು ಕೊಟ್ಬಿಡಿ ಕೊಡಿ ಅಂತ ಹೇಳ್ತಾರೆ. ಮಸ್ತಾಗಿ ಬರೀ ಕೇಳಿದಾರೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ತಾರೆ. ಪದ್ಧತಿ ಅದು. ತುಂಬಾ ಸತ್ ಕೇಳಿದಾಗ ಏನಾಗುತ್ತೆ? ಅದು ರಿಪೀಟೆಡ್ಲಿ ಕೇಳಿದಾಗ ಅದು ಸರಿ ತಲೆ ಕೆಡಿಸ್ತಾರೆ ಅಂತ ಹಾಳಾಗಿ ಹೋಗ್ಬಿಡ್ತಾರೆ ಆ ಟೈಪ್. ಸಂವಾದಮೇವ ನಿಜ ದೋಷಮವೇಕ್ಷ ತಸ್ಯಾಹ ತಸ್ಯಾಹ ದೋಷಂ ಅವೇಕ್ಷ ತಸ್ಯಾಹ ನಿಜ ದೋಷಂ ಸ್ವದೋಷಂ. ನಿಜ ಸ್ವ ಅಂತನೂ ಅರ್ಥ. ಅವ್ರು ತಪ್ಪನ್ನು ಅರ್ಥ ಮಾಡ್ಕೊಂಡ್ರು, ಒಪ್ಪಿಗೆ ಕೊಟ್ಟರು, ಹೋಗು ಅಂತ ಹೇಳಿದ್ರು. ಏನ್ ದೋಷ ಇತ್ತು ಅಂತ ಹೇಳ್ತಾರೆ. ಒಂದ್ ದೋಷ ನಿಮಗೆ ಗೊತ್ತಾಗಿದೆ ಈಗ, ಅವಳೇ ಕಾರಣ. ಒಂದ್ ದೋಷ ಇದೆ ಈಗ ನಮ್ ವಿಸಿಬಲ್. ಅದು ಹಿಂದಿಂದ ಯಾವುದು ಅಂದ್ರೆ ಭರ್ತು ಗುಣೈರನಧಿಕೌ ತನಯಾರ್ಥಮೇವ ಮಾದ್ರ್ಯಾ ಆಕೃತೌ ಸುರವರೌ ಅಧಿಕೌ ಸ್ವತೋಪಿ ತೇನೈವ ಭರ್ತೃಮತಿ ಹೇತು ರಭೂತ್ ಭರ್ತೃಮೃತಿ ಹೇತುರಭೂತ್ ಸಮಸ್ತ ಲೋಕೈಶ್ಚ ನಾತಿ ಮಹಿತಾ ಸುಗುಣಾಪಿ ಮಾದ್ರಿ. ಅದ್ರ ಹಿಂದೆ ದೊಡ್ಡ ಧರ್ಮ ಸೂಕ್ಷ್ಮವನ್ನು ಹೇಳ್ತಾರೆ. ಅದೇ ಉಚ್ಚ ಧರ್ಮ, ಭಾಗವತ ಧರ್ಮ. ಭರ್ತು ಗುಣೈ ಅನಧಿಕೌ ತನಯಾರ್ಥಂ ಏವ ಮಾದ್ರ್ಯಾ ಆಕೃತೌ ಸುರವರೌ ಅಧಿಕೌ ಸ್ವತಃ ಅಪಿ ತೇನ ಏವ ಭರ್ತು ಮೃತಿಹೇತು ಅಭೂತ್ ಸಮಸ್ತ ಲೋಕೈ ಚ
ನ ಅತಿಮಹಿತ ಸುಗುಣ ಅಪಿ ಮಾದ್ರಿ. ನಿಯಮ ಏನು ಅಂದರೆ ಭರ್ತು ಗುಣೈಹಿ ಅನಧಿಕವು. ನಿಯೋಗ ಪದ್ಧತಿಯಲ್ಲೂ ಕೂಡ ತನಗಿಂತ ಶ್ರೇಷ್ಠರಾದನ್ನು ತಗೋ, ಗಂಡನಿಗಿಂತ ಶ್ರೇಷ್ಠ ಆಗಿರಬೇಕು. ಗಂಡನಿಗಿಂತ ಶ್ರೇಷ್ಠರಾದವರಿಂದ ಮಾತ್ರ ನಿಯೋಗ ಪದ್ಧತಿಯಲ್ಲಿ ಸಂತತಿ ಪಡಿಬಹುದೇ ಹೊರತು ಸಮಾನ ಆಗಿರಕೂಡ್ದಾತ. ಕಡಿಮೆ ಅಂತೂ ಸರ್ವಥ ಆಗಿರಕೂಡ್ದು. ಎರಡು ನಿಯಮ ಇದೆ. ಏನು ಮಾಡಿದ್ದು, ಅಶ್ವಿನಿ ದೇವತೆಗಳು ಬರುತ್ತಗಳಿದ್ದಾರಲ್ಲ, ಇವರು ಎಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಸಮ ಇವರು ಅನಧಿಕವು. ಬೇರೆ ಅಶ್ವಿನಿ ದೇವತೆಗಳ ಗುಂಪಲ್ಲಿ ಬರೋದ್ರಿಂದ ಗಂಡನ ಗುಣಕ್ಕಿಂತ ಏನಲ್ಲ, ಅವರು ಶ್ರೇಷ್ಠ ಅಲ್ಲ, ಸಮರ. ಆಕೆ ಮಾಡಿ ತಪ್ಪಾಯ್ತು ಅಂತ ಹೇಳಿ ಹಾಗೆ ಆಕೆ ಮಾಡಕ್ಕೆ ಏನು ಕಾರಣ ಇತ್ತು ಆಕೆಗೆ? ಈಗ ಒಂದು ಆಸೆ, ಧರ್ಮ ತಪ್ಪಲಕ್ಕೆ ಏನು ಆಸೆ? ಕಾಮ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಧ. ಗೀತಾ ಓದಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಆಕೆ ಆಸೆಗೆ ಬಳಗಾದ. ಏನು ಆಸೆಗೆ? ಇಬ್ಬರು ಮಕ್ಕಳಾಗ್ಬೇಕು ಆಸೆ, ಇಬ್ಬರು ಮಕ್ಕಳಾಗ್ಬೇಕು. ಆಕೆಗೆ 100, ಈಕೆಗೆ 3, ನನಗೆ ಕನಿಷ್ಠ 2 ಆದರೂ ಆಗಲಿ ಯೋಚನೆ ಮಾಡಿದ್ರು. ಆ ಸಮಯದ ಏನು ಬಿಟ್ಟುಬಿಟ್ಲಾಗ? ಧರ್ಮ ಕೈ ಬಿಟ್ಲಾಗ. ಧರ್ಮ ಕೈ ಬಿಟ್ಟದಕ್ಕೆ ಏನಾಯ್ತು? ಈಗ ಇಂಥ ಅನರ್ಥಕ್ಕೆ ಕಾರಣ. ಅರ್ಥ ಆಯ್ತಾ? ಇದು ಸೂಕ್ಷ್ಮ ಆಯ್ತು. ಆ ಏನು ಗೊತ್ತು? ಏನ ಅದು ಪಾಂಡರಾಜ ಎಲ್ಲಿ ಹೇಳಿದಾನೆ ಪಾಪ? ಪಾಂಡರಾಜನ ಕೇಳಲಿಲ್ಲ ಆಕೆ. ಕುಂತಿ ಏನ್ ಮಾಡ್ತಿದ್ಲು ಪ್ರತಿ ಸಲ? ಕುಂತಿ ಮೊದಲು ಕೇಳಿದ್ರು, ಯಾರನ್ನ ಕರೀಲಿ ಅಂತ ಕೇಳಿದ್ರು. ಅದು ಹೇಳಿದವ್ರನ್ನೇ ಕರೆದು. ಅದು ಹೇಳ್ಬೇಕಾದ್ರೆ ಏನಂತ ಹೇಳಿದಾರೆ? ಉತ್ತಮರನ್ನೇ ಹೇಳಿದ. ಆಮೇಲೆ ಮತ್ತೆ ಕೇಳಿದ್ರು, ಮತ್ತೆ ಯಾರು ಕರೀಲಿ? ವಾಯುದೇವರು ಕರಿ ಅಂದ್ರು. ಅವು ಭಾರಿ ದೊಡ್ಡವರು, ಯೋಚನೆ ಬರಲಿಲ್ಲ. ಆಮೇಲೆ ಇದು ದೊಡ್ಡವರೇ. ಹೀಗಾಗಿ ಸಮಸ್ಯೆನೇ ಬರಲಿಲ್ಲ ಅಲ್ಲಿ. ಕುಂತಿ ಎರಡು ಕೆಲಸ ಮಾಡಿದ್ಲು. ಸರಿಯಾಗಿ ಕರಲು ಪಾಂಡರ ಸರಿಯಾಗಿ ಹೇಳಿದ, ನಾವು ಸರಿ ಹೋಯ್ತಾಗ. ಈಗ ಗಂಡನ ಕೇಳಲೇ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಿದ್ದಕ್ಕೆ ಕೇಳಿದ್ರೆ ಬೇಡ ಅಂತಿದ್ದ, ಬೇಡ ಅಂತ ಗೊತ್ತಾಕಿ ತಂದೆ ತೀರ್ಮಾನ ಮಾಡ್ಕೊಂಡು ಎಲ್ಲಾನು. ಅದ್ರ ಪರಿಣಾಮ ಏನಾಯ್ತು? ಈಗ ಅಲ್ಲಿ ಕಾರಣ. ಅದರಿಂದನೇ ಅವಳಿಕಂದ್ರೆ ಸಹಾಯ ಆಯ್ತು. ಎಷ್ಟು ಧರ್ಮ ಸೂಕ್ಷ್ಮ ಇದೆ. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಡೌಟ್ ಬರೋದು ಯಾವಾಗ? ಡೌಟ್ ಬರೋದು ಧರ್ಮ ಮೇಲೋಟ ಧರ್ಮ ಸರಿ ಇದೆ, ಒಳಗೇನೋ ಇದೆ, ಅದನ್ನ ಧರ್ಮ ಸೂಕ್ಷ್ಮ ಅಂತ ಕರೀತಾರೆ. ಗೊತ್ತಾಯ್ತಾ? ಬರೀ ಧರ್ಮ ತಿಳಿದವ್ರು ಬೇರೆ, ಧರ್ಮ ಸೂಕ್ಷ್ಮ. ಎಕ್ಸ್ಪರ್ಟ್ ಕಮಿಟಿ ಏನು ಹೇಳುತ್ತೆ? ಯಾವಾಗಲೂ ಸೂಕ್ಷ್ಮವನ್ನು ಹೇಳುತ್ತೆ. ಸಾಮಾನ್ಯನಿಗೆ ಗೊತ್ತಾಗ ಸೂಕ್ಷ್ಮವನ್ನು ಗಮನಿಸ್ತಾರೆ. ಅದಕ್ಕೇನೆ ಡಾಕ್ಟ್ರು, ರೋಗಿಗಳ ಕುರಿತ ಡಾಕ್ಟರ್ ಬೇಕು. ರೋಗದ ಇನ್ನೂ ಬೇಕಂತ ಹೇಳಿ ಎಕ್ಸ್ಪರ್ಟ್ ಡಾಕ್ಟರ್ ಬೇಕು. ಮತ್ತೆ ಗೊತ್ತಾಯ್ತು ಎಷ್ಟು ಡಿಫರೆನ್ಸ್ ಇದೆ. ಆ ಥರ ಸದಾವಗತ ಭಾಗವತ ಉಚ್ಚ ಧರ್ಮ. ಅವ್ರು ಯೋಚನೆ ಮಾಡಿ ಅವ್ರಿಗೆ ಕಾಣಿಸ್ತಿದೆಯಲ್ಲ. ಋಷಿಗಳೆಲ್ಲ ಕಣ್ಣಾರೆ ನೋಡೋ ಶಕ್ತಿ ಇತ್ತು ಆ ಋಷಿಗಳಿಗೆಲ್ಲ. ಡಾಕ್ಟ್ರಿಗೆ ಹೇಗೆ ಗೊತ್ತಾಗುತ್ತೋ ಹಾಗೆ. ಒಂದೇ ಕಕ್ಷೆ. ಸೊ ತಾರತಮ್ಯ ಸರಿಯಾಗಿ ಗೊತ್ತಿದ್ರೆ ದೊಡ್ಡ ಬರೋದಾಗ ಇಬ್ಬರದ್ದು ಅದೇ ಕಕ್ಷೆಯಲ್ಲೇ ಇರೋದು. ಎಲ್ಲ ಬರುತ್ತುಗಳಲ್ಲ. ಪ್ರವಾಹ ಮೇಲಿದ್ದಾನೆ, ಅಹಂಕಾರಿಕ ಪ್ರಾಣ ಮೇಲಿದ್ದಾನೆ. ಅವರು ಬಿಟ್ಟು ಅವ್ರು ಯಾರು ಮೇಲಿದ್ದವ್ರನ್ನ ಬಿಟ್ಟು ಅಂತ ಹೇಳಿದ್ದಾರೆ. ಏನ 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 ಹ ಯಾಕೆ ಹೋದ್ರು? ಮತ್ತೆ ನೀವು ಉತ್ತರ ನಿಮ್ಮ ಗೊತ್ತಿದೆಯಲ್ಲ, ಮತ್ತೆ ಕೇಳ್ತೇವೆ. ಉತ್ತರ ಗೊತ್ತಿದ್ದು ಬೆಲೆ ಮತ್ತೆ ಹೇಳಕ್ ಕಾರಣ ಇಲ್ಲ. ಬಾಧಕ ಇಲ್ಲದೆ ಹೋದ್ರೆ ಅಂತ ಅರ್ಥ. ಎಲ್ಲೇ ಹೇಳಿದ್ರು ಕೂಡ ಉತ್ತರ ಏನು ಅದಕ್ಕೆ? ಅಸತಿ ಬಾಧಕೆ ಎತ್ತಿರ್ಕೊಂಡ್ರು. ನಿಯಮ ನಡೆಯೋದಿಲ್ಲ ಯಾವಾಗ ಅಂದ್ರೆ ಅದಕ್ಕೆ ಬಾಧಕ ಬರದೇ ಹೋದ್ರೆ. ಬಾಧಕ ಬಂತು, ವೇದವ್ಯಾಸ ಸರಿಯಾಗಿ ನೋಡ್ಲಿಲ್ಲ, ತಪ್ಪಿಗೋಸ್ಕರ ಬದಾಯ್ತು, ಪನಿಷ್ಮೆಂಟ್ ಅಂತ. ಯಾರು ಯಾಕೆ ಹೋದ್ರು? ಧರ್ಮ ವೇದವ್ಯಾಸರ ದೊಡ್ಡ ಭಾರಿ ಒಳ್ಳೆ ಕೆಲಸ ಮಾಡಿಬಿಟ್ರು. ಅದರಿಂದ ಏನಾಯ್ತು? ಉಚ್ಚ ರೋಗ ಬಹಳ ಶ್ರೇಷ್ಠ. ಅಲ್ಲಿ ಕೈಕೇಯಿ ಮಾಡಿದ ತಪ್ಪನ್ನು ಮಾಡಿದ್ರೆ ಇವರಿಬ್ಬರು ಮಾಡಿದ್ರು. ಅತಿ ಹೆಚ್ಚು ತಪ್ಪು ಮಾಡಿದ್ದು ಅಂಬಿಕಾ, ಸ್ವಲ್ಪ ಬೆಟರು ಅಂಬಾಲಿಕಾ. ಏನು ಮಾಡದೆ ಹೋದವಳು ಉದರನ ತಾಯಿ. ಗೊತ್ತಾಯ್ತಾ? 3 ಜನವಿದೆ ಅಲ್ಲಿ. ಸುಮಿತ್ರ ತಪ್ಪು ಮಾಡಲಿಲ್ಲ, ಕೌಶಲ್ಯ ತಪ್ಪು ಮಾಡಲಿಲ್ಲ, ಕೈಕೇಯಿ ತಪ್ಪು ಮಾಡಿದ್ರು. ಆ ಕೈಕೇಯಿ ಕೌಶಲ್ಯ ಸುಮಿತ್ರ ಒಳ್ಳೆ ಗತಿ ಆಯಿತು. ಹೀಗೆ ಅಷ್ಟು ಗತಿ, ಉತ್ತಮ ಗತಿ ಸಿಗಲಿಲ್ಲ. ಅದು ಸಿಗೋದು ಲೇಟೆಸ್ಟ್ ಬೇರೆ ಸಿಕ್ತು. ಎರಡೆರಡು ಅರ್ಥ ಆಯ್ತಾ? 2 ದೋಷ ಬಂತು. ಇದೆಲ್ಲ ಸರಿಯಾಗಿ ಕಂಪೇರ್ ಮಾಡ್ತಾ ಹೊರಟ್ರೆ ನೀ ಸರಿಯಾದ ಉತ್ತರ ಸಿಗುತ್ತೆ. ಹಾ ಆ ತಾರತಮ್ಯ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಮೊದ್ಲೇನ್ ಮಾಡ್ದ? ನಾನೀಗ ರಾಜ್ಯ ನೋಡ್ಲಿಕ್ಕೆ ಯಾರನ್ನ ಕರೀಲಿ, ನೀನ್ ಯಾವ ಮಗ ಬೇಕು ಅಂತ ಕೇಳಿದ್ರು. ಆತ ಯೋಚನೆ ಮಾಡ್ದ, ನಾವು ಕ್ಷತ್ರಿಯರು, ರಾಜರು, ರಾಜ್ಯ ಆಳ್ಬೇಕೀಗ. ರಾಜ್ಯ ಆಳ್ಬೇಕಾದ್ರೆ ಏನ್ ಗೊತ್ತಿರಬೇಕು? ಧರ್ಮ ಅನುಷ್ಠಾನ. ಅದಕ್ಕೆ ಧರ್ಮ ದೇವತೆ ಯಾರು? ಆತ. ಇದು ತಾರತಮ್ಯ ವಿವಕ್ಷಿತ ಅಲ್ಲ. ಗೊತ್ತಾಯ್ತಾ? ಆ ರೀತಿ ಕರಿಬೇಕಾದ್ರೆ ಮುಂದೆ ತಾರತಮ್ಯ ಇದೆ. ಬಲಾಧಿಕಾರ ಅಲ್ಲಿ ತಾರತಮ್ಯ ಇಟ್ಕೊಂಡೇ ಕೇಳಿದ್ದಾತ. ಬಲಾಧಿಕಾರ ಆಗ್ಬೇಕು, ನೆಕ್ಸ್ಟ್ ಯಾರಾಗಬೇಕು? ತಾರತಮ್ಯ ಇಲ್ಲಿ ತಾರತಮ್ಯ ಇಲ್ಲ. ಇಲ್ಲಿ ಧರ್ಮದ ಪ್ರಶ್ನೆ ಅಷ್ಟೇ. ಮೋಕ್ಷ ಸಿಕ್ತು, ಬಟ್ ಯಾವ ರೀತಿ? ತುಂಬಾ ಲೇಟಾಗಿ ಸಿಕ್ತು. ಕ್ವಾಲಿಟಿ ಸಫರ್ ಆಯ್ತು.
ಪುಣ್ಯಹಾಸ ಅದಕ್ಕೆ ಆನಂದ ಹಾಸ ಅಂತೀವಲ್ಲ ಅಂಥ ಮುಕ್ತಿ ಸಿಕ್ತು. ಹೊರ್ತಿ ಇವ್ರಿಗೆ ಸಿಕ್ಕತ್ತೆ ಹೇಳಿ. ಭರ್ತೃಗುಣೈರನಧಿಕೌ ತನಯಾರ್ಥಮೇವ ಮಾದ್ರ್ಯಾ ಆಕೃತೌ ಸುರವರಾವಧಿಕೌ ಸ್ವತೋಪಿ. ಮಾದ್ರಿಗಿಂತ ಶ್ರೇಷ್ಠ ಹೌದು, ಆದರೆ ಗಂಡನಿಗಿಂತ ಶ್ರೇಷ್ಠ ಅಲ್ಲ. ಅದ ಇನ್ನೂ ತಪ್ಪಾಗೋದು ಎರಡೆರಡು. ಗಂಡನಿಗಿಂತ ಕಡಿಮೆ ಭಾರಿ ತಪ್ಪಾಗೋದು, ಗಂಡನಿಗೆ ತನಗಿಂತನೂ ಕಡಿಮೆ, ಅವಾಗ ಇನ್ನೂ ಮಹಾ ತಪ್ಪಾಗ್ತಿತ್ತು. ಇಲ್ಲಿ ಆ ಪ್ರಸಂಗ ಬಂದಿಲ್ಲ. ಇಲ್ಲಿ ಸರಿಯಾಗಿದ್ದೆಲ್ಲ ಗಮನಿಸ್ಬೇಕಾಗ ತೇನೈವ ಭರ್ತೃಮೃತಿ ಹೇತುರಭೂತ್. ಇದರಿಂದಾಗಿಯೇ ಗಂಡನ ಸಾವಿಗೆ ಕಾರಣ ಆಗಾಗಾಯ್ತು. ಸಮಸ್ತ ಲೋಕೈಶ್ಚ ನಾತಿಮಹಿತ ಸುಗುಣಾಪಿ ಮಾತ್ರೆ. ಆದ್ರಿಂದ ಮಾತ್ರೆಗೊಂದು ಏನಾಯ್ತು, ಬ್ಲಾಕ್ ಸ್ಪಾಟ್ ಉಳ್ಕೊಂಡ್ಬಿಡ್ತು. ಸಮಸ್ತ ಲೋಕೈಹಿ, ಒಳ್ಳೆ ಶಾಸ್ತ್ರಜ್ಞರು ತಿಳಿದವರೆಲ್ಲ ಕೂಡ ಏನಂತಿದ್ರು, ಇವಳೊಂದು ತಪ್ಪು ಮಾಡಿದ್ದಾಳೆ, ಆ ತಪ್ಪು ಯಾವಾಗಲೂ ಆಕೆ ಗಂಟ್ಕೊಂಡ್ಬಿಡ್ತಾದ್ರು. ಒಂದ್ಸತಿ ಜೈಲಿಗೆ ಹೋಗಿ ಬಂದು ಅವನಂತ ಬ್ರ್ಯಾಂಡ್ ಯಾಕೆ ಬಿಡುತ್ತಾ ಆ ಥರ ಹೆಸರು ಉಳ್ಕೊಂಡ್ಬಿಡ್ತಾಕೆ. ಸುಗುಣಾಪಿ ಮಾತೆ, ಅದರ್ವೈಸ್ ವೆರಿ ಸುಗುಣಳು, ಒಳ್ಳೆವಳು. ಈ ಒಂದು ತಪ್ಪು ಆಕೆ ಹೀಗೆ ಮಾಡ್ಬಿಡುತ್ತೆ, ಒಂದು ತಪ್ಪು. ಅರ್ಥ ಆಯ್ತಾ? ಇವೆಲ್ಲ ಸರಿಯಾಗಿ ಮತ್ತೆ ಮತ್ತೆ ಕೇಳ್ತಿದ್ದಾರೆ, ಪಾತಿವರ್ತಿಯಲ್ಲಿ ಅರ್ಥ ಆಗುತ್ತೆ. ಏನು ಎಷ್ಟು ಜನ ಇದ್ದಾರೆ ಮೂರ್ಖರು ಗೊತ್ತಾ, ಯಾಕೆ ಡೈವರ್ಸ್ ಬೇಕೈತೆ, ಬೋರ್ ಆಯ್ತು ಮಾಡಿ, ಬೇರೆ ಕಾರಣ ಬೋರ್ ಆಯ್ತು ಏನು ಹೇಳ್ಬೇಕು, ಪಾಪಿಗಳಿಗೆ ಏನು ಹೇಳ್ಬೇಕು, ಇವರಿಗೆ ಬೋರ್ ಆಯ್ತು ಅಂತ ಕೆಲಸ ಬಿಡ್ತೀಯ ಆಗಿದ್ದಾರೆ ನೀನೀಗ. ಎಷ್ಟು ಮೂರ್ಖರಿದ್ದಾರೆ ಅಂದರೆ ಅದು ಫ್ಯಾಷನ್ ಆಗ್ತದೆ, ಬರ್ತಾ ಬರ್ತಾ ಟ್ರೆಂಡ್, ಹೊಸ ಟ್ರೆಂಡ್ ಅವೆಲ್ಲ ಕೂಡ. ಯಾಕೆ ಚೇಂಜ್, ಏನು ತಪ್ಪೇನಿಲ್ಲ, ಎಲ್ಲ ನಾವು ಫ್ರೆಂಡ್ಸ್ ಆಗಿರ್ತೀವಿ ಅಷ್ಟೇ. ಬೋರ್ ಆಗಿದೆ, ಏನು ತಾತ್ಪರ್ಯ ಅದರೊಳಗೆ ಆಗಿದ್ರೆ. ಎಷ್ಟು ಮೂರ್ಖರಿಲ್ಲ ನಿಜವಾಗಲೂ. ಈ ಥರ ವ್ಯಾಲ್ಯೂಸ್ ಹೋಗಿಬಿಟ್ರೆ ನಾಳೆ ಗತಿ ಏನಾಗುತ್ತೆ, ಆಗ್ತಿರೋದು ಹಾಗೆ. ಈಗ ಇವೆಲ್ಲ ಇಂಥ ವ್ಯಾಲ್ಯೂಸ್ ಗೊತ್ತಾದ್ರೆ ಆಗ ಒಂದು ಇನ್ನೊಂದಿರುತ್ತೆ ಗೊತ್ತು. ಸರಿಯಾದ ಮಾರ್ಗ ಗೊತ್ತಿದ್ರೆ ತಪ್ಪು ಅರ್ಥ ಆಗುತ್ತೆ, ಸರಿಯಾದ್ದೇ ಗೊತ್ತಿಲ್ಲ ಮಾಡೋದೆಲ್ಲ ಸರಿ ಅನ್ಸೋ ಕಾಲ ಇದ್ರೆ ಏನು ಮಾಡ್ತಾನೆ ಮನುಷ್ಯ, ತುಂಬ ತಪ್ಪಾಗಿದೆ. ತೈನೈವ ಭರ್ತೃಮೃತಿ ಹೇತರಭೂತ್ ಸಮಸ್ತ ಲೋಕ. ಅದನ್ನೇ ಎಲ್ಲರಿಗೂ ಜೀವನದಲ್ಲಿ ನಿತ್ಯ ಜೀವನದಿಂದ ಹಿಡಿದು ಮೋಕ್ಷಕ್ಕೆ ಹೋಗೋವರೆಗೂ ಕೂಡ ಎಂಥ ಥರ ಅನುಷ್ಠಾನ ಮಾಡಬೇಕು ಅಂತ ಹೇಳೋದನ್ನ ಮಹಾಭಾರತ ಹೇಳ್ಕೊಡುತ್ತೆ. ಅದನ್ನು ವೇದವ್ಯಾಸರು ಬರಲಿ, ಗೊತ್ತಾಯ್ತಾ? ಮೋಕ್ಷ ಕೊಡೋರೇ ಬರೆದ ಗ್ರಂಥ ಮಹಾಭಾರತ. ಇದ್ರ ಬಗ್ಗೆ ನಮಗೆ ಸೀರಿಯಸ್ನೆಸ್ಸೇ ಇಲ್ಲ. ಎಲ್ಲರೂ ಮಹಾಭಾರತ ಪ್ರವಚನ ಪಾಠ ಅಂತೆಲ್ಲರೂ ಕೇಳಿದ್ದೀರಾ? ಹೋಗಿ ತಾತ್ಪರ್ಯ ಪಾಠನೇ ಇಲ್ಲ, ಮಹಾಭಾರತ ಪ್ರವಚನ ಪಾಠ ಅಂತೆಲ್ಲರೂ ಕೇಳಿದ್ದೀರಾ? ಅದೇನು ನೀವೇ ಓದ್ಕೊಟ್ರಿ ಅಂತ ಹಾಗಾಗ್ಬಿಟ್ಟಿದೆ. ನೋಡಿ ಅವರೇ ಓದ್ಕೊಳಕ್ ಬರುತ್ತ ಅದನ್ನ? ಸಾಧ್ಯನೇ. ಮೂಲಶಾಸ್ತ್ರ ಅವೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಆ ಥರ ವೇದಗಳಂತೂ ಕೃಷ್ಣಾರ್ಪಣೆ ಬಿಟ್ಟುಬೇಡ. ಇದು ಮಹಾಭಾರತ ಫಾರ್ ಆಲ್ ಇರೋದು ಬೇಸಿಕ್ ಟೆಕ್ಸ್ಟ್. ಬೇಸಿಕ್ ಅಂದ್ರೆ ವೆರಿ ಬೇಸಿಕ್. ಅದ್ರ ಪಾಠನೇ ಆಗ್ಬೇಕು. ಅದಕ್ಕೆ ಪ್ರವಚನ ಕೂಡ ಆಗೋದಿಲ್ಲ. ಪ್ರವಚನ ಯಾರು ಜೂನಿಯರ್ ಏನು ಪ್ರವಚನ ಮಾಡೋ, ಆ ಪ್ರವಚನಕ್ಕೆ ಮಲ್ಲಿಗಿಂತ ಪ್ಲಸ್ ಆಗ್ಬೋದು ಪರಿಸ್ಥಿತಿ. ಅರ್ಥ ಆಯ್ತಾ? ಈಗ ರಿಪೇರಿ ಮಾಡ್ಲಿಕ್ಕೆ ಹೋದ, ಇದು ಹೋಯ್ತು, ಬರೇ ಶಾರ್ಟ್, ಬರೇ ಕರೆಂಟ್ ಎಲ್ಲ ಹೋಯ್ತು, ಆ ಥರ ಆಯ್ತು ಅಷ್ಟೆ. ಹಾಗೆ ಮಾಡಬಾರ್ದು, ಎಕ್ಸ್ಪರ್ಟ್ ಆಗ್ಬೇಕಾದ್ರೆ. ಯಾಕೆ ಗೊತ್ತಾ ಏನಾಗ್ತಾರೆ ಇದರಿಂದ? ಹೇಳಿಲ್ಲ ಹಿಂದೆ ನಾನು, ಇವರಿರ್ತಾರೆ, ರಿಪೀಟರ್ಸ್ ಇರ್ತಾರೆ, ಕೆಲವು ಇವರು ಇರ್ತಾರೆ, ಅಂಥವ್ರಿಗೆಲ್ಲ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಎಕ್ಸಾಮ್ ಮುಂದೆ. ಅವಾಗ ಎಕ್ಸ್ಪರ್ಟ್ ಟೀಚರ್ಸ್ ಆಗ್ತಾರೆ ಅವ್ರಿಗೆ. ಇವ್ರನ್ನ ಹಾಕಲ್ಲ, ಜೂನಿಯರ್ಸ್ ಹಾಕಲ್ಲ, ಮೋಸ್ಟ್ ಸೀನಿಯರ್. ಯಾಕೆಂದ್ರೆ ಅವ್ರಿಗೆ ತಕ್ಕಂತ ಹೇಳಿವಾಗ ಇವರೇ ಎಫಿಷಿಯೆಂಟ್ ಅಂತ ಅರ್ಥ. ಆದಷ್ಟು ಹೇಳೋದ ಪ್ರವಚನಕ್ಕೆ ಯಾರು ಇರ್ಬೇಕು, ಯಾವಾಗಲೂ ಕೂಡ ತುಂಬಾ ಸಮರ್ಥರು. ಬೇಕಾದ್ರೆ ಜನಗಳು ಸೈಕಾಲಜಿ ನೋಡಿ ಹೇಳಬೇಕು, ತಪ್ಪು ತಿಳ್ಕೊಳ್ಬಾರ್ದು. ಅವ್ರು ಪಾಸ್ ಆಗಲೇಬೇಕು ಅಂತ ಹೇಳಿದ್ರೆ ಆ ಥರ ಸೀನಿಯರ್ ಪ್ರೊಫೆಸರ್ಸ್ ಅವ್ರಿಗೆ ಸೇರಿಸ್ತಾರೆ ಯಾವಾಗ. ಅದೆಲ್ಲ ನೋಡಿಲ್ಲ. ಹಿಂದಿಲ್ಲಿ ಶಂಕರಯ್ಯ ಹಾಲ್ ಅಂತಂದೆ ನೋಡಿದರೆ ಇದೆಯಲ್ಲ, ಯಾವ ಸ್ಟೂಡೆಂಟ್ ಆಗಿದ್ದಾಗ ಈಗಲೂ ಇರ್ಬೋದು, ಗೊತ್ತಿಲ್ಲ ಅದು. ಹಾಗೆಲ್ಲ ಹೇಗೆ ಮಾಡ್ತಿದ್ರು ಗೊತ್ತಾ? ಬೆಂಗಳೂರಲ್ಲಿ ಬೆಸ್ಟ್ ಪ್ರೊಫೆಸರ್ಸ್ ಹಾಗೆ ಅವರು ತಂದು ಅವ್ರು ಫ್ರೀ ಅವ್ರು ಬರೋದು. ಹಾಗೆ ಒಳ್ಳೆ ಒಂದು ಈ ದುಡ್ಡಿನ ಪದ್ಧತಿ ಇರಲಿಲ್ಲ ಜಾಸ್ತಿ ಆಗ. ಅವ್ರು ಬಂದು ಫ್ರೀ ಪಾಠ ಮಾಡೋರು. ಅವ್ರು ಎಷ್ಟು ಜನ ಪಾಠ ಮಾಡ್ತಿದ್ರು ಅಂದರೆ, ಒಬ್ಬ ತುಂಬ ಕ್ಲಾಸ್ ತಗೋತಿದ್ದಿಲ್ಲ, ವಾರ 15 ದಿವಸ ಅಷ್ಟೇನೆ ಇಡೀ ಸಿಲೆಬಸ್ ಕವರ್ ಮಾಡಿಬಿಡೋರು. ಮತ್ತೆ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇಡೀ ಕ್ಲಾಸ್ ತಪ್ಪಿಸೋರು ಕೂಡ ಅಲ್ಲಿ ಹೋದ್ರೆ ಪಾಸ್ ಆಗಿಬಿಡ್ಬೇಕು. ಈಗ ಅದೆಲ್ಲ ಹೊರಟ್ಬಿಟ್ಟು ದುಡ್ಡಿಲ್ಲದೆ ಮಾತುಕತೆನೇ ಇಲ್ಲ, ಸ್ಥಿತಿ ಬಂದರೆ ಕೆಟ್ಟೋಗ್ಬಿಟ್ಟಿದೆ. ಹಾಗಿತ್ತಾ? ಅಟೆಂಡ್ ಆಗಿದೆ. ಅವ್ರು ಸೂಪರ್ ಪ್ರೊಫೆಸರ್ಸ್ ಅವರಲ್ಲ, ಪಟ 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 ಏನು ಇಂಪಾರ್ಟೆಂಟ್ ಹೇಳಿ ಅದೆಲ್ಲ ಅದೇ ಎಕ್ಸ್ಪೀರಿಯನ್ಸ್ ಅಂತ ಕರೆಯೋದು. ಇವರೆಲ್ಲ ಬೇರೆ ಎಕ್ಸ್ಪೀರಿಯನ್ಸ್ ಇದೆ ಅವರೆಲ್ಲ. ಎಕ್ಸಾಮ್ ಏನು ಬರುತ್ತೆ, ಹೇಗೆ ಆನ್ಸರ್ ಮಾಡಬೇಕು, ಯಾವ್ದನ್ನ ಮೊದಲು ಇದೆಲ್ಲ ಭಾಳ ಚೆನ್ನಾಗಿ ಹೇಳೋದು. ಅದನ್ನ ಅಭ್ಯಾಸ ಮಾಡ್ಬೇಕು. ಅದೆಲ್ಲ ಇವತ್ತರ ಹಾಕೋದು ತೀರಾ ಲೋಯರನ್ನ, ಗೊತ್ತಾಯ್ತಾ? ನೀನು ಹೇಳು ಅವ್ರು ಹೇಳಿ ತಪ್ಪು ಇವತ್ತರ ಹಾಕೋದು ತೀರಾ ಲೋಯರನ್ನ, ಗೊತ್ತಾಯ್ತಾ? ನೀನು ಹೇಳು ಅವ್ರು ಹೇಳಿ ತಪ್ಪು ಹೇಳಿ ಅವ್ರು ದುಡ್ಡು ತಪ್ಪು ಭಾಳ ಬದಲಿಗೆ ಕೆಟ್ಟು ಕೆಲಸಿ. ಅಂದರೆ ನಮ್ಮ ದಾರಿ ತಪ್ಪಿಟ್ಬಿಟ್ಟಿದೆ ಪೂರ್ತಿ. ಹೇಳ್ಬೇಕಂದ್ರೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು. ಉಳಿದವ್ರಿಗೆ 2 ಸಮಸ್ಯೆ ಇದೆ. ಧರ್ಮ ಯಾವುದು ತಿಳ್ಕೊಂಡು ಆಮೇಲೆ ಕಮ್ಯುನಿಕೇಟ್ ಮಾಡಬೇಕು. ನಮಗೆ ಹಾಗಲ್ಲ, ಧರ್ಮ ಯಾವುದು ಗೊತ್ತಿದೆ. ಈಗ ತಿರುಗಿ ಕಮ್ಯುನಿಕೇಟ್ ಅಡಿಗೆ ಮಾಡಿ ಬಡಿಸೋದು ಬೇರೆ, ಮಾಡಿ ಅಡಿಗೆ ಬಡಿಸೋದು ಬೇರೆ. ವೆರಿ ಸಿಂಪಲ್ ನಮಗಿರೋದು. ಅದರಲ್ಲಿ ನಾವು ವಿ ಆರ್ ನೋವೇರ್ ನಿಯರ್ ಇದು. ಅದಕ್ಕೆ ಇಂಥ 106 ದಿನ ಬೆಳಗಾದ್ರೆ ಬ್ಯಾಡ್ ನ್ಯೂಸ್ ಇರುತ್ತೆ, ಹೌದಲ್ಲ? ಎಲ್ಲ ಎಷ್ಟು ಜನ ಓಡಾಡ್ತಾರೆ, ಒಬ್ಬನೇ ಮಗ ಒಬ್ಬನೇ ಮಗಳು. ಅವ್ರ ದುಃಖ ನೋಡ್ಬಿಟ್ಟು ಪಜಿತ ಆಗತ್ತೆ. ಹೇಗೆ ಸಮಾಧಾನ ಮಾಡ್ತೀರಿ ಅವ್ರನ್ನ? ಹೋಗ್ಲಿ ಬಿಡೋದು ತಲ್ಲಕ್ಕಾಗತ್ತಾ? ಎಷ್ಟೋ ಜನ ಓಡಾಡ್ತಾರೆ ಒಬ್ಬರೇ. ನಾವು ಏನು ಮಾಡ್ಬೇಕು ಮುಂದೆ ಈಗ?
ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಅದು ಅಂದ್ರೆ ವಾಪಸ್ ತರೋ ಚಾನ್ಸಸ್ಸೇ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ನೀವು ಮೈಲಿಗೆ ಹೋಗಿ ಗೆಟ ಔಟ್ ಅಂತ ಕಳಿಸ್ಬಿಟ್ರೆ ಸಮಸ್ಯೆನ ಅದು? ಅದಲ್ಲ. ಗೆಟ ಔಟ್ ಅಂತ ಯೋಚನೆ, ಒಂದು ತಪ್ಪನ್ನು ನೋಡಿದಾಗ ಹೇಗೆ ಎಲ್ಲಿ ನಾವು ತಪ್ಪಿದ್ದೇವೆ. ನೀರು ಸೋರ್ತಾ ಇದೆ ಅಂತ ಹೇಳಿದ್ರೆ ಬಂಗಾರದ ಪಾತ್ರೆ ಇರ್ಬೋದು, ನೀರು ಸೋರುತ್ತೆ ಅಂದ್ರೆ ಸರಿ ಮಾಡಲೇಬೇಕು ಅದನ್ನ. ಅವ್ರು ಬಿಡೋದು ನಾಳೆ ಕುಡಿಯೋಕೆ ಕೆಲ್ದಾಗುತ್ತೆ ನೀರು. ಸ್ವಲ್ಪ ಸೋರುತ್ತೆ, ಆಮೇಲೆ ಇಲ್ಲಿ ಮೇಲೆ ಹೊತ್ತುತ್ತಿದೆ, ಸ್ವಲ್ಪ ಸೋರಿತು, ಬಾಟಮ್ನಲ್ಲಿ ಬಂದು ಎಲ್ಲ ಸೋರಿ ಬಿಡೋದು. ಬಾಟಮ್ನಲ್ಲೇ ಬಿಡೋದು, ಮೇಲ್ಗಡೆ ತಪ್ಪಾಗ್ಬಿಟ್ರೆ ಬಾಟಮ್ನೇ ಹೋಗಿ ಬಿದ್ದಾಗ ಲೆಕ್ಕ. ಆ ಬಗ್ಗೆ ಗಂಭೀರ ಯೋಚನೆ ಮಾಡಬೇಕು. ಇದೆಲ್ಲ ತಾತ್ಪರ್ಯ ಎಷ್ಟು ಆಚಾರ ಬರೀತಾರೆ, ಎಷ್ಟು ವರ್ಣನೆ ಮಾಡ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ಈ ಮಾತನ್ನ ಕಿವಿಗೆ ಬಿಡದಾಗಿದ್ದು ಬಿಟ್ರೆ ಏನ್ ಮಾಡ್ತಾರೆ ಏನ? ನಿಜ ಭರ್ತೃಗುಣವಿಹಿ ಅನಧಿಕೌ ತನಯಾರ್ಥಮೇವ ಮಾದ್ರ್ಯಾ ಆಕೃತೌ ಸುರವರೌ ಅಧಿಕೌ ಸ್ವತೋಪಿ ತೇನೈವ ಭರ್ತೃಮೃತಿ ಹೇತುರಭೂತ್ ಸಮಸ್ತ ಲೋಕೈಶ್ಚ ನಾತಿ ಮಹಿತಾ ಸುಗುಣಾಪಿ ಮಾದ್ರಿ. ಒಳ್ಳೆ ಗುಣವತಿ ಆದರೂ ಕೂಡ ಈ ಒಂದು ತಪ್ಪಿನಿಂದಾಗಿ ಮಹಿತಳಾದ, ಅತಿ ಮಹಿತಳಾಗಲಿಲ್ಲ. ಅವಳು ಪೂಜ್ಯತೆಗೆ ಧಕ್ಕೆ ಬರಲಿಲ್ಲ, ಅತಿ ಪೂಜ್ಯಳಾಗಲಿಲ್ಲ. ಕುಂತಿ ಯಾವತ್ತಂತ ಕುಂತಿಯಷ್ಟು ಪೂಜ್ಯತೆ ಅವಳಿಗೆ ಬರಲಿಲ್ಲ ಈ ತಪ್ಪಿನಿಂದಾಗಿ ಅಂತ ಹೇಳಿದ. ಪಾಂಡೋಸ್ತುತ ಮುನಿಗಣೈ ಪಿತೃಮೇಧಮತ್ರ ಚಕ್ರುರ್ ಯಥಾವದತ ತೇನ ಸಹೈವ ಮಾದ್ರೀ ಹುತ್ವಾ ಆತ್ಮದೇಹಂ ಗುರುಪಾಪ ಮದಃ ಕೃತಂಚ ಸಮ್ಮಾರ್ಜ್ಯ ಲೋಕ ಮಗಮತ್ ನಿಜ ಭರ್ತುರೇವಾ. ಪಾಂಡೋಃ ಸುತಾಃ ಮುನಿಗಣೈ ಪಿತೃಮೇಧಂ ಅತ್ರ ಚಕ್ರುಃ ಯಥಾವತ್ ಅಥ ತೇನ ಸಹ ಏವ ಮಾದ್ರೀ ಹುತ್ವಾ ಆತ್ಮದೇಹಂ ಗುರು ಪಾಪಂ ಅಧಃ ಕೃತಂ ಚ ಸಮ್ಮಾರ್ಜ್ಯ ಲೋಕಂ ಅಗಮತ್ ನಿಜ ಭರ್ತುಃ ಏವ. ಪಾಂಡೋ ಓ ಸುತಾಃ, ಪಾಂಡವರು, ಪಾಂಡವನ ಮಕ್ಕಳು, ಮುನಿಗಣೈ ಪಿತೃಮೇಧಂ ಅತ್ರ ಕುರ್ಯುಃ ಚಕ್ರುಃ. ಪಿತೃಮೇಧ ಯಜ್ಞ ಅಂತ ಕರೀತಾರೆ. ಪಿತೃಯಜ್ಞ ಮೈಲಿಗೆ ಗೀಲಿ ಹಗಲ ಎಷ್ಟು ಪೂಜ್ಯವಾಗಿ ಮಾಡಲೇಬೇಕಾದ ಕರ್ತವ್ಯ ಆದ್ದರಿಂದ ಮಾಡಿದ್ರು. ಭೀಮಸೇನ ದೇವರು ಮಾಡ್ತಿದ್ದಾರೆ. ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ನಾವು ಹೇಳಿದರೆ ಭಾರತೀಯ ಮುಖ್ಯ ಪ್ರಾಣನೇ ಮಾಡ್ತಾ ಇರೋದು. ಇದೆಲ್ಲ ಗೊತ್ತಾರೆ, ಯಾರು ಶಾಂತಪಕ್ಷ ಬಿಡೋದಿಲ್ಲ. ಏನೋ ಭಾರಿ ದೊಡ್ಡವ್ರ ತಂದೆ ಅಯೋಗ್ಯ, ಅವನಿಗೇನು ಮಾಡೋದಲ್ಲ, ಪ್ರಶ್ನೆನೇ ಬಲ್ಲ. ತಾರತಮ್ಯದಲ್ಲಿ ಎಷ್ಟು ಮೇಲಿದ್ದಾರೆ ಇವರೆಲ್ಲ ಕೂಡ. ಅಂತ ಹೊತ್ತಿನಲ್ಲಿ ಮಾಡಬೇಕು. ರಾಮದೇವರು ದಶರಥನೇ ಮಾಡ್ತಾರೆ. ಸರ್ವೋತ್ತಮ ತಂದೆ ಮಾಡಿದ, ಜೀವೋತ್ತಮ ತಂದೆ ಮಾಡಿದ್ರು. ಯಾಥಮರು ಯಾರಿಗೂ ಮಾಡದೆ ಓಡೋಗ್ಬಿಡ್ತಾರೆ. ಇವತ್ತೊಂದು ಫ್ಯಾಷನ್ ಶುರುವಾಗ್ಬಿಟ್ಟಿದೆ. ಹೇಳಿದ್ನಲ್ಲ, ಅಂತ್ಯ ಸಮಯ ಬರೋದೇ ಇಲ್ಲ. ಬಂದ್ರು ಒಂದು ದಿವ್ಸ ಬರ್ತಾರೆ, ಅದನ್ನ ಆಸ್ಪತ್ರೆ ದಾನ ಮಾಡಿ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಪೇಪರಲ್ಲಿ ಹೆಸರು ಮಹಾ ದಾನಶೂರ ಅಂತೇಳಿ, ಖರ್ಚೆಲ್ಲ ಉಳಿಸ್ತೇ ಹೊಲ್ಟ ಆ ಕಡೆಗೆ. ಇದೆಲ್ಲ ಟ್ರೆಂಡ್, ಹೊಸ ಟ್ರೆಂಡ್. ಎಷ್ಟೋ ಜನ ಹೇಳ್ತಿದ್ದಾರೆ ಬಂದು ಹೀಗೆ ಮಾಡಿ ಹೋಗ್ಬಿಟ್ರು ಅಂತೇಳಿ. ಇಂಥ ಜನ ಇದ್ರೆ ಏನ್ ಮಾಡೋಕ್ಕಾಗತ್ತೆ? ಇದೆಲ್ಲ ಪಿತೃಮೇಧ. ಪಿತೃಮೇಧ ಮತ್ತೆ ಎಲ್ಲವೂ ಕೊಟ್ಟಿದ್ದು ಉಪಯೋಗ ತಿಳ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಸರ್ತಿ ವೇಸ್ಟ್ ಆಗಿಬಿಡುತ್ತೆ ಅವೆಲ್ಲ ಕೂಡ. ತುಂಬಾ ವೇಸ್ಟ್ ಆಗಿದೆ. ಎಷ್ಟು ಪಾಪ ಬರುತ್ತೆ ಇವರಿಗೆ, ಲೆಕ್ಕನೆ. ಫ್ರೀ ಇದ್ದ ನೋಡೋಣ, ಹೆಸರು ಬಂತು, ಇದು ಬಂತು, ಚಪಾಳಿ ಬಿತ್ತು, ತಿಳಿತಾ, ಖರ್ಚು ಹೊಡಿತು, ಮುಂದೆ ಯಾರು ಸಿದ್ಧ ಮಾಡೋ ಮೇಲೆ ಹೋಟ್ಲಲ್ಲಿ ಊಟ ಡಿನ್ನರ್ ಕೊಟ್ಟು ಯಾರೇ ಹೊರಟ್ಬಿಡ್ತಾರೆ. ಅಲ್ಲ, ಹೇಳಿದ್ದೇನೆ, ನಡೀತದೆ. ಸಲೀಸ ಪಾಪ ನಡೀಬಹುದು ಅಂತ ಕೆಲಸ. ಸಲೀಸಾಗಿ ಅದು ಮನ್ನಡೆ ಲೋಕದ ಮನ್ನಡೆ ಸಿಗುತ್ತೆ ಪಾಪಕ್ಕೆ. ಜಡ ಚಪ್ಪಾಳೆ ಹಾಕು, ಹಿಂದೆ ಚಪ್ಪಾಳೆ ತಲೆಯ ಓಡಾಡಕ್ಕೆ ಬರೋದಿಲ್ಲ. ಇವತ್ತು ಹಾಗಲ್ಲ, ಭಾರಿ ಫಾರ್ವರ್ಡ್ ಆದವನು ಅಂತ ಹೆಸರು ಅವನಿಗೆ. ಇಂಥ ಕೆಲಸ ಮಾಡಿಬಿಟ್ರೆ ಎಷ್ಟು ಉದಾರ ಬುದ್ಧಿ, ಎಷ್ಟು ಇದು ಲೋಕೋಪಕಾರ. ಏನು ಹೊಗಳಿದ್ದು ಹೊಗಳಿದ್ದೆ, ಹೊಡಿದ್ದು ನೋಡಿ ಚೆನ್ನೆ ಮಾಡೋದಿಲ್ಲ. ಜಟಾಯಿ ಮಾಡಿದ್ದೊಂದು ಕಡೆಗೆ, ತಂದೆ ಪಿತೃ ಕಾರ್ಯ ಇದು, ಅದು ಹಿತ, ಅದು ಇದಕ್ಕೋಸ್ಕರ ಆತ್ಮೀಯರೇ ಮಾಡ್ತಕ್ಕಂತಹ ಅದು ಶ್ರಾದ್ದ. ಇದು ಹಾಗಲ್ಲ, ಇದನ್ನ ಮಾಡಿ ತೋರಿಸ್ತಾರೆ. ಸಾಕ್ಷಾತ್ ಕೃಷ್ಣ ಬಂದು ಹೇಳ್ತಾರೆ, ಚಕ್ರು ಯಥಾವತ್, ಮತ್ತೆ ಏನೋ ಕಾಟಾಚಾರಕ್ಕೆ ಮಾಡಿದ್ದಲ್ಲ, ಯಥಾವತ್ ಅಂತ ಹೇಳಿದ್ರಿಂದ ಪಿತೃಕಾರ್ಯಾದಿಗಳು ಹೇಗೆ ನಡೀಬೇಕು, ಇಲ್ಲೂ ಹಾಗೆ ನಮ್ಮಲ್ಲಿ ಆಗಿರೋದು. ಪಿತೃ ಮಾಡಿಸೋರು, ಶ್ರಾದ್ದ ಪಕ್ಷ ಮಾಡಿಸೋರಲ್ಲಿ ಯಾರು ಅವರು? ಲೋ ಕ್ಲಾಸ್. ಲೋ ಕ್ಲಾಸ್. ಆ ಊಟಕ್ಕೆ ಹೋಗೋರು ಲೋ ಕ್ಲಾಸ್. ಎಲ್ಲರೂ ಅಂತ ಹೇಳ್ತಾರೆ, ಎಕ್ಸೆಪ್ಷನ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಜನರಲಿ ಹಾಗಾಗ್ತಾ. ನೀವು ನೋಡಿರ್ತೀರಿ, ಇಬ್ರು ಪುರೋಹಿತರು ಬಂದಿರ್ತಾರೆ ಶ್ರಾದ್ದ ಮಾಡಿಸೋರು, ಒಂದೇ ರೀತಿ ಮಾಡಿಸಿದ್ದು ನೀವರಿಗೂ ನಾನು ನೋಡಿಲ್ಲ. ಗೊತ್ತಾಯ್ತಾ? ಅವ್ರದೇ ಮೆಥಡ್ಗಳು. ಯಾಕೆ ಮೆಥಡ್ಡೇ ಅಲ್ಲ ಅದು, ದೋಷದ್ ಮಾಡ್ತಾ ಇರ್ತಾರೆ. ಹಾಗೆ ಮಾಡಿ ಹೀಗೆ ಮಾಡಿ ಕೇಳಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಕಂಟ್ರೋಲಲ್ಲಿ ಯಾರ್ದು ಕೂಡ ಯಾರ ಮೇಲೆ ಕೊಡ್ತು. ಅವ್ನು ಬರೋಕ್ಕಾದ್ರೆ ಲೈಸೆನ್ಸ್ಡ್ ಆಗಬೇಕು, ಅವ್ನು ಕ್ವಾಲಿಫೈಡ್ ಆಗಬೇಕು. ಪಿತೃ ಕಾರ್ಯ ಮಾಡಿಸ್ಬೋದು, ಇವ್ರು ಸರ್ಟಿಫಿಕೇಟ್ ತಂದು ಬರ್ಬೇಕು. ಅವ್ನು 4 ಜನ ಹೋಗಿರ್ತಾರೆ, ನೋಡ್ಕೊಂಡು ಮಾಡಿಸ್ತಾನೆ. ಏನೇನು ಬರೋಕ್ಕಲ್ಲ, ಬರೀ ಆಚಮನ ಮಾಡಿಸಿದ್ದು, ಬರೀ ಆಚಮ್ಯ ಬರೋದಿಲ್ಲ. ಅದರಿಂದ ಆಚಮನ ಮಾಡ್ರಿ, ಆಚಮನ ಮಾಡ್ರಿ ಪ್ರಾಣಾಯಾಮ, ಪ್ರಾಣಾಯಾಮ. 1 ಗಂಟೆ ಕಡಿಬೇಕಲ್ಲ, ಕಳೆದೋಗ್ಬಿಡ್ತಾರೆ. ಇದಕ್ಕೆಲ್ಲ ಎಷ್ಟು ಅನಾಹುತ ಆಗುತ್ತೆ ಇದರಿಂದ. ಈ ರೀತಿ ಸಮಾಜ ನಿಧಾನ ಡಿಟೇರಿಯೇಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಆಮೇಲೆ ಬರ್ತೇವೆ, ಆಮೇಲೆ ಟೂ ಲೇಟ್ ಆ ಸ್ಥಿತಿ ಬಂದ್ಬಿಡುತ್ತೆ. ಎಕ್ಸ್ಪರ್ಟ್ಗಳಾಗಬೇಕು ಅದಕ್ಕೆಲ್ಲ. ಅವಾಗ ಯಾರು ಒಳ್ಳೆ ಬರ್ತಾರೆ. ಇವ್ರು ಯಾತಕ್ಕೆ ಹೋಗಲ್ಲ ತಿಳಿದವ್ರು ಗೊತ್ತಾ? ಇವತ್ತು
ಸರಿಯಾಗಿ ಮಾಡಲ್ಲ ಪಾಪ ಬರುತ್ತೆ, ಊಟ ಮಾಡಲು ಹೋಗೋದಿಲ್ಲ. ಅಡಿಗೆಯಿಂದ ಶುರುವಾಗುತ್ತೆ, ಅಡಿಗೆ ಸರಿ ಇರಲ್ಲ, ಇದು ಸರಿ ಎಲ್ಲ ಕಡೆಗೆ ಕ್ವಾಲಿಟಿ ಮಾಡ್ತಾರೆ ಅಂದರೆ ಎಂಥವ್ರು ಬೇಕಾದ್ರೆ ಹೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಅದು ಬಂದಮೇಲೆ ಸುಮ್ಮನೆ ನೂರಾರು ಕಾರಣ ಯಾಕಂದ್ರೆ ಬರೋದಿಲ್ಲ, ಸಂಕಲ್ಪ ಬರೋದಿಲ್ಲ, ಹೋಗುತ್ತೆ ಕಳಿಸ್ಬಿಡ್ತಾ. ಸರಿಯಾಗಿದ್ದಾಗ ಹವ್ಯಕವ್ಯಕ್ಕೆ ಹೋಗಬೇಕು, ತಪ್ಪಲ್ಲ ಹೋದರೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಹೇಳಿದ್ದಾರೆ. ಆದರೆ ಹವ್ಯಕವ್ಯಕ್ಕೆ ಹೋಗಿ, ಹವ್ಯ ಅಂದರೆ ದೇವ ಕಾರ್ಯ ಹವ್ಯ ಅಂತಾರೆ, ಪಿತೃ ಕಾರ್ಯದ ಕವ್ಯ ಅಂತ ಕರೀತಾರೆ. ಅದಕ್ಕೆ ಹೋಗಿ, ಯಾಕಂದ್ರೆ ನಡೆಯೋದ್ರಲ್ಲಿ ನಿಂತು ಹೋಗ್ಬಿಡುತ್ತೆ, ಅವ್ರು ಹೌದು ಹೋಗ್ಬಿಟ್ರು ಹೋಗಿ ಪುಣ್ಯ ಬರುತ್ತೆ ಅದರಿಂದ. ಬೇರೆ ತಟ್ಟು ಸುಮ್ಮನೆ ಹೋಗಬೇಡಿ. ಎಷ್ಟು ನಿಬಂಧನೆ ಹಾಕಿದ್ದ. ಅದು ಧರ್ಮಶಾಸ್ತ್ರ ನಾವು ಇವತ್ತು ಓದೋ ಅಭ್ಯಾಸ ಇಲ್ಲ, ಧರ್ಮಶಾಸ್ತ್ರ ಟೆಕ್ಸ್ಟೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಯಾವ ನಮ್ಮ ಗುರುಕುಲಗಳಲ್ಲೂ ಕೂಡ ಧರ್ಮಶಾಸ್ತ್ರ ಟೆಕ್ಸ್ಟ್ ಮಾಡಿಲ್ಲ. ಸದಾಚಾರ ಸ್ಮೃತಿಯೇ ಟೆಕ್ಸ್ಟ್, ಅದು ಇನ್ಯಾವ ಧರ್ಮಶಾಸ್ತ್ರ ಹೇಳಕ್ ಬರುತ್ತೆ? ಆಚಾರ ಮೂಲ ಗ್ರಂಥ ಸದಾಚಾರ ಸ್ಮೃತಿ ಟೆಕ್ಸ್ಟೇ ಆಗಿಲ್ಲ ಎಲ್ಲೂ ಕೂಡ. ಬೇಕಾದ್ರೆ ಓದ್ಕೊಟ್ಟು ಏನು ಬೇಕಾದ್ರೆ ಓದ್ಕೊತಾರೆ ಅಷ್ಟೇ. ನಾವು ಧರ್ಮ ತಪ್ಪಿದ್ದೇವೆ ನಿಜವಾಗ್ಲೂ ಕೂಡ. ಪ್ರೇಮಿಯರ್ಸ್ ಎಲ್ಲ ಬೇಸಿಕ್ಸ್ ಹೇಳ್ಕೊಡ್ಬೇಕು ಫಸ್ಟ್, ಆಮೇಲೆ ಮುಂದೆ ನಿಧಾನವಾಗಿ ಸಂಧ್ಯಾವಂದನೆ ಮಾಡಬೇಕು ಅಂತ ಗೊತ್ತಾದ್ರೆ ಹೇಗೆ ಮಾಡಬೇಕು ಪ್ರಶ್ನೆ ನಿಮಗೆ. ಮಾಡೋದೇ ಗೊತ್ತಿಲ್ಲ, ಮಾಡಬೇಕು ಗೊತ್ತಿಲ್ಲ, ಹೇಗೆ ಮಾಡೋದು ಏನು ಬಂತೀಗ? ಅರ್ಥ ಆಯ್ತಾ? ಈ ರೀತಿ ಆದ್ರೆ ಏನು ಉಪಯೋಗ ಇಲ್ಲ. ಐದು ಸೂಕ್ತ ಇರಲಿ ನಿಮಗೆ, ಇನ್ನೂ ಭಾರಿ ಇದೆ. ಅಲ್ಲಿ ಕಠೋಪನಿಷತ್ ಪಾರಾಯಣ ಆಗ್ಬೇಕು, ಗೀತಾ 7ನೇ ಅಧ್ಯಾಯ ಆಗ್ಬೇಕು, ವಾಮನಾವತಾರ ಕಥೆ ಹೇಳ್ಬೇಕು. ಇವ್ರಿಗೆಲ್ಲ ಟೈಮ್ ಇರೋದು, ಅದಕ್ಕೋಸ್ಕರ ಎಂಥ ಬ್ರಾಹ್ಮಣ ಕಳಿಸಿ ಅದ್ರಲ್ಲಿ ಗೊತ್ತಿರೋ ಬ್ರಾಹ್ಮಣ ಬರ್ಬೇಕು, ಅಲ್ಲಿಗೆ ಪಾರಾಯಣ ಮಾಡ್ತಾ ಇರ್ಬೇಕು ಅವರು. ಇವರು ಆ ಟೈಮ್ನಲ್ಲಿ ಮಾಡ್ತಾರೆ. ರಕ್ಷೋಗ್ನಿ ಬಿಟ್ಬಿಡಿ, ಇವರೇ ಬಿಟ್ಬಿಡಿ, ಅದೆಲ್ಲ ಮಾತಾಡಕ್ ಹೋಗೋದಿಲ್ಲ ಅಂತ ಹೇಳಿದ್ದೆ. ಇವೆಲ್ಲ ಬೇಸಿಕ್ ಇದೆಯಲ್ಲ, ಶಾಸ್ತ್ರ ತಿಳ್ಕೊಬೇಕು. ಹೇಳ್ತಾರೆ ಇದನ್ನು ಕಠೋಟ ಹೇಳೋದೇನು, ಶ್ರಾದ್ದ ಕಾಲೇ ಹೇಳಬೇಕು ಅಂತ ಹೇಳ್ತಾರೆ. ಯಮದೇವರೇ ಬಾಯಲ್ಲಿ ಭ್ರಷ್ಟಾರ ಮುನಿಗಳು. ಅದಕ್ಕೆ ಎಲ್ಲಿ ಫಾಲೋ ಮಾಡ್ತಾರೆ, ಯಾರು ಫಾಲೋ ಮಾಡ್ತಾರೆ? ಇದರಿಂದ ಪೂರ್ತಿ ಇದು ಇಲ್ಲಿ ಧರ್ಮ ಎಲ್ಲೆಲ್ಲಿ ಸೋರುತ್ತೆ ಅಂತ ಗೊತ್ತಾ? ಫಸ್ಟ್ ಏನ್ ಮಾಡ್ತಾರೆ, ಎಲ್ಲಿ ಸೋರುತ್ತೆ ಎಲ್ಲ ಹುಡುಕ್ತಾರೆ, ಫಸ್ಟ್ ಅಲ್ಲಿ ರಿಪೇರಿ ಮಾಡ್ತಾರೆ. ಎಲ್ಲಿ ಸೋರುತ್ತೆ ನೋಡ್ತಾನೆ ಇಲ್ಲ. ಅವ್ರಿಗೆ ಬಿಸಾಕ ಅವ್ರು ಕಳಿಸಿ ಹೊರಗೆ ಕಳಿಸ್ಬಿಡು ಅಷ್ಟೇ. ಇದು ರೆಮಿಡಿನ? ಇದು ರೆಮಿಡಿ ಅಲ್ಲ. ಯೋಚನೆ ಇದ್ರ ಗಂಟೆ ಇನ್ನು ಎಷ್ಟಾಗಿರ್ಬೋದು ಈ ತರ. ಒಂದು ಮನೆ ಒಂದು ಇಲಿ ಸಿಕ್ತು, ಇನ್ನು ಎಲ್ಲೆಲ್ಲಿ ಇರ್ಬೋದು ಹುಡುಕ್ತಾರೆ ಬದಲು. ಯಾಕಂದ್ರೆ ಒಂದೇ ಇಲ್ಲಿ ಇರ್ಬೇಕಂತ ನೇಮ ಇಲ್ವಲ್ಲ, ಆ ಥರ. ಅದು ಯೋಚನೆ ಮಾಡಿ ಎಲ್ಲೆಲ್ಲಿ ಧರ್ಮ ಕೆಟ್ಟಿದೆ. ಈಗ ನಾ ಹೇಳಿ ಇವತ್ತು ಒಂದು ಮೀಟಿಂಗ್ ಮಾಡಿದ್ದನ್ನು ಯಾರು ಮಾಡಿದ್ದನ್ನು ನೋಡಿ ಇವತ್ತಿನವರೆಗೂ. ಲೌಕಿಕರು ಬೇಕು, ಇದು ಎಲ್ಲರೂ ಸೇರ್ಬೇಕಾದ್ರೆ ವಿದ್ವಾಂಸರು ಇವರು ಎಲ್ಲರೂ ಸೇರಿ ಒಂದಾಗ್ಬೇಕು. ಅವರೆಲ್ಲ ಎಲ್ಲಿ ಧರ್ಮ ಹೋಗ್ತಾ ಇದೆ, ಯಾಕೆ ಸರಿ ಮಾಡಬಹುದು, ಅದು ಯೋಚನೆ ಮಾಡಿದ್ರೆ ಉತ್ತರ ಸಿಗುತ್ತೆ. ಹೆಸರುಗಳು ಬೇಡ, ಈಗ ಯಾರ್ದು ಬೇಡ. ಏನಂತ ಅಲ್ಲ, ಯಾರೇ ಏನೇ ಬರೆದ್ರು ಕೂಡ ಪಾಪ ಏನು ಬರಲಿಕ್ಕೆ ಸಾಧ್ಯ ಇದೆ ಹೇಳಿ? ಎಕ್ಸಿಕ್ಯೂಟ್ ಮಾಡದೆ ಹೋದ್ರೆ ಅದು ಕೋರ್ಟ್ ಆರ್ಡರ್ ಕೊಡೋದು, ಎಕ್ಸಿಕ್ಯೂಷನ್ ತಗೊಂಡು ಏನ್ ಮಾಡ್ತಾರೆ? ಎಷ್ಟೋ ನಮ್ಮಲ್ಲಿ ಪಾಠಕ್ ಬರೋರು ಬೆಳೆದು ಕೋರ್ಟ್ 3 ವರ್ಷ ಆಯ್ತು ನನ್ನ ಪರ ಆಗಿದೆ, ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ತಗೊಳಕ್ ಆಗ್ತಾ ಇಲ್ಲ, ಅವ್ರು ಅಲ್ಲಿ ದುಡ್ಡು ಕೊಟ್ಟು ಬರೋದಂತೆ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಆರ್ಡರ್ ಅಂತ ಹೇಳ್ತಾರೆ. ಎರಡು ಬೇಕೀಗ. ಅದಕ್ಕೆ ಬಾಹುಬಲಾಶ್ಚ ಧರ್ಮ ರಕ್ಷ. ಬಾಹುಬಲ ಎಕ್ಸಿಕ್ಯೂಟ್ ಮಾಡಕ್ಕೆ ಬಾಹುಬಲ ಬೇಕು, ಅದಕ್ಕೆ ಹೇಳಕ್ಕೆ ಜ್ಞಾನ ಬಲ ಬೇಕು. ಎಲ್ಲೋ ಡೈವರ್ಟ್ ಮಾಡಿ ಊಟ ಹಾಕಿದ್ರೆ ವೆರಿ ಹ್ಯಾಪಿ, ಆ ಥರ ಆಗ್ಬಿಟ್ಟಿದೆ. ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿದ್ರು, 5 ಸ್ವೀಟ್ ಮಾಡಿಸಿ ಇದರಲ್ಲೇ ಕಾಲ ಕಡಿತೇವೆ ಹೊರತು ನಿಮ್ಗೆ ಇದು ಬರುತ್ತಾ? ಈಗ ಸಾಧ್ಯ ಇಲ್ಲ. ಎಷ್ಟು ಸ್ವೀಟ್ ಮಾಡಿದ್ರು ಉಪಯೋಗ ಇಲ್ಲಿ ಹೋಗ್ತಾ ಇದೆ ಪಾಪ. ಎಷ್ಟು ಮನೆಗಳು ನಾನಂತೂ ನೋಡಿರಾಗ ಎಷ್ಟೋ ವೈಂಡ್ ಅಪ್ ಆಗಿಬಿಟ್ಟಿದೆ, ಕ್ಲೋಸ್ ಮತ್ತಿದೆ, ಮುಂದೆ ಹೋಗಾಗೇ ಇಲ್ಲ. ಇವತ್ತಿನ ಸಂಖ್ಯೆ ಇನ್ನೊಂದು 10 ವರ್ಷದ ಮೇಲೆ ಎಷ್ಟು ಡಿಮಿನಿಷ್ ಆಗಿರುತ್ತೆ ಅಂದ್ರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಡಿಮಿನಿಷ್ ಆಗ್ತಾ ಹೋಗುತ್ತೆ. ನೀವು 50 ವರ್ಷದ ಇದೇ ಆಗಿತ್ತು, ಇವತ್ತು ಹೇಗಿತ್ತು, ಎಷ್ಟು ಕೆಟ್ಟೋಗಿದೆ. ಈಗ ಇನ್ನು 10 ವರ್ಷ ಫಾಸ್ಟ್ ಬೀಳ್ತಾ ಜಾಸ್ತಿ ಆಗ್ತಾ ಇರುವಾಗ ಡೌನ್ ಫಾಲ್ ಅಂಬೋದು ವೆರಿ ಫಾಸ್ಟ್. ಮೃತ್ಯೋಸ ಮೃತ್ಯುಮಾಪ್ನೋತಿ ಹೇಳ್ತಾರಲ್ಲ, ಯಥಾ ದುರ್ಗೇಶ ವೃಷ್ಠ, ಬೆಟ್ಟದ ಮೇಲೆ ನೀರು ಸರ್ರ ಅಂತ ಕೆಳಗೆ ಬಿಡುತ್ತಲ್ಲ ಹಾಗೆ ಅಂತ. ಅದನ್ನ ಯೋಚನೆ ಮಾಡ್ಬೇಕು. ಯಾರಿಗೂ ಟೈಮ್ ಇಲ್ಲ ಸಮಸ್ಯೆ ಅಂತ ಕೇಳಿದ್ರೆ ಯಾವುದಕ್ಕೂ ಟೈಮೇ ಇಲ್ಲ. ಆ ಸ್ಥಿತಿಯಲ್ಲಿ ಇದ್ಬಿಟ್ಟದ ಪ್ರತಿಯೊಂದು. ಇದಕ್ಕೆ ಟೈಮ್ ಇರ್ಬೇಕಾದ್ರೆ ಪಾಠ ಮಾಡಲಿಕ್ಕೆ ಟೈಮ್ ಇಲ್ಲ. ಲೆಕ್ಚರ್ ಏನರ್ಥ ಅದಕ್ಕೆ? ಅಪಾಯಿಂಟ್ ಲೆಕ್ಚರ್ ಅಂತಾನೆ ಪಾಠ ಬಿಟ್ಟು ಇನ್ನೇನು ಮಾಡಕ್ಕೆ ಸಾಧ್ಯ ಇದೆ? ಬೇರೆ ಕೆಲಸ ಇಲ್ಲಿ ಯಾಕೆ ಬರ್ತೀವಿ, ಬೇರೆ ಕೆಲಸನೇ ಮಾಡ್ಕೊಟ್ಟಿರೋ ಅಂತ ಹೇಳ್ತಾರೆ ಅಷ್ಟೇ. ಕಠೋಪನಿಷತ್ತು, ವಾಮನಾವತಾರ, ಗೀತಾ 7ನೇ ಅಧ್ಯಾಯ, ಇವೆಲ್ಲ ಅವರೆಲ್ಲ ಬಂದವ್ರು ಸಾಕಾಗ ಅವರು ಹುಡುದೊತ್ತಿ ಬರ್ಬಾರ್ದು, ಮೊದಲೇ ಬಂದು ಎಲ್ಲ ಮಾಡ್ತಾ ತಮ್ಮ ಕೆಲಸ. ಅದು ಭಾರಿ ಪುಣ್ಯ ಬರುತ್ತೆ ಅವ್ರಿಗೆ, ಪಾರಾಯಣ ಮಾಡೋದು ಪುಣ್ಯ ಬಂತವರಿಗೆ. ಮತ್ತೆ ಆದ್ರಿಂದ ಅವ್ರು ಊಟ ಮಾಡಿದ ಪಾಪ ಬರೋದಿಲ್ಲ. ಸುಮ್ಮನೆ ಊಟ ಮಾಡಿದ್ರೆ ಪಾಪ ಬರುತ್ತೆ. ಅಷ್ಟೆಲ್ಲ ಮಾಡಿದ್ರಲ್ಲ ಈಗ. ಇದು ಒಂದು ವಿಶೇಷ. ಮತ್ತೆ ಮಾಡೋದು ಕೂಡ ಭಾರಿ ಚೆನ್ನಾಗಿ ಮಾಡ್ಬೇಕಾದ್ರೆ ಪಿತೃಕಾರ್ಯ ಅಂತ ಹೇಳಿ ಲೋಯೆಸ್ಟ್ ಯಾತಕ್ಕೆ ಕರ್ಕೊಂಡ್ ಬರ್ತಾ ಇರೋದು, ಕಡಿಮೆ ದುಡ್ಡು ಕೊಡ್ಬೋದು ಅಂತೇಳಿ. ತಪ್ಪದು. ವರ್ಷಕ್ಕೊಂದು ದಿವಸ ತಂದೆ ತಾಯಿ ಬದುಕಿದ್ರೆ ಎಷ್ಟು ಖರ್ಚು ಮಾಡ್ತಿದ್ರಿ ನೀವೀಗ? ಆ ಸ್ವಲ್ಪ ಮಾಡಬಾರ್ದು. ಅದಕ್ಕೆ ಒಂದ್ ದಿವ್ಸದ ಊಟ ಹಾಕಬಾರ್ದು. ಪಕ್ಷ 100 ರೂಪಾಯಿಗೆ 2 ಸಾಧ್ಯ ಮಾಡಿ ಸರಿ ಗತಿ ಇರಬೇಕು. ಅದಕ್ಕೆ 50 ರೂಪಾಯಿಗೆ ನಿಮ್ಮ ಮನಸ್ಸು ಒಪ್ಪುತ್ತಾ? ಒಪ್ಪ ಮಾಡಿಬಿಟ್ಟಿದಾರ. ಯಾವಾಗ ತಿಳಿದವ್ರು ಭಾರಿ ಬರ್ತಾ ಅವಾಗ ಜಾಸ್ತಿ ಕೊಡ್ತಾರೆ ಸರಿಯಾಗಿ.
ರೆಪ್ಯೂಟೆಡ್ ಬಂದು ಎಲ್ಲ ಯಾತಕ್ಕೆ ಬರೋದಿಲ್ಲ ಅಂದ್ರೆ ಇವ್ರು ಯಾರೋ ಬರ್ತಾರೆ, ಇವ್ರಿಗೆ ಎಷ್ಟು ಕೊಟ್ಟರೆ ಸಾಕೋದು ಇತ್ತು ಬರ್ತಾರೆ. ಎಕ್ಸೆಪ್ಷನ್ ಇದೆ ಅಂತ ಹೇಳಿದ್ದೀನಿ, ಇಲ್ಲ ಅಂತಲ್ಲ, ಬಟ್ 99% ಇಲ್ಲ ಆ ಥರ ಆಗಿದೆ. ಧರ್ಮ ಹೇಳಿದ್ದೇನು ಕರಿಬೇಕಾದ್ರೆ ಅದಕ್ಕೋಸ್ಕರ ಅವ್ರನ್ನ ಬ್ರಾಹ್ಮಣರು ಊಟ ಮಾಡ್ಲಿಕ್ಕೆ ಯಾಕೆ ಬ್ರಾಹ್ಮಣ ಇಂಥವ್ರು ಬರ್ಬೇಕು. ನಾನು ಮಾಡೋದಿಲ್ಲ ಅಂದ್ರೆ ಆ ಟ್ರೆಂಡ್ ಬಂದ್ಬಿಟ್ಟಿದೆ ಈಗಾಗಲೇ. ವೇಸ್ಟ್ ಪಾಠ ಮಾಡೋದಿಲ್ಲ ಅಂತ ಕಾಲೇಜಲ್ಲಿ ಆ ಥರ ಆಗಿದೆ ಅಷ್ಟೇ. ಅವ್ರು ಇನ್ನೊಬ್ರು ದುಡ್ಡು ಕೊಟ್ಟು ಮಾಡಿಸೋದು ಅವ್ರು ಮತ್ತೆ ಸ್ವಲ್ಪ ಅಪಾಯಿಂಟ್ಮೆಂಟ್. ಸಾಧ್ಯ ದೊಡ್ಡ ಅಪರಾಧಗಳವೆಲ್ಲ ಮಾಡಾಗಿಲ್ಲ. ಇದೆಲ್ಲ ತಾತ್ಪರ್ಯ ಸುಮ್ಮನೆ ಓದ್ತಿದ್ರೆ ಇವೆಲ್ಲ ನಿಮಗೆ ಬರುತ್ತೆ. ಓದೋದೇ ಇಲ್ವಲ್ಲ, ಪಾಠ ಯಾರೋ ಇವನು ಹುಡುಗ ನೀನು ಹೇಳು ಪಾಠ, ಏನು ಹುಡುಗ ಪಾಠ ಹೇಳ್ತಾರೆ. ಇದು ಸುಪ್ರೀಂ ಮೋಸ್ಟ್ ವರ್ಕ್ನ ಯಾರು ಪಾಠ ಮಾಡೋಕ್ಕಾಗತ್ತಾ? ತರ್ಕ ತಾವೇ ಪಾಠ ಮಾಡ್ಬೇಕು. ಆಶ್ಚರ್ಯ ಅದ್ರ ಓದ್ಬಾರ್ದು ಶಾಸ್ತ್ರ ಹೇಳಿದ್ರೆ ತಾವೇ ಪಾಠ ಮಾಡೋದು. ಇದನ್ನ ಯಾರ ಕೈಲಿ ಹೇಳ್ಸೋದು? ಮೋಕ್ಷಕ್ಕೆ ಡೈರೆಕ್ಟ್ ಮೋಕ್ಷ ಕೊಡ್ಸಕ್ಕಿರಂತ ಇದು. ತೀರ್ಥ ಯಾರ ಕೈಲಾದ್ರು ಕೊಡ್ಸಕ್ ಬರುತ್ತಾ? ತೀರ್ಥ ಯಾರು ಕೊಡ್ಬೇಕು? ಪ್ರಧಾನ ವ್ಯಕ್ತಿ ಕೊಡ್ತಾರೆ ತೀರ್ಥ. ಇವೆಲ್ಲ ಆನಂದ ತೀರ್ಥಕೃತ ತೀರ್ಥ ಆದ್ದರಿಂದ ಇದನ್ನು ತಾವೇ ಕೊಡ್ಬೇಕು. ಬೇರೆದೇ ಹೇಳ್ಕೊಂಡು ಹೇಳಿಸ್ಲೇಬೇಕಾದ್ರೆ ಪಾಂಡೋಸ್ತುತ ಮುನಿಗಣೈಹಿ. ಇಲ್ಲಿ ಮುಂದೆ ಸ್ವಾರಸ್ಯ ನೋಡಿ ಹಾಗೆ ಬೇರೆತಾರೆ. ಇದು ಏನೇನಾಯ್ತು ಅಂತ ಹೇಳ್ತಾರೆ. ಏನ ಸಹೈವ ಮಾದ್ರಿ ಹೊರಟೊಂದು ಯಥಾವತ್ ಇದು ಮಾಡಿದ್ರು. ಮಾದ್ರಿ ಸಗಮನನು ಮಹುತ್ವ ಆತ್ಮದೇಹಂ, ತನ್ನ ದೇಹವನ್ನ ನೋಡಿ ತ್ಯಾಗ ಮಾಡ ಹೋಮ ಮಾಡಿಲ್ದು ಅಂತ ಹೇಳ್ತಾನೆ. ದೇಹನೇ ಹೋಮ ಮಾಡಿದ್ದು. ಅದಕ್ಕೆ ತುಂಬಾ ದೊಡ್ಡ ಮಹಾಪಾಪ ಮಾಡಿದವರಿಗಿರೋ ಶಿಕ್ಷೆ ಏನು ಅಂದ್ರೆ ಅವ್ರಿಗೆ ಅಗ್ನಿ ಪ್ರವೇಶ ಮಾಡಬೇಕು, ಇಲ್ಲ ನೀರಲ್ಲಿ ಬಿದ್ದು ಸಾಯ್ಬೇಕು. ಅದು ಹಾಗಲ್ಲ, ಅಫಿಷಿಯಲಿ ಎಲ್ಲ ಪರ್ಮಿಷನ್ ತಗೊಂಡು ತಪ್ಪು ಮಾಡಿದ್ದೇನೆ ಅಂತ ಹೇಳ್ಕೋಬೇಕು. ಇಂಥದ್ದು ಇದೇ ಶಿಕ್ಷೆ ಆಗಿದೆ, ಹೌದು ಆಯ್ತು ಅವ್ರು ಓಕೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಕೇಳೋದಿಲ್ಲಲ್ಲ, ಆ ಟೈಪ್ ತಗೊಂಡು ಹೋದ್ರೆ ಏನಂತ ಕರೆಯೋದು? ಆತ್ಮಹತ್ಯೆ ಅಂತ ಕರೆಯೋದಿಲ್ಲ. ಅಷ್ಟು ಜನ ಮುನಿಗಳು ಒಪ್ಕೊಂಡಿದ್ದಾರೆ ಅದನ್ನ. ದೇಹ ಪಾಪ ಮಾಡಿದೆ, ಮೈಲಿಗೆ ಬಟ್ಟೆನ ಏನು ಮಾಡ್ಬೇಕೀಗ? ಮತ್ತೆ ತಡಿಬೇಕು, ತಲೆ ಬರೆದವ್ರು ಬಿಸಾಕ್ಬೇಕು. ಬಡಿಕೆ ಎಷ್ಟು ಹೊಡೆದು ಬರಬೇಕು ಸರ್, ಒಂದು ಫ್ಯೂಸ್ ಎಷ್ಟು ಬಿಡ್ಬೇಕಷ್ಟೆ. ಮನುಷ್ಯ ದೇಹ ಬಿಟ್ಬಿಡು. ಅದು ಹೇಳ್ತಾರೆ ರೂಪಾಪಂ ಅದಹ. ಅದಹ ಅಂದ್ರೆ ಅದನ್ನು ಅಂತ ಅರ್ಥ. ಕೃತಂಚ ಸಮ್ಯಾರ್ಜ್ಯ. ಅದರಿಂದ ಏನಾಯ್ತು? ಏನು ಪಾಪ ಮಾಡಿದ್ಲಲ್ಲ ಅದೆಲ್ಲ ಪರಿಹಾರ ಆಯ್ತು. ಅಗ್ನಿ ಪ್ರವೇಶ ಮಾಡಿದ್ದಕ್ಕೆ ಏನಾಯ್ತು? ಪಾಪ ಶುದ್ಧಳಾಗ್ಬಿಟ್ಟು. ಈ ಆಸ್ ಇಟ್ ಈಸ್ ಅವಳಿಗೆ ದೊಡ್ಡ ದೋಷ ಇತ್ತು, ಅದನ್ನ ಕಳ್ಕೊಂಡು ಶುದ್ಧಳಾದ್ದು. ಲೋಕ ಮಗಮನ್ ನಿಜಮೇವ ನಿಜ ಭರ್ತುರೇವ. ತನ್ನ ಗಂಡನ ಲೋಕಕ್ಕೆ ಹೋದ್ದು, ಗೊತ್ತಾಯ್ತಾ? ತನ್ನ ಗಂಡನ ಲೋಕಕ್ಕೆ ಹೋದ್ದು ಅದರಿಂದರೆ ಸಹಗಮನ, ಗಂಡನ ಲೋಕ ಜೊತೆಗೇ ಹೋಗೋದು ಅಂತ ಅದಕ್ಕೆ ಅರ್ಥ. ಪಾಂಡರಾಜನ ಏನ್ ಗತಿ ಆಯ್ತು? ಪಾಂಡುಶ್ಚ ಪುತ್ರಕ ಗುಣೈ ಸುಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ ಸತತಮಸ್ಯ ಯದೈ ಪದೈಕ ಭಕ್ತ ಲೋಕಾನವಾಪ ವಿಮಲಾನ್ ಮಹಿತಾನ್ ಮಹದ್ಭಿಃ ಕಿಂ ಚಿತ್ರಮತ್ರ ಹರಿಪಾದ ವಿನಮ್ರ ಚಿತ್ತೇ. ಎಷ್ಟು ವಿಷಯ ಹೇಳ್ತಾರೆ ಇದರೊಳಗೆ. ಮತ್ತೆ ಪಾಂಡುಶ್ಚ, ಪಾಂಡುರಾಜ ಏನು ಮಾಡ್ದ? ಮಾತೃಗತಿ ಆಯ್ತು. ಈಗ ಪುತ್ರಕ ಗುಣೈಹಿ, ಮಕ್ಕಳ ಗುಣದಿಂದಾಗಿ. ಈಗ ಮಕ್ಕಳು ಸರಿಯಾಗಿ ಬೆಳೆಸಿದ್ರೆ ಅವ್ರು ಮಾಡೋ ಪುಣ್ಯ ಎಲ್ಲ ಇವರಿಗೆ ಶ್ರಾದ್ದದಲ್ಲಿ ಬಂದಿದ್ದು ಅಷ್ಟೇ ಇಲ್ಲ, ಒಂದು ಶೇರ್ ಬರ್ತಾನೆ ಇರುತ್ತೆ. ಮಕ್ಕಳು ಪುಣ್ಯ ಮಾಡ್ತಿದ್ದಾರೆ ಮಕ್ಕಳು, ಇವರು ಕೊಡ್ಲಿ ಬಿಡ್ಲಿ ಆಟೋಮೆಟಿಕ್ ಆನ್ಲೈನ್ ಕ್ರೆಡಿಟ್ ಆಗ್ತಾ ಇರುತ್ತೆ. ಹಾಗೆ ಮಕ್ಕಳು ಪಾಪ ಮಾಡಿದ್ರೆ ಮತ್ತೆ ಆನ್ಲೈನ್ ಕ್ರೆಡಿಟ್ ಆಗ್ತಿರುತ್ತೆ ಅದು ಕೂಡ. ಆದ್ರೆ ಮಕ್ಕಳು ಮಾಡೋದು ಯಾಕೆ? ಮಕ್ಕಳ ಜವಾಬ್ದಾರಿ ಇದೆ. ಅವ್ರು ಮಾಡೋ ತಪ್ಪು ನಾಳೆ ಜನ್ಮ ಪೂರ್ತಿ ಕಾಡುತ್ತೆ. ಅವ್ನು ಮತ್ತೆ ವಂಶಕ್ಕೆ ಕಾಡುತ್ತೆ, ಮುಂದೆ ವಂಶಕ್ಕೆ ಕಾಡುತ್ತೆ, ಹಿಂದವ್ರಿಗೆ ಕಾಡುತ್ತೆ. ಎರಡು ಕುಲ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿಂದು ಹಿಂದಿಂದು, ತಾಯಿ ಕಡೆ ತಂದೆ ಕಡೆಗೆ 4 ಆಯ್ತಾನಿಗೆ ಈ ರೀತಿ ನಾಶ ಮಾಡ್ತಾನೆ. ಪುಣ್ಯನೂ ಹಾಗೆ ಬರೋ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ. ನಾವು ಬೆಡ್ ಇಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿ ಡಿಫ್ರೆಂಟ್ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಎಲ್ಲ ಜೀರೋ ಆಗಿಬಿಟ್ಟಿದೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ತಗೊಂಡು ಏನು ಮಾಡ್ತೀಯ? ತಗೊಳ್ಳೋನೇ ಇಲ್ಲ. ಅದಕ್ಕೆ ಆ ವಿಷಯ ಈ ಪ್ರಶ್ನೆ ಅಲ್ಲ, ಬಿಟ್ಬಿಡಿ. ಅದು ಇದು ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ಅದೀಗ. ಇಲ್ಲಿ ನಡೆದಿದ್ದೇನೀಗ? ಪಾಂಡಶ್ಚ ಪುತ್ರಕ ಗುಣೈಹಿ ಸ್ವಗುಣೈಶ್ಚ, ಮಕ್ಕಳು ಗುಣ ಸೇರ್ಕೊಂಡಿತು. ಸ್ವಗುಣೈಶ್ಚ, ತನ್ನ ಗುಣ ಭಾರಿ ಗುಣವಂತ, ಪರವಾಹ ಮರುತ್ತಾತ, ಅದೊಂದು ಗುಣ ಸೇರ್ಕೊಂಡಿತು. ಮತ್ತೆ ಸಾಕ್ಷಾತ್ ಕೃಷ್ಣಾತ್ಮ, ಅಪ್ಪನ ಗುಣ, ವೇದವ್ಯಾಸರ ತಂದೆ ಅವ್ರು ತಾನೆ. ತನ್ನ ಗುಣ, ಅಪ್ಪನ ಗುಣ, ಮಕ್ಕಳ ಗುಣ. ಇಲ್ಲಿ ಮಕ್ಕಳ ಪಾಪ, ತನ್ನ ಪಾಪ, ಅವ್ರ ಪಾಪ, ಈಗ ಉಲ್ಟಾ ಪಾಠ. ಈಗ ಇಷ್ಟು ಜನ ಪಾಪ ಸೇರ್ಕೊಂಡು ಯಾವ ಸದ್ಗತಿ ಆಗತ್ತೆ ಪಾಪ ಅವನಿಗೆ. ಅದು ಹಿಟ್ಟಿನ ಗೋದಾನ, ಆಮೇಲೆ ಹಿಟ್ಟಿನ ಗೋದಾನ ಎಲ್ಲ ಪ್ಯಾರೇಜನ್, ಒಂದು ಹೇಳೋದೆಲ್ಲ ಕೇಳೋದಿಲ್ಲ. ಎಲ್ಲ ಕ್ಲಬ್ನಲ್ಲಿ ಶ್ರಾದ್ದ. ಈ ರೀತಿ ಮಾಡಿದರೆ ಪಾಪಗಳ ಸರಮಾಲೆ ಒಂದು ಕಡೆಯಾದರೂ ಸರಿ ಇರೋದಿಲ್ಲ. ಸಾಕ್ಷಾತ್ ಕೃಷ್ಣಾತ್ಮ ಒತ್ತಾರೆ. ಸಾಕ್ಷಾತ್ ಕೃಷ್ಣಾತ್ಮ ಎರಡರ್ಥ ಅದಕ್ಕೆ. ಸಾಕ್ಷಾತ್ ಕೃಷ್ಣಾತ್ಮಜ, ಕೃಷ್ಣ ವೇದವ್ಯಾಸರ ಮಗ ಅಂತ ಒಂದರ್ಥ. ವೇದವ್ಯಾಸ ಸಾಕ್ಷಾತ್ ಕೃಷ್ಣ, ಸಾಕ್ಷಾತ್ ನಾರಾಯಣ, ಆತನ ಮಗ. ಎಷ್ಟು ಸ್ವಾರಸ್ಯ ಇಟ್ಟಿರ್ತಾರೆ ಅಂದ್ರೆ,
ಆ ಬೆರ್ಲಿಕ್ಕೆ ಅವ್ರು ಒಬ್ಬರಿಗೆ ಸಾಧ್ಯ ಅಂಥವ್ರು. ಆ, ಎಷ್ಟು ಸಾಕ್ಷಾತ್ ಕೃಷ್ಣಾತ್ಮಜ, ಆ ಪದಗಳು ಸಾರಸ್ಯ ನೋಡಿ ಬರೆಯೋದು. ಸಾಕ್ಷಾತ್ ಕೃಷ್ಣಾತ್ಮಜ ಸತತಂ ಅಸ್ಯ ಸದೈಕ ಭಕ್ತ, ಬರೀ ಮಗ ಅಷ್ಟೇ ಅಲ್ಲ, ಸತತಂ ಅಸ್ಯ ಪದೈಕ ಭಕ್ತ, ಸದಾ ವೇದವ್ಯಾಸರ ಭಕ್ತ, ಹುಟ್ಟಿದ್ದು ಅದರಂತೆ ಬದುಕಿದ್ದು. ಎಷ್ಟು ಗುಣ ಸೇರಿದೆ ಈಗ. ಪಾಂಡುಶ್ಚ ಪುತ್ರಕ ಗುಣೈ ಸುಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ ಸತತಮಸ್ಯ ಸದೈಕ ಪದೈಕ ಭಕ್ತ. ಎಲ್ಲ ಕಡೆ ತಗೋಬೇಕಾದ್ರೆ ಸದೈವ ಹಿಂದೂ ಮುಂದೆ ಎಲ್ಲ ಕಡೆ ಅನ್ವಯ ಮಾಡ್ಕೊಂಡ್ಬಿಟ್ರೆ ಸಾರಸ್ಯವಾದ ಅರ್ಥ ಬರುತ್ತೆ. ಪದೈಕ ಭಕ್ತ ಸದಾಗಮೈಕ ವಿಜ್ಞೇಯಂ ಇದ್ದ ಹಾಗೆ ಪದೈಕ ಭಕ್ತ, ಹರಿರೇವ ಪರಹ ಹರಿರೇವ ಗುರು, ಆ ರೀತಿ ಶುದ್ಧ ವೈಷ್ಣವ. ಲೋಕಾನವಾಪ ವಿಮಲಾನ್, ಎಂಥ ಲೋಕಕ್ಕೆ ಹೋದ ಈಗ ಅಂದರೆ ವಿಮಲಾನ್, ಶ್ರೇಷ್ಠವಾದ ಲೋಕಕ್ಕೆ ಹೋದ. ಮಹಿತಾನ್ ಮಹದ್ವಿಹಿ, ದೊಡ್ಡವರು ಮೆಚ್ಚಬೇಕು ಅಂತ ಪುಣ್ಯ ಲೋಕಗಳಿಗೆ ಹೋದ. ಕಿಂಚ ಹಬ್ಬ ಏನು ಪುಣ್ಯ ಏನು ಪುಣ್ಯ ಅಂದರೆ ಕಿಂ ಚಿತ್ರ ಮಾತ್ರ, ಏನು ಆಶ್ಚರ್ಯ ಇದರಲ್ಲಿ. ಹರಿಪಾದ ವಿನಮ್ರ ಚಿತ್ತೆ, ತಮ್ಮದೇ ಮಾತದು. ಗುರು ಮುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಅದು ಫಲ ಏನು ಅಂದರೆ ಹೀಗಾಗ್ತ. ಹರಿಪಾದ ವಿನಮ್ರ ಚಿತ್ತೆ, ಹರಿಪಾದ ಎರಡರ್ಥ. ದೇವರ ಪಾದದಲ್ಲಿ ನಮ್ರ ವಿನಮ್ರ, ನಮ್ರ ವಿನಮ್ರ, ಭಾರಿ ವಿನಮ್ರನಾಗಿದ್ದ ಮನಸ್ಸಾತನಿಗಿತ್ತು. ಹರಿ ಅಂದರೆ ವೇದವ್ಯಾಸರು, ವೇದವ್ಯಾಸರ ಪಾದ ಅಂದರೆ ಭಾಗವತಾದಿ ಗ್ರಂಥಗಳು, ಸದಾ ಅದರ ಅವಲೋಕನ ಮಾಡ್ತಾ ಇದ್ದ. ಇಲ್ಲಿ ಭಕ್ತಿ ಪೂಜಾದಿಗಳೆಲ್ಲ ಒಂದು ಕಡೆಗೆ, ಶ್ರವಣಾದಿಗಳು ಇನ್ನೊಂದು ಕಡೆ ಮಾಡ್ತಾ ಇದ್ದ. ಇದೆಲ್ಲ ಇದ್ದ ಲೋಕ ಏನು ಆಶ್ಚರ್ಯ. ನಾವು ಅನ್ನೋದ್ರಲ್ಲಿ ಚೆನ್ನಾಗಿ ಓದ್ತಿದ್ದ, ಗೊತ್ತಾಯ್ತಾ, ಪಾಸ್ ಆದ, ರ್ಯಾಂಕ್ ಬಂದ, ಇನ್ನೇನು ಯಾಕೆ ಯೋಚನೆ ಮಾಡ್ತೀರಿ ಬಿಡಿ. ಚೆನ್ನಾಗಿ ಓದ್ದ, ರ್ಯಾಂಕ್ ಬಂದು ಒಳ್ಳೆ ಕೆಲಸ ಸಿಗ್ತದೆ ಬಿಡಿ, ಬದುಕೊಂದು ಲಿಂಕ್ ಅದು. ಅದು ಇಲ್ಲದೆ ಹೋದ್ರೆ ಅದು ಹೋಗ್ಬಿಡುತ್ತೆ. ಅದು ಮೊದಲಿಂದ ಅದು ಬರಬೇಕದು ಓವರ್ ನೈಟ್ ಯಾರು ಆ ರೀತಿ ತೊಗೊಳಕ್ಕಾಗೋದಿಲ್ಲ. ಇದು ಒಂದೊಂದು ಶ್ಲೋಕ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಆರಾಮ್ ಇಡೀ ಎಸೆನ್ಸ್ ಹೇಳ್ಬಿಡ್ತಾನೆ. ಅದು ನಾವು ಸರಿಯಾಗಿರಬೇಕು, ಮಕ್ಕಳು ಸರಿ ಇರಬೇಕು, ಇನ್ನು ಒಳ್ಳೆ ವಂಶದಲ್ಲಿ ಬಂದಿರಬೇಕು, ನಾವು ಅದು ತಕ್ಕಂತೆ ಬದುಕಬೇಕು, ಒಳ್ಳೆ ಗತಿ ಸಿಕ್ಕೇ ಸಿಗುತ್ತೆ. ಕಾಮನ್ ಫ್ಯಾಕ್ಟರ್ ಹರಿಪಾದ ವಿನಮ್ರ ಚಿತ್ತೆ. ಕುರು ಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತ್ಸಂಗ. ಹರಿಪಾದ ವಿನಮ್ರಧಿಯಾ ಕುರು, ಹರಿಪಾದ ವಿನಮ್ರಧಿಯಾ ಭುಂಕ್ಷ. ಗೊತ್ತಾ, ಎರಡು ಕನ್ವಯ. ಹರಿಪಾದದಲ್ಲಿ ಮನಸ್ಸಿಟ್ಟೆ ನೀನು ಕರ್ಮ ಮಾಡು, ಮನಸ್ಸಿಟ್ಟೆ ಫಲ ತಗೋ, ಕಾಮನ್ ಫ್ಯಾಕ್ಟರ್ ಅದು. ನಿಜಂ ನಿಯತಂ, ನಿಜಂ ಕರ್ಮ ಕುರು ಹರಿಪಾದ ವಿನಮ್ರಧಿಯ, ನಿಜ ನಿಯತಂ ಕರ್ಮ ಕುರು ಹರಿಪಾದ ವಿನಮ್ರಧಿಯ. ಈ ರೀತಿ ಹೇಳ್ತಾ ಹೋದ್ರೆ ಒತ್ತು ಕೊಟ್ಟು ಪಲ್ಲವಿ ಅಂತ ಅಷ್ಟು ಹೇಳಿದ. ಹರಿಪಾದ ವಿನಮ್ರ ಚಿತ್ತೆ ಕಿಂಚೆ. ಇದೇನು ಆಶ್ಚರ್ಯ, ಇಷ್ಟೆಲ್ಲ ಇದ್ದಾಗ ಏನು ಹೇಳಿಲ್ಲ. ಅಪ್ಪ ಫಸ್ಟ್ ಕ್ಲಾಸ್, ತಾಯಿ ಹಾಗೆ, ತಾತ ಹಾಗೆ, ಇವ್ರು ಹಾಗೆ, ಇವ್ರು ಹೀಗೆ, ಏನ್ರಿ ಆಶ್ಚರ್ಯ? ಆಶ್ಚರ್ಯನೇ. ಇಷ್ಟೆಲ್ಲ ಇದ್ದಿದ್ರೆ ಏನು ಆಶ್ಚರ್ಯ ಅಂತ ಕೇಳಿ. ದೇವರು ಅದೆಲ್ಲ ಮಾಡಿದ ಏನು ಆಶ್ಚರ್ಯ? ದೇವ್ರು ತಾನೇ ಅವನು, ದೇವರು ತಾನೇ ಅನ್ನೋದು ಸೋತಿರೋದಾಗ ಆಶ್ಚರ್ಯ ಅಲ್ಲ, ದೇವ್ರು ಮಾಡೋದು ಏನು ಆಶ್ಚರ್ಯ ಅದನ್ನ ಹೇಳ್ಬೇಕಾಗಿ. ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ನೀರು. ಯಾರು ಹಾಕಿದ್ರು? ಮಳೆ. ಓ ಹಾಗಿದ್ರೆ ಸರಿ, ಮಳೆಗೆ ಶಕ್ತಿ ಇದೆ. ಯಾರು ಸೇದ್ ಹಾಕೋದಕ್ಕೆ ಹೋದ್ರೆ ಸತ್ತೋಗ್ತಿದ್ದ ಅಷ್ಟೊತ್ತಿ. ಇಷ್ಟು ನೀರು ಯಾರು ಸೇದ್ ಹಾಕ್ಲಿಕ್ಕಾಗತ್ತಾ? ಮಳೆ ಬಂತು ಅಷ್ಟು. ಆ ಥರ ಕೊಟ್ಟ. ಈ ರೀತಿ ಇದ್ದಿದ್ದಕ್ಕೆ ಆಶ್ಚರ್ಯ. ಎಲ್ಲ ಪಾಪ ಸೇರಿದಾಗ ದೊಡ್ಡ ಲೋಕಕ್ಕೆ ಹೋದ. ಕಿಮತ್ರ ಚಿತ್ರಂ, ಅದು ಹಾಗೇನೆ. ಬರೀ ಪಾಪ ಮಾಡಿದೆ ಹೋಗಿ ಇನ್ನೂ ಹೋಗಬೇಕಾಗಿತ್ತು, ಇಷ್ಟು ಪುಣ್ಯ ಇರ್ಬೇಕಷ್ಟೇ, ಯಾರ್ದು ಅಷ್ಟೇ, ಇನ್ನೂ ಹೋಗ್ಬೇಕಾಗಿತ್ತು ಅಂತಾರೆ. ಆ ಥರ ಆಗುತ್ತೆ. ಯಾಕೆ ಇಂಥವ್ರ ಬಗ್ಗೆ ಏನು ಆಶ್ಚರ್ಯ? ಕಿಂ ಚಿತ್ರ ಅದೇನೆ. ಇಂಥ ಯಾರು ಸಾಕ್ಷಾತ್ ದೇವ್ರ ಯಾರನ್ನ ಕಾಪಾಡ್ತಾರೋ, ಕಿಂಕರ ಶಂಕರಾಧ್ಯ, ಶಂಕರ ಕಿಂಕರರು ಅಂತ ಆಚಾರ್ಯಗೆ ಇದೆಲ್ಲ ಯಾವ ಆಶ್ಚರ್ಯ? ಅರ್ಥ ಆಯ್ತಾ? ಇದನ್ನ ಹೇಳಿದ್ದಷ್ಟು. ಕಿಂ ಚಿತ್ರ ಮಾತ್ರ ಹರಿಪಾದ ವಿನಮ್ರತೆ. ಮುಂದೆ ಏನಾಯ್ತು ನಾಳೆ ಸಂಡೇ ಸ್ವಲ್ಪ ಜಾಸ್ತಿ ಹೇಳಿದ್ದು.